ನಮಃ ನಿಸ್ಸಂಸಾರಿ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಈಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶತಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನಲಿಂಗಕ್ಕೆ ಬಂದು, ನಿರಂಜನಲಿಂಗದಿಂದ ನಿಶೂನ್ಯಲಿಂಗಕ್ಕೆ ಬಂದು, ನಿಶೂನ್ಯಲಿಂಗದಿಂದ ನಿಷ್ಕಲಲಿಂಗಕ್ಕೆ ಬಂದು, ನಿಷ್ಕಲಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗೀ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದೀ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅವರೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನೆಲೆಯಿಂದ ತತ್ವಗೋಷ್ಠಿಯಿಂದ ನೆನ ಮೂಲಕ ಮತ್ತು ಶಸ್ತ್ರ ಅಮರವನ್ನು ವಾಚಿಸುವ ಮೂಲಕ ಚಾಲನೆ ಇರತಕ್ಕಂತ ಗೌರವ ಮಂದಿರಗಳವರ ಭಕ್ತಿಯ ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭವ ನೆಲೆಯ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸರ್ವ ಶರಣ ಬಂಧುಗಳು ಶ್ರೀಪಾದ ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ, ಇಂದು ಶಿವಯೋಗ ಕುರಿತಾಗಿ ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರಿಂದ ಅನುಭವ ಇದೆ. ತಾವುಗಳು ದಯವಿಟ್ಟು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮೈಕಾನ್ ಆನ್ ಮಾಡ್ಕೊಂಡ್ಬಿಡ್ರಿ. ಅಪ್ಪವ್ರು ಏನಾದ್ರು ಪ್ರಶ್ನೆಯನ್ನ ಕೇಳಿದಾಗ ಮಾತ್ರ ತಾವು ಮೈಕಾನ್ ಮಾಡ್ಬೇಕು, ಪ್ರತಿಯೊಬ್ರು ಗಮನಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂತ. ಯಾಕಂದ್ರೆ ಇಲ್ಲಿ ಅಪ್ಪವ್ರು ನಮ್ಗೆ ಡಿಸ್ಪ್ಲೇ ತೋರಿಸೋದ್ರಿಂದ ನಾವು ಆ ಕಡೆ ನೋಡ್ತಾ ಇರ್ತೀವಿ ಡಿಸ್ಪ್ಲೇ. ಆ ಸಂದರ್ಭದಲ್ಲಿ ಯಾರಾದ್ರೂ ಮೈಕ್ ಅನ್ಬಿಟ್ಟು ಡಿಸ್ಟರ್ಬ್ ಆದ್ರೆ ಅವರಿಗೆ ತುಂಬಾ ಅಡಚಣೆ ಆಗುತ್ತೆ. ಅದನ್ನ ದಯವಿಟ್ಟು ಎಲ್ಲರೂ ಸಹ ಕರೆಸ್ಬೇಕು. ತಾವು
ತಾವು ನಮ್ಮ ಇದು ಮ್ಯೂಟ್ ಆಗಿದೆ, ತಾವೇ ಸಹ ಪರೀಕ್ಷಿಸ್ಕೋಬೇಕು ಅಂತ ಭಿನ್ನ ಮಾಡ್ಕೊಂತ ಇಂದಿನ ಸದ್ಭಾವಗೋಷ್ಠಿಗೆ ಅವ್ರನ್ನ ಸ್ವಾಗತಿಸೋಣ. ಅಪರ ಶರಣ ಪ್ರಾರಂಭಿಸ್ರಪ್ಪ ನಾವು. ಶರಣು ಶರಣಾರ್ಥಿಯನ್ನ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದ್ರು. ಧ್ವನಿ ಕೇಳಿಸ್ತಾ ಇದೆಯಲ್ಲ ಸರಿಯಾಗಿ? ಕೇಳಿಸ್ತಾ ಇದ್ರು. ಆಯ್ತು ಅನ್ನ. ರೇಣುಕಣ್ಣ ಅವರಿಗೆ ಶರಣು ಶರಣಾರ್ಥಿಗಳು. ಹಾಗೆಯೇ ಇವತ್ತಿನ ಒಂದು ಬಸವಸ್ತುತಿ ಮತ್ತು ಶಟಸ್ಥಲದ ಮರ್ಮವನ್ನ ಪಠಿಸಿದಂತ ಸೋದರಿ ಗೌರಮ್ಮ ಅಕ್ಕ ಅವರಿಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತಾ, ಶರಣಾರ್ಥಿಗಳ್ರಪ್ಪರೇ. ಶರಣು ಶರಣಾರ್ಥಿ ಅಕ್ಕ. ಶರಣರ ಶಿವಯೋಗ ಅಂತ ಒಂದು ವಿಶಾಲವಾದ ಅಭ್ಯಸನದಲ್ಲಿ ನಾವು ತೊಡಗಿದ್ದೇವೆ ಹಲವಾರು ತಿಂಗಳುಗಳಿಂದ. ಶರಣರ ಶಿವಯೋಗ ಒಂದು ನಮ್ಮ ಭಾಗ್ಯ. ಇದು ಶರಣರು ನಮಗೆ ಕೊಟ್ಟಂತಹ ಎಷ್ಟು ನಾವು ಭಾಗ್ಯವಂತರು ಅಂದ್ರೆ, ಅವರು ಮಾಡಿಕೊಂಡ ಶಿವಯೋಗವನ್ನ ನಮಗೆ ಶಟಸ್ಥಲ ಸಿದ್ಧಾಂತದ ಮೂಲಕ, ಸ್ಥಳಕಟ್ಟುಗಳ ವಚನಗಳ ಮೂಲಕ, ಹಾಗೇನೆ ತಾವು ಕಂಡುಕೊಂಡ ಆ ಸತ್ಯವನ್ನ ವಚನಗಳ ಮೂಲಕ ನಮಗೆ ಕೊಟ್ರಲ್ಲ, ಅದನ್ನ ನಾವು ಎಷ್ಟು ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳಲು ಇನ್ನೂ ಪ್ರಯತ್ನ ಪಡ್ತಾ ಇದ್ದೀವಿ. ಆ ವಚನಗಳೇ ನಮಗೆ ಸಾಕ್ಷಿಯಾಗಿವೆ. ಅವರು ಹೇಗೆ ಅದನ್ನ ಪ್ರಯೋಗವನ್ನ ಮಾಡಿಕೊಂಡಿರಬಹುದು ಅಂತ. ಹೇಗೆ ಅವರು ಅನೇಕ ಲಿಂಗಗಳನ್ನ, ಇಡೀ ದೇಹವನ್ನ, ಇಡೀ ಅಂಗವನ್ನ ಹೇಗೆ ಲಿಂಗವನ್ನಾಗಿ ಮಾಡಿಕೊಳ್ಳಬೇಕು ಅನ್ನೋ ಒಂದು ಮಹತ್ ಪ್ರಯೋಗದಲ್ಲಿ ಅವರು 12ನೇ ಶತಮಾನದಲ್ಲಿ ತೊಡಗಿ, ದೇಹದ ಒಳಗೆ ಏನಿದೆ, ದೇಹವನ್ನು ಒಳಗೆ ಹೊಕ್ಕು ಆಂತರಿಕ ಪಯಣವನ್ನ ಮಾಡಿ ಅಲ್ಲಿ ಏನೇನಿರಬಹುದು ಅನ್ನೋದೆಲ್ಲವನ್ನ ಕಂಡುಕೊಂಡು ಆಯಾ ಸ್ಥಳಗಳಲ್ಲಿ ಲಿಂಗಗಳನ್ನು ಕೊಡ್ತಾ ಹೋಗಿ ಪ್ರತಿಯೊಂದು ಜೀವಕೋಶದಲ್ಲಿ ಲಿಂಗವನ್ನು ಕೊಟ್ಟು ನಮ್ಮನ್ನು ಹೇಗೆ ಪಾವನವನ್ನಾಗಿ ಮಾಡಿಕೊಳ್ಳಬೇಕು, ಒಂದು ಇಷ್ಟಲಿಂಗದ ಮೂಲಕ, ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ನಾವು ಲಿಂಗಾಂಗ ಯೋಗಿ ಹೇಗೆ ಆಗಬೇಕು ಅನ್ನೋದನ್ನ ಶಿವಯೋಗದ ಮೂಲಕ ನಮಗೆ ಹೇಳ್ತಾ ಹೋದ್ರು. ಹೀಗಾಗಿ ಈ ಒಂದು ವಿಶಿಷ್ಟವಾದ, ವಿಶೇಷವಾದ, ಏಕೆಂದ್ರೆ ಇಡೀ ಜಗತ್ತಿನಲ್ಲಿ ಈ ತರಹದ ಒಂದು ಶಿವಯೋಗದ ಕುರಿತು ಚಿಂತನೆ ಕಂಡು ಬರ್ತಾ ಇಲ್ಲ. ಆಂತರಿಕ ಪಯಣವನ್ನ ಇಷ್ಟು ಸರಳವಾಗಿ, ಸರಾಗವಾಗಿ ಮಾಡಿಕೊಳ್ಳಬಹುದೇ ಅಂತ ಒಂದು ಸೋಜಿಗವಾಗ್ತಾ ಇದೆ ನಮಗೆಲ್ರಿಗೂ. ಅದು ಕರ್ಣಹಾಸಿಗೆ ಇರಬಹುದು, ಶಟಸ್ಥಲ ಸಿದ್ಧಾಂತ ಇರಬಹುದು. ಎಲ್ಲವನ್ನ ನಾವು ನೋಡ್ತಾ ಇರುವಾಗ, ವಚನಗಳ ನಿರ್ವಚನ ಮಾಡ್ತಾ ಇರುವಾಗ ಏನೋ ಒಂದು ಅನುಪಮ ಆನಂದ ಆಗ್ತಾ ಇದೆ. ಅಲ್ಲಿಯೋ ಹೀಗಿದೆಯಲ್ಲ, ಹೀಗಿರ್ಬೋದಾ ಇದು ಅಂತ. ಆ ಜೀವವನ್ನ ಶಿವವನ್ನಾಗಿ ಮಾಡುವ ಒಂದು ಪ್ರಯೋಗದಲ್ಲಿ ಅವರು ತೊಡಗಿದ್ರಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತಿದ್ದೇವೆ ಅನ್ನೋದೇ ಒಂದು ಸತ್ಯವಾದ ಸಂಗತಿ. ಹೀಗಾಗಿ ಆ ಇಡೀ ಪುಸ್ತಕವನ್ನ ಭಾಗ 1, ಭಾಗ 2, ಭಾಗ 3 ಮಾಡಿಕೊಂಡು ಈಗ ಶನಿವಾರ ಮತ್ತು ಶುಕ್ರವಾರ ಸಾಯಂಕಾಲ ನಾನು ನಮ್ಮ ಸ್ವಾನುಭಾವದ ನೆಲೆಯ ಸದಸ್ಯರಾದ, ಹಿರಿಯ ಸದಸ್ಯರಾದ ಸರ್ಪಭೂಷಣಯ್ಯನವರ ಒಂದು ಬಹಳ ಕಾಲದ 4-5 ವರ್ಷ ಆಯಿತು, ಚಳ್ಳಕೆರೆಗೆ ನೀವು ಬರಲೇಬೇಕು, ಅಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು, ನೀವು ಶರಣರ ಶಿವಯೋಗದ ಬಗ್ಗೆ ಹೇಳಬೇಕು, ಹಾಗೇನೆ ಅಲ್ಲಿ ಲಿಂಗ ಪೂಜೆ, ಇಷ್ಟಲಿಂಗ ಪೂಜೆಯ ಪ್ರಾತ್ಯಕ್ಷಿಕೆಯನ್ನು ಕೂಡ ನೀವು ಮಾಡಬೇಕು ಅಂತ ಹೇಳಿದಾಗ, ಅದೊಂದು ವೀರಶೈವ ಕಲ್ಯಾಣ ಮಂಟಪ, ಅಲ್ಲಿ ವೀರಶೈವರೇ ಜಾಸ್ತಿ. ಆದರೆ ನಮ್ಮ ಸರ್ಪಭೂಷಣಯ್ಯನವರ ಒಂದು ಕಳಕಳಿ ಏನಂದ್ರೆ, ಸ್ವಾನುಭಾವದ ನೆಲೆಯಲ್ಲಿ ನಡೆಯುತ್ತಿರುವ ಚಿಂತನೆಗಳು ಅಲ್ಲಿ ಸ್ವಲ್ಪ ನಡೀಲಿ, ಶಿವಯೋಗದ ಕುರಿತು ಅವರಿಗೆ ಅರ್ಥವಾಗಲಿ ಅಂತ ಹೇಳಿದಾಗ, ನಾನು ಮತ್ತು ನಮ್ಮ ಹಿರಿಯ ಸದಸ್ಯರಾದ ಸಂಗೊಳ್ಳಿ ಸರ್, ಬೈಲಂಗಲದ ಸಂಗೊಳ್ಳಿ ಸರ್ ಅವರು ಕೂಡಿಕೊಂಡು ನಾವು ಅಲ್ಲಿ ಹೋಗಿ ಶನಿವಾರ ನಾವು ಕೆಲವೊಂದು ಈ ಇಷ್ಟಲಿಂಗದ ಒಳಗಡೆ ಏನಿದೆ, ಆಂತರಿಕವಾಗಿ ಏನಿದೆ, ಅದೇ ಅಂದ್ರೆ ವೈಜ್ಞಾನಿಕ ಪರಿಕಲ್ಪನೆಯನ್ನ, ಲಿಂಗಾನುಸಂಧಾನವನ್ನ ಈಗೇನು ನಾವು ಮಾತಾಡ್ತೀವಲ್ಲ, ಇದನ್ನ ಶನಿವಾರ ಮಾಡಿದ್ವಿ. ರವಿವಾರ ದಿವಸ ಬೆಳಿಗ್ಗೆ ನಿಮಗೆ ಆಶ್ಚರ್ಯವಾಗಬಹುದು, 300ರಿಂದ 400 ಜನ ಈ ಇಷ್ಟಲಿಂಗ ಪೂಜೆಯಲ್ಲಿ ಹೇಗೆ ನಮಗೆ ಹಿರಿಯ ಶರಣರಾದ ರುದ್ರಪ್ಪನವರು ಕಲಿಸಿದಾರಲ್ಲ ಮಲ್ಲೂರಿನಲ್ಲಿ, ಅದೇ ಮಾರ್ಗದಲ್ಲಿ ನಾವು ಅಲ್ಲಿ ಅವರಿಗೆ ಇಷ್ಟಲಿಂಗ ಪೂಜೆ ಪ್ರಾತ್ಯಕ್ಷಿಕೆಯನ್ನು ಮಾಡಿದಾಗ ಏನೋ ಒಂದು ಅವರಿಗೆ ಹೊಸದಾಗಿ ಏನೋ ಕಂಡುಕೊಂಡಂತ ಒಂದು ಅನುಭವ ಆಗಿಬಿಟ್ಟಿತು. ಅದು ಮರೆಯಲು ಅಸಾಧ್ಯವಾದ ಅನುಭವ ಅಂತ ಎಲ್ಲರೂ ವ್ಯಕ್ತ ಮಾಡಿದ್ರು. ನಮಗಿನ್ಯಾರೂ ಹೇಳೇ ಇಲ್ವಲ್ಲ ಅಂತ. ಹಾಗೇನೆ ಚಿತ್ರದುರ್ಗದಿಂದ 3-4 ಶರಣರು ನನ್ನ ಜೊತೆಯಲ್ಲಿ ಲಿಂಗ ಪೂಜೆಯನ್ನ ಮಾಡಿಕೊಂಡ್ರು, ಇಷ್ಟಲಿಂಗ ಪೂಜೆಯನ್ನ. ಆ ಬಂದ ಸ್ವಾಮೀಜಿಗಳು ನನಗೆ ಹೇಳಿದ್ರು, ಸರ್ ನಮ್ಗಿದೆಲ್ಲ ಗೊತ್ತಿಲ್ಲ, ನೀವು ಹೇಳ್ಕೊಟ್ರಿ ಅಂತ ಹೇಳಿ. ಅಂದ್ರೆ ಇದೇನ್ ತೋರಿಸ್ತಾ ಇದೆ ಅಂದ್ರೆ, ಶಿವಯೋಗದ ಬಗ್ಗೆ ಸ್ವಾನುಭಾವದ ನೆಲೆ ಎಷ್ಟೊಂದು ಪ್ರಯತ್ನ ಪಡ್ತಾ ಇದೆ. ಊರಿಗೆ ಹೋಗೋದು, ಅಲ್ಲಲ್ಲಿ ಕಾರ್ಯಕ್ರಮ ಮಾಡೋದು, ಕಮ್ಮಟ ಮಾಡೋದು, ಅಲ್ಲೂ ಕೂಡ ಚಳ್ಳಕೆರೆಯಲ್ಲೂ ಕೂಡ ಚಿತ್ರದುರ್ಗದಿಂದ
ದಾವಣಗೆರೆಯಿಂದ ಸಮೀಪದ ಎಲ್ಲಾ ಊರುಗಳಿಂದ ನಮ್ಮ ಸ್ವಾನುಭವದ ನೆಲೆಯ ಸದಸ್ಯರು ಆಗಮಿಸಿದ್ರು. ಏನೋ ಮತ್ತೆ ಖುಷಿ, ಸಂಭ್ರಮ. ಹಾಗಿದೆ ಈ ಸ್ವಾನುಭವದ ನೆಲೆಯ ಒಂದು ಶಿವಬಲ ಅಂತ ನನಗನ್ನಿಸ್ತಾ ಇದೆ. ಹೀಗಾಗಿ ಬಹಳ ಒಂದು 3 ದಿನ ನೋಡಿ ಅಲ್ಲಿ ಆ ಎಲ್ಲ ಅನುಪಮ ಶರಣರ ಜೊತೆಗೆ ಏನಿದ್ವಲ್ಲ, ಮತ್ತೆ 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 ಸೇರಬೇಕು, ಮತ್ತೆ ಈ ಶಿವಯೋಗವನ್ನ ಮಾಡಿಕೊಳ್ಳಬೇಕು, ಎಲ್ಲರಿಗೂ ಕಲಿಸಬೇಕು, ಬಸವ ತಂದೆಯ ಅನುಗ್ರಹ ಎಲ್ಲರ ಮೇಲೆಯೂ ಆಗಬೇಕು. ವೀರಶೈವ ಕಲ್ಯಾಣ ಮಂಟಪವು ಅನಿಸಿದರೂ ಒಳಗೆ ಹೋದ ತಕ್ಷಣ ನಮ್ಮ ಗುರುದೇವರ ಒಂದು ಬೃಹತ್ತಾದ ಭಾವಚಿತ್ರವನ್ನ ಕಂಡು ಮನಕ್ಕೆ ಬಹಳ ಆನಂದವಾಯಿತು. ಯಾವುದೇ ಆ ಕಡೆ ಈ ಕಡೆ ಮಾತನಾಡದೆ ನನ್ನ ತತ್ವಗಳು ಏನಿದೆ, ನನ್ನ ಶರಣರು ಏನಿದೆ ಹೇಳಿದ್ದಾರೆ, ನನ್ನ ಸ್ವಾನುಭಾವದ ನೆಲೆಯಲ್ಲಿ ಏನು ಚಿಂತನೆಯಾಗುತ್ತದೆ ಅದನ್ನಷ್ಟೇ ನಾನು ಮತ್ತು ಸಂಗೊಳ್ಳಿ ಶರಣರು ಅಲ್ಲಿ ಮಾತಾಡಿದ್ವಿ ಹೊರತು ಯಾವುದೇ ನಾವು ಆ ಕಡೆ ಈ ಕಡೆ ವಾಲಿಲ್ಲ. ಹೀಗಾಗಿ ಆ ಸತ್ಯವನ್ನು ಕಂಡ ಅವರಿಗೆ ಇದೆಲ್ಲ ಇದೆಯಾ ಶಿವಯೋಗದಲ್ಲಿ, ಶರಣರು ಇದನ್ನೆಲ್ಲ ಹೇಳ್ತಾ ಹೋಗಿದಾರ ಅಂದ್ರೆ ಏನಾಯ್ತು, ಅಲ್ಲಿ ನಾವು ವಚನಗಳ ಮೂಲಕ ಮಾತ್ರ ಮಾತನಾಡ್ತಾ ಇದ್ವಿ ಅಷ್ಟೇ ಅಲ್ಲ, ಅದಕ್ಕೆ ಸಾಕ್ಷಿಯಾಗಿ ಆ ಗ್ರಂಥವೂ ಕೂಡ ಅಲ್ಲಿ ಲಭ್ಯವಿತ್ತು. ಎಲ್ಲರೂ ತಗೊಂಡ್ರು ಆ ಪುಸ್ತಕವನ್ನ. ಹೀಗೆ ಈ ಒಂದು ನೆಲೆ ಜಾಗೃತವಾಗ್ತಾ ಇದೆ ಎಲ್ಲೆಡೆ. ಇದರ ಸೌರಭ ಪರಿಮಳ ಎಲ್ಲ ಕಡೆ ಹಬ್ತಾ ಇದೆ ಬಂಧುಗಳೇ. ಹೋಗೋಣ, ಎಲ್ಲೆಲ್ಲಿ ಕರೀತಾರೆ ಹೋಗೋಣ. ಈಗ ಬೀದರಕ್ಕಿದೆ, ಮತ್ತೆ ಇಳಕಲ್ಲಿಗಿದೆ, ಹಾಗೇನೆ ಮುರುಗೋಡದ ಮಠಕ್ಕೆ ಈಗ ನಾನು ಹೋಗ್ತಾ ಇದ್ದೀನಿ. ನಮ್ಮ ಪ್ರೇಮಕ್ಕನವರು ಆಗ್ರಹದ ಮೇರೆಗೆ 30 ಆಗಸ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಸ್ವಾಮೀಜಿಯವರ ಮನಸ್ಸನ್ನು ನನಗೆ ಒಲಿಸಬೇಕಾಗಿದೆ. ಹೀಗಾಗಿ ನಮ್ಮ ಸ್ವಾನುಭಾವದ ನೆಲೆಯ ಒಂದು ಬಲ ಏನ್ ನಮಗಿದೆಯಲ್ಲ, ಇಲ್ಲಿ ಕಲಿಸುತ್ತಿರುವ ದಿನಗಳ ಪಾಠ ನಿನ್ನೆ ನೋಡಿದ್ರು ನೀವು, ಪ್ರಸಾದ, ಭಾವದ ಬಗ್ಗೆ ಮಾತಾಡ್ತಾ ಇದ್ರು ಹಿರಿಯ ಶರಣರು. ಇದನ್ನೆಲ್ಲ ಕಲ್ಕೊಳ್ಳೋದು ಎಲ್ಲಿ ಜನಸಾಮಾನ್ಯರಿಗೆ ಎಷ್ಟು ಸಾಧ್ಯವಾಗುತ್ತೋ ಅದನ್ನ ಅವರಿಗೆ ಅರಹೋದು, ಸತ್ಯದ ನೆಲೆಯನ್ನ ಅವರಿಗೆ ತೋರಿಸೋದು. ಈ ಒಂದು ಪ್ರಯತ್ನದಲ್ಲಿ ನಾವು ಸಾಗಿದ್ದೇವೆ ಅಂತ ಅನ್ನೋಕೆ ಅಡ್ಡಿ ಇಲ್ಲ. ಯಾಕೆಂದ್ರೆ ಸ್ವಾನುಭಾವದ ನೆಲೆಯ ಸದಸ್ಯರು ಇಡೀ ನಾಡಿನಾದ್ಯಂತ, ಕರ್ನಾಟಕದಾದ್ಯಂತ ಅಲ್ಲಿ ಇಲ್ಲಿ ಇರ್ತಾರೆ. ಎಲ್ಲಿ ಸಮೀಪದಲ್ಲಿ ನಡೆಯುತ್ತೋ ಅವ್ರು ಓಡೋಡಿ ಬರ್ತಾರೆ. ನಿನ್ನೆ ದಾವಣಗೆರೆಯಿಂದ ಒಂದು 6-8 ಜನ ಬಂದಿದ್ರು ಅಲ್ಲಿ. ಹೀಗೆ ಸಾಗೋಣ. ಇದು ಒಂದು ಶಿವಯೋಗದ ಪಥದಲ್ಲಿ ಸಾಗೋದೇ ಒಂದು ದೊಡ್ಡ ಆನಂದದ ಸಂಗತಿ. ಹೀಗೆ ಲಿಂಗಾನುಸಂಧಾನ, ಸಕಿಲೆಗಳು, ಇಷ್ಟಲಿಂಗ ಪೂಜೆ ಅನ್ನೋದ್ರ ಬಗ್ಗೆ ನಾವು ಈಗ ಮಾತಾಡ್ತಾ ಇದ್ದೀವಿ. ಲಿಂಗಾನುಸಂಧಾನದ ಬಗ್ಗೆ ನಾವು ನಡೀತಾ ಇದೆ ಈಗ ನಮಗೆ. ನಾವು ಹೋದ ಸಾರಿ ಆ ಚಕ್ರಗಳ ಬಗ್ಗೆ, ಚಕ್ರದಲ್ಲಿರುವ ಲಿಂಗಗಳಲ್ಲಿ ಬಂದಾಗ ವಿಶುದ್ಧಿ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಆ ವಿಶುದ್ಧಿ ಚಕ್ರದಲ್ಲಿರುವ ಕಂಠಪೆಟ್ಟಿಗೆಯಲ್ಲಿರುವ ಹೇಗೆ ಧ್ವನಿ ಹುಟ್ಟುತ್ತದೆ, ಆ ಧ್ವನಿ ಪರ, ಪಶ್ಯಂತಿ, ಮಾಧ್ಯಮ, ಹಾಗೇನೆ ವೈಖರಿ ಅನ್ನೋದ್ರ ಬಗ್ಗೆ ನಾವು ತುಂಬಾ ಚೆನ್ನಾಗಿ ಅದನ್ನು ನೋಡ್ಕೊಂಡ್ವಿ. ವಿಶುದ್ಧಿ ಚಕ್ರದಲ್ಲಿ ಅದು ಹೇಗಿದೆ, ಅಲ್ಲಿರುವ 16 ಅಕ್ಷರಗಳ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಬಹಳ ಚೆನ್ನಾಗಿ ಶರಣ ಸ್ಥಳದಲ್ಲಿ ಅದು ಹೇಗಿದೆ ಅನ್ನೋದನ್ನ ನೋಡಿಕೊಂಡು, ಇದೆಲ್ಲ ಪರ ಅನ್ನೋದು ಆ ಶಬ್ದ ಹುಟ್ಟೋದು ಆಚಾರ ಲಿಂಗದಲ್ಲಿ, ಪಶ್ಯಂತಿ ಅನ್ನೋದು ಅದಕ್ಕೆ ಒಂದು ಭಾಷೆಯ, ಅಲ್ಲಿ ಎಲ್ಲ ಹೇಗೆ ಮಾತನಾಡಬೇಕು ಆಗೋದು, ಜಂಗಮ ಲಿಂಗದಲ್ಲಿ ಮಧ್ಯಂತರವಾಗಿ ಮಾನಸಿಕವಾಗಿ ಅದನ್ನ ಹೇಗೆ ರೂಪಿಸಿಕೊಳ್ಳಬೇಕು, ಒಂದು ವೈಖರಿ ಅನ್ನೋದು ಪ್ರಸಾದ ಲಿಂಗದಲ್ಲಿ ನಾನು ಅದು ಹೊರಗೆ ಬರೋದೇನಿಲ್ಲ, ಅದು ಆ ಆ ವೈಖರಿ, ಇಡೀ ಈ ಶಬ್ದ ಹೇಗೆ ಹುಟ್ಟುತ್ತೆ ಅನ್ನೋದನ್ನ ನಾವು ನೋಡಿಕೊಂಡ್ವಿ. ಹೀಗಾಗಿ ವಿಶುದ್ಧಿ ಚಕ್ರದ ನಂತರ ನಾವು ಈಗ ನೇರವಾಗಿ ಆಜ್ಞಾ ಚಕ್ರಕ್ಕೂ ನಾವು ನೋಡಿದ್ವಿ ಹೋದ್ ಸಾರಿ. ಅಲ್ಲಿ ಹೇಗಿದೆ ಮಹಾಲಿಂಗ, ಎಷ್ಟೊಂದು ಚೆನ್ನಾಗಿದೆ, ಮಹಾಲಿಂಗದ ಬಗ್ಗೆ ಎಷ್ಟು ಚೆನ್ನಾಗಿ ವಚನಕಾರರು ಹೇಳಿದ್ರು ಅನ್ನೋದನ್ನ, ಆ ಮಹಾಲಿಂಗವೇ ಚಿನ್ನಾದ ಮೂರ್ತಿ, ಆ ಮಹಾಲಿಂಗವೇ ಪರನಾದ ಮೂರ್ತಿ ಅಂತ ಎಷ್ಟು ಚೆನ್ನಾಗಿ, ಮಹಾಲಿಂಗವಿಲ್ಲದೆ ಶಿವಯೋಗ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು ಸತ್ಯ ಕೂಡ ಗೊತ್ತಾಯಿತು. ಯಾಕೆಂದ್ರೆ ಮಹಾಲಿಂಗವೇ ನನ್ನ ಆಂತರಿಕ ಪಯಣದಲ್ಲಿ ಒಳಗೆ ಸಾಗಲು ನನ್ನ 3ನೇ ಕಣ್ಣು ಯಾವುದೆಂದರೆ ಮಹಾಲಿಂಗ. ಅದಕ್ಕೆ ನಾನು ಓಂ ಅಂತ ಅಂದು ಮಹಾಲಿಂಗವನ್ನು ಪ್ರಾರ್ಥಿಸಿ, ನನಗೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗದ ದರ್ಶನ ಮಾಡಿಸಪ್ಪ, ಹಾಗೇನೆ ಮಸ್ತಿಷ್ಕದಲ್ಲಿರುವ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗದ ದರ್ಶನವನ್ನ ಕೂಡ ಮಹಾಲಿಂಗವೇ ನಮಗೆ ಮಾಡಿಸೋದ್ರಿಂದ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗದ ಮಹತ್ವವನ್ನು ಕೂಡ ನಾವು ನೋಡ್ಕೊಂಡ್ವಿ. ಈ ಚಿತ್ರವನ್ನ ಗಮನಿಸಿ, ಆ ಮಹಾಲಿಂಗದಿಂದಲೇ ನಾನು ಮೆದುಳಿನ ನಡುವಿರುವ ಆ ಅಮೃತ ಗ್ರಂಥಿ ಹತ್ರ ಹೋಗಿ, ಅಲ್ಲಿಂದಲೇ ಮೇಲೆ ನೋಡಿದಾಗ ನಿಷ್ಕಲಲಿಂಗ, ಆ ಹಿಂದೆ ನೋಡಿದಾಗ ನಿಶೂನ್ಯಲಿಂಗ, ಅತ್ಯಂತ ಹಿಂದೆ ನೋಡಿದಾಗ ಅಲ್ಲಿ ನಿರಂಜನಲಿಂಗ, ಮತ್ತೆ ಕೆಳಗೆ ಆ ಹಿಂಭಾಗದ ಕೆಳಗಿನ ಭಾಗದಲ್ಲಿ ಅನುಲಿಂಗ ಇರೋದನ್ನ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ಮಹಾಲಿಂಗ 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 ನಮಗೆ ಎಲ್ಲ ಕಡೆ ಕರ್ಕೊಂಡು ಒಯ್ತಾ ಇದೆ ದೇಹದ ಒಳಗೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಅದೇ ಮಹಾಲಿಂಗದ ಪ್ರಾರ್ಥನೆಯೊಂದಿಗೆ ನಾವು ಸಹಸ್ರಾರ ಚಕ್ರಕ್ಕೆ ಹೋಗಬೇಕಾಗಿದೆ. ಸಹಸ್ರಾರ ಚಕ್ರ
ಸಹಸ್ರಾರ ಚಕ್ರದಲ್ಲಿರುವ ಲಿಂಗ ಯಾವುದು? ನಿಷ್ಕಲಲಿಂಗ. ನಿಷ್ಕಲಲಿಂಗ ಅಥವಾ ನಿಖಲಲಿಂಗ. ನಿಷ್ಕಲಲಿಂಗ. ಆಕೃತಿ ನಿಖಲಾಕೃತಿ. ಇಲ್ಲಿ ನೋಡಿ ಪ್ರಣಮ ಬಕಾರ. ಒಂದು ಆಶ್ಚರ್ಯವಾಗುವ ಅಂದ್ರೆ ಈ ನಮ್ಮ ಪ್ರಣಮಾಕ್ಷರಗಳನ್ನು ನೋಡಿದಾಗ ಶಿಖಾಚಕ್ರದಲ್ಲಿ ಬಸವ ಅಂತ ಬರ್ತಾ ಇದೆ. ಬಸವ ಅದು 3 ದಳ ಇದೆ. ಅದು 3 ದಳದಲ್ಲಿಯೂ ಬಸವ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೆ, ನಿಷ್ಕಲಲಿಂಗ, ನಿಶೂನ್ಯಲಿಂಗ ಹಾಗೇನೆ ನಿರಂಜನ ಲಿಂಗಕ್ಕೆ ನಾವು ಬಸವ ಅಂದ್ಕೊಂಡು ಇಲ್ಲಿರುವ ಒಂದು ಮಂತ್ರವನ್ನ ನಾವು ಹೇಗಂತೀವಿ ಅಂದ್ರೆ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ. ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಈ ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲಲಿಂಗದ ಪ್ರಾರ್ಥನೆಯನ್ನ ನಾವು ಮಾಡಿದ್ವಿ. ಹೀಗಾಗಿ ಇಲ್ಲಿ ಏನಿದೆ, ಇಲ್ಲಿರುವ ಮಾರ್ಗಕ್ರಿಯೆ, ಮೀರಿದ ಕ್ರಿಯೆಗಳು ಯಾವುವು, ಇದನ್ನೆಲ್ಲ ನಾವು ನೋಡ್ಬೇಕೀಗ. ಆಕೃತಿ ನಿಖಲಾಕೃತಿ, ಪ್ರಣಮ ಬಕಾರ, ನಾದ ದಿವ್ಯನಾದ, ಸ್ಥಳ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಷ್ಕಳಂಕ ಸ್ಥಳ, ಚಕ್ರ ಬ್ರಹ್ಮಚಕ್ರ, ವರ್ಣ ಜ್ಯೋತಿವರ್ಣ, ಅಂಗ ತ್ಯಾಗಾಂಗ, ಆತ್ಮ ಮಹಾತ್ಮ, ತನು ಚಿದ್ರೂಪ, ಹಸ್ತ ನಿರ್ನಾಮ ಹಸ್ತ, ಲಿಂಗ ನಿಖಳಂಕ, ಮುಖ ಬ್ರಹ್ಮರಂಧ್ರ, ಮೀರಿದ ಕ್ರಿಯೆಗಳು ಚಿನ್ನಾದ ಶಕ್ತಿ, ಪರಿಪೂರ್ಣ ಭಕ್ತಿ, ಪದಾರ್ಥ ಆನಂದ, ಪ್ರಸಾದ ನಿಖಲ ಪರಮಾನಂದ, ಪೂಜಾರಿ ಪರಮೇಶ್ವರ, ಕಲೆಯ ಅನಾದಿ ಸಾಧಾಕ್ಯ, ಅಗಮ್ಯ ಲಕ್ಷಣ, ಅನಾಮಯ, ಸಂಜ್ಞೆ, ಅಪ್ರಮಾಣ, ದಿಕ್ಕು, ವಾಯು, ವಕ್ರವೇದ, ವಿಶ್ವಾಧಿಕಲಿಂಗ ಮತ್ತು ಧನುರ್ವೇದ ಅಂತ ಈ ತರ ಈ ಒಂದು 24 ಸೆಕೆಲೆಗಳನ್ನ ಈ ಸ್ಥಳದಲ್ಲಿ ಕೊಡ್ತಾ ಇದ್ದಾರೆ. ಒಂದು ಎರಡನೇದ್ದು, ನಾವು ಈಗ ಮೇಲಿನ ಸ್ಥಳಗಳಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಇದು ಕಠಿಣ ಅನಿಸುತ್ತೆ. ಆ 6 ಸ್ಥಳಗಳ ನಂತರ ಮೀರಿದ ಸ್ಥಳಗಳಿವು. ಹೀಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಜಕ್ಕಣ್ಣಯ್ಯನವರು ಬಂದ್ರು. ಅವ್ರೇನಂದ್ರು, ಆಕಾರ ಲಿಂಗದ ಸಂಘದಿಂದ ನಿರಾಕಾರ ಲಿಂಗವ ಕಂಡೆನಯ್ಯ ಅಂದಾಗ ಆ ಆಕಾರ ಲಿಂಗ ಯಾವುದು? ಇಷ್ಟಲಿಂಗ. ಇಷ್ಟಲಿಂಗ. ಇಷ್ಟಲಿಂಗವೇ ನಿಷ್ಕಲಲಿಂಗ ಅಂತಾನು ಗೊತ್ತಿದೆ. ಇಷ್ಟಲಿಂಗ ಅಂದ್ರೇನು ನಿಷ್ಕಲಲಿಂಗ, ನಿಷ್ಕಲಲಿಂಗ ಅಂದ್ರೆ ಆಚಾರಲಿಂಗ, ಗುರುಲಿಂಗ ಅನ್ನೋದು ನಿಮಗೆ ಗೊತ್ತಿದೆ. ಆಕಾರ ಲಿಂಗದ ಸಂಘದಿಂದ ನಿರಾಕಾರ ಲಿಂಗವ ಕಂಡೆನಯ್ಯ ಅಂದ್ರೆ ಇಷ್ಟಲಿಂಗದ ಸಂಘದಿಂದ. ಏನಾಯ್ತು ಇವಾಗ? ಆ ನಿರಾಕಾರ ಲಿಂಗದ ಸಂಘದಿಂದ ನಿರಾಕುಳ ಲಿಂಗವ ಕಂಡೆನಯ್ಯ, ಆ ನಿರಾಕುಳ ಲಿಂಗದಿಂದ ಸಂಘದಿಂದ ನಿರಂಜನ ಲಿಂಗವ ಕಂಡೆನಯ್ಯ ಅಂದಾಗ, ಆಕಾರ ಲಿಂಗದಿಂದ ಸಂಘದಿಂದ ನಿರಾಕಾರ ಲಿಂಗ ಅಂದಾಗ ನಿರಂಜನ ಲಿಂಗ, ಆ ನಿರಾಕಾರ ಲಿಂಗದ ಸಂಘದಿಂದ ನಿರಾಕುಳ ಲಿಂಗ ಅಂದಾಗ ನಿರಂಜನ ಲಿಂಗ, ಆ ನಿಶೂನ್ಯ ಲಿಂಗ, ಆ ನಿಶೂನ್ಯ ಲಿಂಗದ ಸಂಘದಿಂದ ನಿರಂಜನ ಲಿಂಗವ ಕಂಡೆನಯ್ಯ ಅಂತ ಹೇಳ್ತಿದ್ದಾರೆ. ಆ ನಿರಂಜನ ಲಿಂಗ ಸಂಘದಿಂದ ನಿರಾಳ ಲಿಂಗವ ಕಂಡೆನಯ್ಯ, ಆ ನಿರಾಳ ಲಿಂಗದ ಸಂಘದಿಂದ ನಿಖಲ ಲಿಂಗವ. ಹೀಗೆ ಈ ಒಂದೊಂದೇ ಲಿಂಗದಿಂದ ಅಂದ್ರೆ ಮಹಾಲಿಂಗ, ಇಷ್ಟಲಿಂಗ, ಮಹಾಲಿಂಗ, ಅದರ ಮೂಲಕ ಇಷ್ಟಲಿಂಗವಂದ್ರೆ ನಿಷ್ಕಲಲಿಂಗ ಅಂತ ನಿಮ್ಗೆ ಈಗಾಗಲೇ ಹೇಳಿಯಾಗಿದೆ. ಅದನ್ನ ಅಲ್ಲಂಪ್ರಭುದವರು ಹೇಗೇನಂದ್ರು, ಕಾಯವೇ ಸಕಲ, ಪ್ರಾಣವೇ ಸಕಲ, ನಿಷ್ಕಲ, ಭಾವವೇ ನಿಷ್ಕಲ ಲಿಂಗವಾಗಿದ್ದ ಮತ್ತೆ ಬೇರೆ ಆಯತ ಸ್ವಾಯತ ಸನ್ನಿಹಿತವೆಂಬುದಿಲ್ಲ ನೋಡ. ಶಿವ ಶಕ್ತಿ ಭಕ್ತಿ ಶಕ್ತಿ ಸಂಬಂಧವೇ ದೇಹದೇಹಿಗಳಾಗಿದ್ದ ಬಳಿಕ ಗುಹೇಶ್ವರ ಲಿಂಗದಲ್ಲಿ ಬೇರೊಂದು ಕುರುಹು ಹಿಡಿದು ಅರಿಯಲೇಕಯ್ಯ ಚೆನ್ನಬಸವಣ್ಣ ಅಂತ ಕೇಳಿದ್ರು. ಅಂದ್ರೆ ಏನು? ನಿಷ್ಕಲಲಿಂಗ, ಭಾವವೇ ನಿಷ್ಕಲಲಿಂಗವಾಗಿದೆ. ಅದನ್ನ ನಿನ್ನೆನೂ ಮಾತಾಡಿದೀವಿ ನಾವು. ಭಾವ 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 ಭಾವಲಿಂಗವಾಗಬೇಕು ಅಂತ ಹೇಳಿದ್ರೆ ನಿನ್ನೆ ಏನು? ಪ್ರಸಾದ ಭಾವದಲ್ಲಿ ಅದು ಪ್ರಸಾದವಾಗಬೇಕೇ ವಿನಃ ಯಾಂತ್ರಿಕವಾಗಿ ಅಲ್ಲ. ಹೀಗೆ ಸಹಸ್ರಾರ ಚಕ್ರದ ಬಗ್ಗೆ ಇಡೀ ಜಗತ್ತು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಏಕೆಂದ್ರೆ ಅವರ ಪ್ರಕಾರ ಇದು ಕೊನೆಯ ಚಕ್ರವಾಗಿದೆ. ಇಲ್ಲಿಂದ ಮುಂದೆ ಅವ್ರು ಹೋಗೋದಿಲ್ಲ, ಇಲ್ಲಿಗೆ ಅವ್ರು ನಿಂತು ಬಿಡ್ತಾರೆ. ಯಾವಾಗ ಮಗುವಿನ ಎಳ್ಳೆತ್ತಂತ ಏನಂತೀರಲ್ಲ ನೀವು, ಕೂಡಿರೋದಿಲ್ಲ ಇನ್ನು ನೆತ್ತಿ, ಅಲ್ಲಿ ಇದು ಇರ್ತಾ ಇದೆ. ಆ ಸಹಸ್ರಾರ ಚಕ್ರದಲ್ಲಿ ಈ ಒಂದು ಲಿಂಗ ನಿಷ್ಕಲ ಲಿಂಗ ಇದೆ ಅನ್ನೋದು ನಮಗೆ ಗೊತ್ತಿದೆ. ಆ ನಿಷ್ಕಲ ಲಿಂಗದಿಂದ ನಾವು ಹೇಗೆ ನೋಡಿ, ಈ ಮಗುವಿನಲ್ಲಿ ಇಲ್ಲಿ ಆ ಮಗುವಿನ ಈ ಭಾಗದಲ್ಲಿ ಅದು ಒಳಗಡೆ ಇರ್ತಾ ಇದೆ. ಇದು ಮುಚ್ಕೊಳ್ಳೋ ತನಕ ಅವನು ಪರಮಾತ್ಮನಾಗಿಯೇ ಈ ಮಗು ಇರುತ್ತದೆ ಅಂತ ವಚನಕಾರರು ಬರೀತಾ ಇದ್ದಾರೆ. ಪರಮಾತ್ಮ, ಅಂತರಾತ್ಮ, ಜೀವಾತ್ಮ ಅನ್ನೋ 3 ಆತ್ಮಗಳ ಬಗ್ಗೆ ನೀವು ಓದಿದ್ದೀರಿ. ಹೀಗಾಗಿ ಈ ಸಹಸ್ರಾರ ಚಕ್ರ ಮಗುವಿನ ಈ ಭಾಗದಲ್ಲಿ ಅದು ಬರ್ತಾ ಇದೆ. ಹಿಂಭಾಗದಲ್ಲಿ ಶಿಖಾಚಕ್ರ, ಅದರ ಕೆಳಗಡೆ ಹೋದ್ರೆ ಎಲ್ಲಿ ಕಣ್ಣಿನ ಒಂದು
ಸೆಂಟರ್ ಇದೆಯಲ್ಲ, ಆಕ್ಸಿಪಿಟಲ್ ಲೋಬ್ ಅಂತ, ಅಲ್ಲಿ ನಿರಂಜನ ಲಿಂಗ ಇರ್ತಾ ಇದೆ. ಅಂದ್ರೆ ಏನು, ಮೆದುಳನ್ನ ನೀವು 3 ಭಾಗವಾಗ ಮಾಡಿದಾಗ ಮುಂದಿನ ಮೆದುಳು, ಮಧ್ಯದ ಮೆದುಳು, ಹಿಂದಿನ ಮೆದುಳು ಅಂದಾಗ ಮುಂದಿನ ಮೆದುಳಕ್ಕೆ ನಿಷ್ಕಲ ಲಿಂಗ, ಮಧ್ಯದ ಮೆದುಳಕ್ಕೆ ನಿಶೂನ್ಯ ಲಿಂಗ, ಹಿಂದಿನ ಮೆದುಳಿಗೆ ನಿರಂಜನ ಲಿಂಗವನ್ನ ನಮ್ಮ ಶರಣರು ಕೊಟ್ಟಿದ್ದಾರೆ. ಅಂದ್ರೆ ಮಸ್ತಿಷ್ಕದಲ್ಲಿ ಇರುವ ಮೆದುಳಿಗೆ ಮುಂದೆ, ಮಧ್ಯ, ಹಿಂದೆ ಮಾಡಿ, ಮುಂದೆ ಸಹಸ್ರಾರ ಚಕ್ರದಲ್ಲಿರುವ ಈ ನಿಷ್ಕಲ ಲಿಂಗ, ಮಧ್ಯದಲ್ಲಿ ನಿಶೂನ್ಯ ಲಿಂಗ, ಹಿಂದೆ ನಿರಂಜನ ಲಿಂಗವನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೆದುಳಿನ ಬಗ್ಗೆಯೂ ಕೂಡ ಅವರು ಅಭ್ಯಸನವನ್ನ ಮಾಡಿ ಇಲ್ಲಿ ಲಿಂಗಗಳು ಇರಲೇಬೇಕು ಅಂತ 3 ಲಿಂಗ ಅಲ್ಲದೆ ಕೊನೆಯಲ್ಲಿ ಈ ಎಲ್ಲಾ ಲಿಂಗಗಳ ಉತ್ಪತ್ತಿಗೆ ಕಾರಣವಾದ ಯಾವುದೇ ನೆಲೆಕಲೆ ಅಥವಾ ಯಾವುದೇ ಸಕಿಲೆಗಳಿರದ ಅನುಲಿಂಗವನ್ನ ಕೂಡ ಅಲ್ಲಿಯೇ ಕೆಳಗೆ ನಿರಂಜನ ಲಿಂಗದ ಕೆಳಗೆ ಕೊಟ್ಟಿದ್ದು ಕೂಡ ಒಂದು ಅವರ ವೈದ್ಯಕೀಯ ಜ್ಞಾನಕ್ಕೆ ಅತ್ಯಂತ ಬೆರಗಾಗುವಂತ ವಿಷಯಗಳು ಇಲ್ಲಿವೆ. ಏಕೆಂದ್ರೆ ಯಾಕೋ ಏನು ನನಗೆ ಗೊತ್ತಿಲ್ಲ, ನಾವು ಇಲ್ಲಿಗೆ ಬಂದು ಎಲ್ಲಿಗೆ ಐಕ್ಯ ಸ್ಥಳದ ಮಹಾಲಿಂಗದ ಮೇಲೆ ಬಂದ ನಂತರ ಈ ಮೇಲಿನ ಸ್ಥಳಗಳಿಗೆ ಹೋಗಿ ಅಲ್ಲಿರುವ ಲಿಂಗಗಳನ್ನ, ಅಲ್ಲಿರುವ ಸಕಿಲೆಗಳನ್ನ ಅಭ್ಯಸನ ಮಾಡುವಲ್ಲಿ ಯಾಕೋ ನಮಗೆ ಅಷ್ಟೊಂದು ಹೆಚ್ಚು ಅಭ್ಯಸನ ಅಲ್ಲಿ ಆಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ವಾನುಭವದ ನೆಲೆಯಲ್ಲಾದ್ರೂ ನಾವು ಅದನ್ನ ಮಾಡ್ಲೇಬೇಕು. ಯಾಕೆಂದ್ರೆ ಇಲ್ಲಿ ಅನುಭವಿಗಳಿದ್ದೀರಾ, ಸಾಧಕರಿದ್ದೀರಾ, ನಾವೇನ್ ಹೇಳ್ತೀವಿ ಅದು ಅರ್ಥ ಕೂಡ ಆಗುತ್ತೆ. ಏಕೆಂದ್ರೆ ಈಗಾಗಲೇ ಕೆಳಗಿನ ಲಿಂಗಗಳ ಬಗ್ಗೆ, ಕೆಳಗಿನ ಎಲ್ಲಾ ಸಕಿಲಗಳ ಬಗ್ಗೆ ನಿಮಗೆ ಅಪಾರವಾದ ಜ್ಞಾನವಿರೋದ್ರಿಂದ ಮಸ್ತಿಷ್ಕದಲ್ಲಿರುವ ಈ 4 ಲಿಂಗಗಳ ಬಗ್ಗೆ, ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ ಮತ್ತು ಅನುಲಿಂಗದ ಬಗ್ಗೆ ನಾವು ಮಾಡುತ್ತಿರೋ ಅಭ್ಯಾಸನ ಅಥವಾ ನಾವು ಹೇಳೋ ಒಂದು ಏನು ಈ ವರ್ಗವಿದೆಯಲ್ಲ, ನಿಮಗೆ ಅತ್ಯಂತ ಸರಳವಾಗಿ ಅದು ಅರ್ಥವಾಗುತ್ತದೆ ಅಂತ ನನ್ನ ಭಾವನೆಯಾಗಿದೆ. ಹೀಗಾಗಿ ಯಾಕೆ ನಾವು ಮಾಡಲೇ ಇರಬಾರ್ದು? ಯಾಕಂದ್ರೆ ದಶವಿಧ ಲಿಂಗಾರ್ಚನೆ ಅನ್ನೋದನ್ನ ಶರಣರು ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲವನ್ನ ನಾವು ಕಲಿಯೋಣ, ಆ ಒಂದು ಜ್ಞಾನವನ್ನು ಪಡೆಯೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ನಿಸ್ತಾ ಇರೋದ್ರಿಂದ ನಾವು ಈ ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲ ಲಿಂಗದ ಬಗ್ಗೆ ಹೇಳ್ತಾ ಇದ್ದೀವಿ. ಈಗ ನಿಮಗೆ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳ ಬಗ್ಗೆ ಗೊತ್ತಿದೆ. ಇಡ ಅಂದ್ರೆ ಚಂದ್ರನಾಡಿನೂ ಅಂತಾರೆ, ಪಿಂಗಳ ಅಂದ್ರೆ ಸೂರ್ಯನಾಡಿ ಅಂತಾರೆ, ಸುಷುಮ್ನ ಅನ್ನೋದು ಮಧ್ಯದಲ್ಲಿರುವ ಸುಷುಮ್ನ ನಾಡಿ. ಈ ಸುಷುಮ್ನ ನಾಡಿ ಅದು ಮೂಲಾಧಾರ ಚಕ್ರದಿಂದ ಅಂದ್ರೆ ಬೆನ್ನು ಮೂಳೆಯ ಕೊನೆಯಲ್ಲಿ ಆರಂಭವಾಗಿ ಬೆನ್ನು ಮೂಳೆಯ ಮೂಲಕ ಬ್ರಹ್ಮರಂಧ್ರವರೆಗೆ ಸೇರ್ತಾ ಇದೆ. ಕೆಳಗಿನಿಂದ ಬರ್ತಾ ಇದೆ, ಅದು ಮೂಲಾಧಾರ ಚಕ್ರದಿಂದ ಅದು ಬರ್ತಾ ಇದೆ. ಯಾವುದು? ಈ ಸುಷುಮ್ನ ನಾಡಿ. ಬಂದಾಗ ಅದು ಎಲ್ಲಿ ಈ ಇಡ, ಪಿಂಗಳ, ಸುಷುಮ್ನ ಇವು ಮೂರು ಏನಾಗ್ತವೆ, ಅವು ಈ ಮಹಾಲಿಂಗದ ಮೇಲೆ ಹೋದಾಗ ಅವು 3 ಕೂಡಿಕೊಂಡು ವಜ್ರನಾಡಿ ಅಂತ ಒಂದೇ ಆಗ್ತಾ ಇದೆ. ವಜ್ರನಾಡಿ ಅಂತ ಆಗ್ತದೆ. ಅಂದ್ರೆ ಅದು ಗಾತ್ರದಲ್ಲಿ ಸಣ್ಣದಾಗ್ತಾ ಇದೆ. ಈ ಕಡೆ ಚಿತ್ರದಲ್ಲಿ ನೋಡಿ ನೀವು, ಇದು ಸುಷುಮ್ನ ನಾಡಿ. ಅದರ ಈ ಸುಷುಮ್ನ ನಾಡಿ ಅಂದಾಗ ಇದು ಮಹಾಲಿಂಗದ ಮೇಲೆ, ಈ ಮಹಾಲಿಂಗದ ಸ್ಥಳದಲ್ಲಿ ಅಥವಾ ಮಹಾಲಿಂಗದ ಮೇಲೆ ಸುಷುಮ್ನ ಅನ್ನೋದು ಇಡ ಮತ್ತು ಪಿಂಗಳ ಕೂಡಿಕೊಂಡು ಸುಷುಮ್ನ, ಇಡ, ಪಿಂಗಳ ಈ ತ್ರಿಕೂಟ 3 ಕೂಡಿಕೊಂಡು ಸುಷುಮ್ನ ನಾಡಿ ಆಗ್ತಾ ಇದೆ. ಇಲ್ಲಿ ಅದರ ಮೇಲಿನ ಪದರು ಕಳಚಿ ಅದು ಮೇಲೆ ಬಂದಾಗ ವಜ್ರನಾಡಿ ಆಗುತ್ತೆ. ವಜ್ರನಾಡಿ ಇನ್ನೂ ಚಿಕ್ಕದಾಗಿ ಅದು ಎಲ್ಲಿಗೆ ಸಹಸ್ರಾರ ಚಕ್ರದಲ್ಲಿ ಬಂದಾಗ ಚಿತ್ರಿನಿ ನಾಡಿ ಅಥವಾ ಚಿತ್ರನಾಡಿ ಅಂತ ಆಗ್ತಾ ಇದೆ. ಅದಕ್ಕೂ ಮೇಲೆ ಹೋಗಿ, ಏಕೆಂದ್ರೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ ಅಂತ ತಮಗೆ ಗೊತ್ತು. ಎಲ್ಲಕ್ಕೂ ಹೆಸರುಗಳಿವೆ, ಆದ್ರೆ 72,000 ನಾಡಿಗಳ ಹೆಸರು ನಮಗೆ ಸಿಗೋಲ್ಲ. ಇಲ್ಲ ಅಂದ್ರೂ ಒಂದು 50, 70 ಅಥವಾ 100 ತನಕ ನಾಡಿಗಳ ಹೆಸರುಗಳಿವೆ. ಅದರಲ್ಲೇ ನಾವು ಏನ್ ಮಾಡಿದೀವಿ, ಈ ನಾಡಿಗಳನ್ನ ಅತ್ಯಂತ ನೆನ್ಪಿಟ್ಕೊಳ್ತೀವಿ. ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಹಾಗೇನೆ ಸಹಸ್ರಾರ ಚಕ್ರದ ಮೇಲೆ ಬರೋ ತನಕ ಈ ಸುಷುಮ್ನ ನಾಡಿ ಮೇಲೆ ಬಂದಾಗ ವಜ್ರನಾಡಿ ಅಥವಾ ವಜ್ರಿನಿ ನಾಡಿ, ಅದರ ಮೇಲೆ ಹೋದಾಗ ಚಿತ್ರನಾಡಿ ಇದ್ದಿದ್ದು ಬ್ರಹ್ಮನಾಡಿಯಾಗಿ ಅನಿಷ್ಕಲ ಲಿಂಗದಲ್ಲಿ ಕೊನೆಗೊಳ್ತಾ ಇದೆ ಬಂಧುಗಳೇ. ಸುಷುಮ್ನದಲ್ಲಿ ವಜ್ರನಾಡಿ ಎಂಬ ಹೆಚ್ಚು ಸೂಕ್ಷ್ಮ ನಾಡಿ ಇದೆ. ಅದಕ್ಕೆ ವಜ್ರನಾಡಿಗಿಂತ ಮೇಲೆ ಹೋದಾಗ ಅದು ಏನಾಗುತ್ತೆ, ಚಿತ್ರನಾಡಿ ಅಥವಾ ಚಿತ್ರಿನಿ ನಾಡಿ ಅಂತಾನು ಅಂತಾರೆ. ವಜ್ರನಾಡಿಯೊಳಗೆ ಇರ್ತಾ ಇದೆ ಆ ಚಿತ್ರಿನಿ ನಾಡಿ. ಚಿತ್ರನಾಡಿ ಏನಾಗಿದೆ, ಅದು ಪ್ರಕಾಶಮಾನವಾದ ಶಕ್ತಿ ಮಾರ್ಗವಾಗಿದೆ. ಅಂತಿಮವಾಗಿ ಇದು ಚಿತ್ರನಾಡಿ ಏನಾಗುತ್ತೆ, ಬ್ರಹ್ಮನಾಡಿಯಾಗಿ ಕೊನೆಗೆ ಆ ನಿಷ್ಕಲ ಲಿಂಗದಲ್ಲಿ ಪರಿಸಮಾಪ್ತಿಯಾಗ್ತಾ ಇದೆ ಅನ್ನೋದನ್ನ ಶರಣರು ಕಂಡುಕೊಂಡಿದ್ದಾರೆ. ನಾಡಿಗಳ ಮೂಲಕ ಚೈತನ್ಯಾತ್ಮಕ ಶಕ್ತಿ ಹೇಗೆ ಪ್ರವಹಿಸ್ತಾ ಇದೆ, ಎಲ್ಲಿ ಆಧಾರ ಚಕ್ರದಲ್ಲಿರುವ ಆಚಾರ ಲಿಂಗದಿಂದ ಹಿಡಿದು ಈ ಚೈತನ್ಯಾತ್ಮಕ ಶಕ್ತಿ ಸುಷುಮ್ನ ನಾಡಿಯ ಮೂಲಕ ಮೇಲೆ ಪ್ರವಹಿಸುತ್ತಾ
ಮಹಾಲಿಂಗಕ್ಕೆ ಬಂದು ಮಹಾಲಿಂಗದಿಂದ ಮೇಲೆ ಹೋದಾಗ ವಜ್ರನಾಡಿಯಾಗಿ, ಅದರ ಮೇಲೆ ಹೋಗಿ ಚಿತ್ರನಾಡಿಯಾಗಿ, ಅದರ ಮೇಲೆ ಹೋಗಿ ಬ್ರಹ್ಮನಾಡಿಯಾಗಿ ನಿಷ್ಕಲಲಿಂಗದಲ್ಲಿ ಕೊನೆಗೊಳ್ಳೋದೇ ಶಿವಯೋಗ. ಅದೇ ಕುಂಡಲಿನಿ ಶಕ್ತಿಯ ಜಾಗೃತಿ. ಇದನ್ನೇ ಮಾಡಿಕೊಳ್ಳಬೇಕು. ಇಡ ಪಿಂಗಳ ಅನ್ನೋದು ಆ ಒಂದು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತ ಇಟ್ಕೊಳ್ಳಿ. ಅಥವಾ ಸನ್ಮಾನ ಅಪಮಾನದಲ್ಲಿ ನಾವು ಯಾವಾಗಲೂ ಹೆಚ್ಚು ಸಂತೋಷ ಆ ಥರ ಇಲ್ಲ. ಇಲ್ಲಿ ಸುಷುಮ್ನ ನಾಡಿಯಲ್ಲಿ ಇರೋದಂದ್ರೆ ಸಮತೋಲನ ಸ್ಥಿತಿಯಲ್ಲಿ ಇರೋದು. ಯಾವುದಕ್ಕೂ ನಾವು ವಾಲ್ಬಾರ್ದು. ದುಃಖದಲ್ಲಿ ಅತ್ಯಂತ ದುಃಖಿತರಾಗೋದು, ಆನಂದದಲ್ಲಿ ಬಹಳ ಸಂಭ್ರಮ ಪಡೋದು ಇಲ್ಲ. ನಾನು ತಟಸ್ಥನಾಗಿರೋದೇ ಸುಷುಮ್ನ ನಾಡಿಯಾಗಿದೆ. ಆ ಸುಷುಮ್ನ ನಾಡಿ ಅಂದ್ರೆ ಏನು? ನಾನು ಈ ನಿತ್ಯ ಜೀವನದಲ್ಲಿಯೂ ಕೂಡ ಎಲ್ಲಾ ಬರುವ ಘಟನೆಗಳನ್ನೇ ಅಥವಾ ಸಮಸ್ಯೆಗಳನ್ನೇ ಅವುಗಳಿಗೆ ನಾನು ಹೇಗೆ ಸ್ಪಂದನೆ ಮಾಡ್ತಾ ಇದ್ದೀನಿ? ಶಿವಯೋಗಿಯಾಗಿ ಆ ಸುಷುಮ್ನ ನಾಡಿಯಲ್ಲಿ ತಟಸ್ಥನಾಗಿ ಲಿಂಗದ ಮೂಲಕ ನಾನು ಎಲ್ಲವನ್ನ ಮಾಡ್ತಾ ಇದ್ದೀನಿ. ಲಿಂಗದ ಮೂಲಕವೇ ನಾನು ಎಲ್ಲ ಮಾತಾಡ್ತಾ ಇದ್ದೀನಿ. ಲಿಂಗದ ಮೂಲಕ ಲಿಂಗ ಲಿಂಗ ಲಿಂಗ. ಈಗ ನಾನು ಅಂಗವಾಗಿಲ್ಲ, ಲಿಂಗವಾಗಿದ್ದೇನೆ ಅನ್ನೋದೇ ಸುಷುಮ್ನ ನಾಡಿಯಾಗಿದೆ. ದಿನನಿತ್ಯದ ಇಷ್ಟಲಿಂಗ ಪೂಜೆಯಿಂದ ಸುಷುಮ್ನ ನಾಡಿಯನ್ನ ನಾನು ಮೇಲೆ 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 ಹೋದಾಗ ಅದು ಬರ್ಬರ್ತಾ ಅದು ಮೇಲೆ 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 ಹೋದಾಗ ಚಿಕ್ಕದಾಗುತ್ತಾ ಇಟ್ ಬಿಕಮ್ಸ್ ಥಿನ್ ಆಗಿ ವಜ್ರನಾಡಿ, ಚಿತ್ರನಾಡಿ, ಬ್ರಹ್ಮನಾಡಿ ಆದಾಗ ಅಲ್ಲಿ ನಾನು ನಿಷ್ಕಲಲಿಂಗಕ್ಕೆ ಹೋಗಿ ಮುಟ್ಟಿದಾಗ ಪೀನಿಯಲ್ ಗ್ಲ್ಯಾಂಡ್ನಿಂದ ಮೆಲೆಟೋನಿನ್, ಅಮೃತರಸ, ಅದನ್ನ ನಾವು ಮಾತಾಡಿದೀವಿ, ಇಷ್ಟಲಿಂಗ ಪೂಜೆಯಲ್ಲಿ ಪ್ರವಹಿಸೋಕೆ ಆರಂಭ ಆಗ್ತಾ ಇದೆ. ಇವೆಲ್ಲ ಶಕ್ತಿ ಮಾರ್ಗಗಳಾಗಿವೆ. ಎಲ್ಲಿನ ಶಕ್ತಿ? ಮೂಲಾಧಾರ ಚಕ್ರದಲ್ಲಿರುವ ಆ ಆಚಾರ ಲಿಂಗದ ಒಳಗಿರುವ ಕುಂಡಲಿನಿ ಶಕ್ತಿ ಹೇಗೆ ಮೇಲೆ ಜಾಗೃತವಾಗ್ತಾ ಹೋಗುತ್ತದೆ, ಎಲ್ಲಿ ಕೊನೆಯಾಗ್ತಾ ಇದೆ ಅಂದ್ರೆ ಸುಷುಮ್ನ ನಾಡಿ, ವಜ್ರನಾಡಿ, ಚಿತ್ರಿನಿ ನಾಡಿ, ಬ್ರಹ್ಮನಾಡಿ, ಅಲ್ಲಿ ಹೋಗಿ ಅದು ಮುಟ್ತಾ ಇದೆ ನಾಡಿಗಳ ಮೂಲಕ. ಅದಕ್ಕೆ ಇಷ್ಟಲಿಂಗ ಪೂಜೆಯಲ್ಲಿ ನಾನು ಕುಳಿತುಕೊಂಡಾಗ ಯಾಕೆ ನೇರವಾಗಿ ಬೆನ್ನನ್ನಿಟ್ಕೊಳ್ಬೇಕು? ಕುತ್ತಿಗೆ ಯಾಕೆ ನೇರವಾಗಿ ಇಟ್ಕೋಬೇಕು? ಇಷ್ಟಲಿಂಗವನ್ನ ಮಹಾಲಿಂಗದ ಮೇಲೆ ಯಾಕೆ ನಾವು ಮಹಾಲಿಂಗದ ಮುಖಾಂತರ ಅದನ್ನ ನೋಟದಲ್ಲಿ ಅದನ್ನು ಕಣ್ಣು ಮುಚ್ಚದೆ ನೋಡ್ಬೇಕು ಅಂದ್ರೆ, ಅನಿಮಿಷ ದೃಷ್ಟಿಯಿಂದ ನೋಡ್ಬೇಕಂದ್ರೆ ಆ ಮಹಾಲಿಂಗದ ಮೂಲಕ ಈ ಒಂದು ಸುಷುಮ್ನ ನಾಡಿ ಮೇಲೆ ವಜ್ರನಾಡಿ, ಚಿತ್ರನಾಡಿ, ಬ್ರಹ್ಮನಾಡಿ ಆಗುವುದಿದೆಯಲ್ಲ, ಅದರ ಮೂಲಕವೇ ನಾವು ಮೇಲೆ ಹೋಗ್ಬೇಕಾಗ್ತಾ ಇದೆ. ಎದರ ಮೂಲಕ? ಮಹಾಲಿಂಗದ ಮೂಲಕ. ಹೀಗಾಗಿ ಈ ಶಕ್ತಿ ಮಾರ್ಗಗಳನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಸುಷುಮ್ನ ನಾಡಿ ಮುಂದೆ ವಜ್ರನಾಡಿ ಆಗೋದು, ಅದೇ ಚಿತ್ರನಾಡಿ ಆಗೋದು, ಹಾಗೇನೆ ಬ್ರಹ್ಮನಾಡಿಯಾಗಿ ನಿಷ್ಕಲ ಲಿಂಗದಲ್ಲಿ ನಿಲ್ಲುತ್ತಲ್ಲ, ಅಲ್ಲಿವರೆಗೆ ನಮ್ಮ ಶಿವಯೋಗ ಸಾಗಬೇಕಾಗಿದೆ. ಸಹಸ್ರಾರ ಅದು ಅದಕ್ಕೆ ಅಂದ್ರೆ ಏನು? ಪಿನಿಯಲ್ ಗ್ಲ್ಯಾಂಡ್ ಅಂದ್ರೇನೆ ಸಹಸ್ರಾರ ಚಕ್ರ. ಆ ಪಿನಿಯಲ್ ಗ್ಲ್ಯಾಂಡ್ ನಿಂದ ಅಮೃತರಸ ಸ್ರವಿಸ್ಬೇಕಾದ್ರೆ ಈ ಶಿವಯೋಗದಲ್ಲಿ ನಾವು ತಲ್ಲೀನರಾಗಬೇಕು. ಅದೆಲ್ಲ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಹಿಡ್ಕೊಂಡು ಅವನ್ನ ಹಿಡ್ಕೊಂಡೇ ನಾನು ಮೇಲೆ ಬಂದು ಮಹಾಲಿಂಗದ ಮೂಲಕವೇ ಈಗ ಈ ಸಹಸ್ರಾರ ಚಕ್ರಕ್ಕೆ ನಾನು ಬರ್ತಾ ಇದ್ದೀನಿ. ಸಹಸ್ರಾರ ಚಕ್ರದ ಧ್ಯಾನನೂ ಇದೆ. ಹೇಗಂತ ನಾನಾಗ್ಲೇ ಹೇಳಿದೆ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ. ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ನಾನು ಸಹಸ್ರಾರ ಚಕ್ರಕ್ಕೆ ಬಂದು ಅಲ್ಲಿ ಹೊರದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಇಟ್ಟುಕೊಂಡು ಒಳದೃಷ್ಟಿಯನ್ನ ಮಹಾಲಿಂಗದ ಮೂಲಕ ಮೇಲೆ ಹೋಗಿ ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲಲಿಂಗವನ್ನ ನಾನು ಆರಾಧನೆ ಮಾಡ್ತಾ ಇದ್ದೀನಿ. ಹೀಗೆ ಹೇಗಿದೆ ನೋಡಿ, ಅದು ಸಹಸ್ರದಳ ಅಂತ ಏನಂತಾರಲ್ಲ, ಅದು ಈ ತರ ಇದೆ ಅನ್ನೋದನ್ನ ನೋಡ್ತಾ ಇದೆ. ಒಂದು ಕಲ್ಪನೆ, ಒಂದು ಚಿತ್ರಕಾರನ ಕಲ್ಪನೆ ಇದು. ಸಹಸ್ರಾರ ಚಕ್ರ ಬ್ರಹ್ಮರಂಧ್ರದಲ್ಲಿದೆ, ಅದು ನಿಷ್ಕಲಲಿಂಗ, ಅದೇ ಇಷ್ಟಲಿಂಗ, ಅದೇ ಆಚಾರಲಿಂಗ ಮತ್ತು ಗುರುಲಿಂಗಗಳ ಸಂಗಮವಾಗಿದೆ. ನಾವು ಪ್ರಣವಾಕ್ಷರ ಇಲ್ಲಿ ಅಂತ ಕೊಟ್ಟಿದ್ದಾರೆ, ಆದರೆ ನಾವು ಬಸವ ಅಂದಾಗ ಈ 3 ಲಿಂಗಗಳು ಅಲ್ಲಿ ಬರೋದ್ರಿಂದ ಅದನ್ನ ನಾವು ಅಂತೀವಿ. ಅದಕ್ಕೆ ದೇಶಿಕೇಂದ್ರ ಸಂಗಯ್ಯನವರು ಘನಮಹಿಮರ ಅನುಭಾವದ ಬೆಳಗೆನ್ನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಅನಿಷ್ಟವ ನಷ್ಟ ಮಾಡಿ ತಳತಳನೆ ಹೊಳೆಯುತ್ತಿದೆ ನೋಡ. ಏನು? ನಾನು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡಾಗ ಏನಾಗುತ್ತೆ? ಅದು ಅನಿಷ್ಟವ ನಷ್ಟ ಮಾಡಿ ತಳತಳನೆ ಹೊಳೆಯುತ್ತಿದೆ ನೋಡ. ಚಿನ್ಮಯ ಶರಣರ ಅನುಭಾವದ ಬೆಳಗೆನ್ನ ಮನಸ್ಥಲದಲ್ಲಿ ಪ್ರಾಣಲಿಂಗವಾಗಿ ಪ್ರಾಣನ ಪ್ರಕೃತಿಯ ದಹಿಸಿ
ಥಳನೆ ಬೆಳಗುತ್ತಿದೆ ನೋಡ. ಪ್ರಾಣನ ಪ್ರಕೃತಿ ಏನು? ಬರೀ ಲೌಕಿಕ ಜಗತ್ತಿನತ್ತ ಹೋಗೋದು, ಲೌಕಿಕ ವಿಷಯಗಳಿಗೆ ಆಕರ್ಷಣೆ ಹೊಂದಿ ನಾಶವಾಗುವುದು. ಆ ಪ್ರಾಣನ ಪ್ರಕೃತಿಯ, ಲೌಕಿಕ ಪ್ರಕೃತಿಯ ದಹಿಸಿ ಆ ಇಷ್ಟಲಿಂಗ ಅನ್ನೋದೇನಿದೆಯಲ್ಲ, ಚಿನ್ಮಯ ಶರಣರ ಅನುಭಾವದಿಂದಾಗಿ ಮನಸ್ಥಳದಲ್ಲಿ ಪ್ರಾಣಲಿಂಗವಾಗಿ ಥಳನೆ ಬೆಳಗುತ್ತಿದೆ ನೋಡ ಅಂತ ಹೇಳ್ತಿದ್ದಾರೆ ದೇಶಿಕೇಂದ್ರ ಸಂಗನ ಬಸವಯ್ಯನವರು. ಹಾಗೇನೆ ಸ್ವಾನುಭಾವದ ನೆಲೆಯಲ್ಲಿ ದಿನನಿತ್ಯಕ್ಕೆ ಕುಳಿತುಕೊಂಡು ಹಿರಿಯರು ಹೇಳುವ ಅನುಭಾವದ ಬೆಳಗೆನ್ನ ಸತ್ಪುರುಷರ ಅನುಭಾವದ ಬೆಳಗೆನ್ನ ಭಾವಸ್ಥಳದಲ್ಲಿ ಭಾವಲಿಂಗವಾಗಿ ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಸಂಸಾರ ವಿಷಯ ಭ್ರಾಂತಿಯ ನರಿಸಿ ಥಳನೆ ಹೊಳೆಯುತ್ತಿದೆ ನೋಡ. ಅಲ್ಲಿ ಪ್ರಾಣನ ಪ್ರಕೃತಿಯ ದಹಿಸ್ತಾ ಇದೆ, ಇಲ್ಲಿ ಸಂಸಾರದ ವಿಷಯ ಭ್ರಾಂತಿಯ ನಡೆಸ್ತಾ ಇದೆ. ನಿಜ ಪ್ರಕಾಶ ಶರಣರ ಅನುಭಾವದ ಬೆಳಗೆನ್ನ ಗ್ರಾಣದಲ್ಲಿ ಆಚಾರಲಿಂಗವಾಗಿ ಅನಾಚಾರವನರುಹಿ ಥಳನೆ ಹೊಳೆಯುತ್ತಿದೆ ನೋಡ. ಅಂದ್ರೆ ಅನಾಚಾರ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇದೆ. ಸತ್ಯ ಶರಣರ ಅನುಭಾವದ ಬೆಳಗೆನ್ನ ದಿವ್ಯ ಸ್ಥಳದಲ್ಲಿ ಗುರುಲಿಂಗವಾಗಿ ಅನೃತವ ನಾಶ ಮಾಡಿ ಥಳನೆ ಹೊಳೆಯುತ್ತಿದೆ ನೋಡ. ಏನು ಸೇವಿಸಬೇಕು, ಏನು ಸೇವಿಸಬಾರದು ಅನ್ನೋದನ್ನ ಕೂಡ ಆ ಗುರುಲಿಂಗದಲ್ಲಿ ಹೇಳ್ತಾ ಇದೆ ನನಗಂತ. ಅನುಪಮ ಶರಣರ ಅನುಭಾವದ ಬೆಳಗೆನ್ನ ನಯನ ಸ್ಥಳದಲ್ಲಿ ಶಿವಲಿಂಗನೆ ಆಗಿ ದುಶ್ಚಲನೆಯ ದಹಿಸಿ ಥಳನೆ ಹೊಳೆಯುತ್ತದೆ ನೋಡ. ದುಶ್ಚಲನೆಯ ದಹಿಸೋದಂದ್ರೆ ಏನು? ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಅಂದ್ರೆ ಇದೆ ದುಶ್ಚಲನೆಯನ್ನ ದಹಿಸೋದು. ಪರಿಪೂರ್ಣ ಶರಣರ ಅನುಭಾವದ ಬೆಳಗೆನ್ನ ತೊಕ್ಕಿನ ಸ್ಥಳದಲ್ಲಿ ಜಂಗಮ ಲಿಂಗವಾಗಿ ಭಿನ್ನ ಭಾವದ ಸೋಂಕನರುಹಿ ಥಳನೆ ಹೊಳೆಯುತ್ತಿದೆ ನೋಡ. ಏನ್ ಮುಟ್ಟಬೇಕು, ಏನ್ ಮುಟ್ಟಬಾರದು, ಭಿನ್ನ ಭಾವದ ಸೋಂಕನರುಹಿ. ಪರಮಾನಂದ ಶರಣರ ಅನುಭವದ ಬೆಳಗೆನ್ನ ಶ್ರೋತ್ರಸ್ಥಳದಲ್ಲಿ ಪ್ರಸಾದ ಲಿಂಗವಾಗಿ ದುಶ್ಶಬ್ದರತಿಯ ನೋಡಿ, ಶಬ್ದ ನೋಡಿ. ದುಶ್ಶಬ್ದರತಿಯ ಅಂದ್ರೆ ಕೇಳಬಾರ್ದಂದ್ರೆ ಕೇಳಬಾರದು. ದುಶ್ಶಬ್ದರತಿಯ ನಷ್ಟವ ಮಾಡಿ ಥಳನೆ ಹೊಳೆಯುತ್ತಿದೆ ನೋಡ. ಪರಮಶಾಂತ ಶರಣರ ಅನುಭಾವದ ಬೆಳಗೆನ್ನ ಹೃದಯ ಸ್ಥಳದಲ್ಲಿ ಮಹಾಲಿಂಗವಾಗಿ ಭಿನ್ನದ ಅರಿವನರುಹಿ ಥಳನೆ ಹೊಳೆಯುತ್ತಿದೆ ನೋಡ. ಯಾವುದು? ಮಹಾಲಿಂಗವಾಗಿ ಶರಣರ ಅನುಭವ. ನಿರುಪಮ ಶರಣರ ಅನುಭಾವದ ಬೆಳಗೆನ್ನ ಬ್ರಹ್ಮರಂಧ್ರದಲ್ಲಿ ನಿಷ್ಕಲಲಿಂಗವಾಗಿ ಅಥವಾ ನಿಕ್ಕಲಲಿಂಗವಾಗಿ ಥಳನೆ ಹೊಳೆಯುತ್ತಿದೆ ನೋಡ. ಅಲ್ಲಿ ಪರಮಶಾಂತ ಶರಣರ ಅನುಭವ ಅಂದ್ರು, ಇಲ್ಲಿ ನಿರುಪಮ ಶರಣರ ಅನುಭವ ಅಂತ ಇದ್ದಾರೆ. ನಿರ್ಮಾಯ ಶರಣರ ಅನುಭವದ ಬೆಳಗೆನ್ನ ಉಣ್ಮಣಿಯಲ್ಲಿ ಅಂದ್ರೆ ಶಿಖಾಚಕ್ರದಲ್ಲಿ ಉಣ್ಮಣಿಯಲ್ಲಿ ಶೂನ್ಯಲಿಂಗವಾಗಿ ಥಳನೆ ಹೊಳೆಯುತ್ತಿದೆ ನೋಡ. ನೋಡಿ, ಶಿವಯೋಗಿ ಅಲ್ವಾ ಇವರು? ಹಾಗಿದ್ರೆ ನಿರವಯ ಶರಣರ ಅನುಭವದ ಬೆಳಗೆನ್ನ ಪಶ್ಚಿಮದಲ್ಲಿ ನಿರಂಜನ ಲಿಂಗವಾಗಿ ಥಳನೆ ಹೊಳೆಯುತ್ತಿದೆ ನೋಡ ಅಂದಾಗ ಬಂಧುಗಳೇ, ನನಗೆ ಆಶ್ಚರ್ಯವಾಗ್ತಾ ಇದೆ ಒಮ್ಮೊಮ್ಮೆ. ನಿನ್ನೆ ಅಲ್ಲಿ ಬಂದ ಎಷ್ಟೊಂದು ಮಠಾಧೀಶರವರು, ವಿರಕ್ತ ಸ್ವಾಮೀಜಿಗಳು ಈ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗದ ಬಗ್ಗೆ ಪಾಪ ಅವರಿಗೆ ಯಾವ ಒಂದು ಅನುಭವ ಇಲ್ಲ ಇರೋದು ಕಂಡುಬಂತು. ಯಾಕೆಂದ್ರೆ ಈ ವಚನಗಳನ್ನ ಅವರು ಪಠಿಸ್ತಾ ಇಲ್ಲ. ಸ್ವಾನುಭವದ ನೆಲೆ ಇದನ್ನೆಲ್ಲ ನಮಗೆ ಹೇಳ್ತಾ ಹೋಗುತ್ತೆ. ಭಾರತೀ ತಾಯಿಯವರು ಇರಬಹುದು, ಹಿರಿಯ ಶರಣರಾದ ರುದ್ರಪ್ಪನವರು ಇರಬಹುದು, ಇವನ್ನೆಲ್ಲ ನಮಗೆ ಕಂಠಸ್ಥ ಮಾಡಿಕೊಟ್ಟಿದ್ದಾರೆ. ಪುಸ್ತಕಗಳಿವೆ, ಗ್ರಂಥಗಳನ್ನು ಬರೆದು ಹೇಳ್ತಾ ಇದ್ದಾರೆ. ಅವುಗಳನ್ನ ಅರ್ಥಿಕೊಳ್ಳಲು ನಾವು ಪ್ರಯತ್ನ ಮಾಡಲೇಬೇಕು. ಈ ವಚನ 9 ಲಿಂಗಗಳನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದ್ರೆ ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನ 12ನೇ ಶತಮಾನದ ವಚನಕಾರ ಇವರು. ಅನುಭವ ಮಂಟಪದಲ್ಲಿ ಭಾಗವಹಿಸಿ, ಚರ್ಚೆಗಳಲ್ಲಿ ಭಾಗವಹಿಸಿ ಅನೇಕ ವಚನಗಳನ್ನ ಕೊಟ್ಟಂತಹ ಮಹಾಶರಣರಿವರು. ಅವರ ವಚನ ಈಗ ಸಾಕ್ಷಿಯಾಗಿ ನಿಲ್ತಾ ಇದೆ 9 ಲಿಂಗಗಳ ವಿವರಣೆಗೆ. ಗುರು ನಿರಂಜನ ಚೆನ್ನಬಸವಲಿಂಗ ನಿಮ್ಮ ಅಖಂಡ ಶರಣರ ಅನುಭವದ ಬೆಳಗನ್ನ ಕಿಂಚಿತ್ತು ಕಾಣಿಸದೆ ಸರ್ವಾಂಗದಲ್ಲಿ ಥಳನೆ ಹೊಳೆಯುತ್ತಿದೆ ನೋಡ ಅಂದಾಗ ಅದು ಕಾಣಿಸೋಲ್ಲ ರೀ, ಅದು ಕಾಣಿಸೋಲ್ಲ, ಅದನ್ನು ಅನುಭವಿಸಬೇಕಷ್ಟೇ. ಸರ್ವಾಂಗದಲ್ಲಿ ಥಳನೆ ಹೊಳೆಯುತ್ತಿದೆ, ಅದನ್ನಷ್ಟೇ ನಾವು ಅನುಭವಿಸಬೇಕು ಬಂಧುಗಳೇ. ಈ 9 ಲಿಂಗಗಳು ಶಿವಯೋಗದ ಒಂದು ಹೃದಯ ಸ್ಥಾನದಲ್ಲಿ ನಿಲ್ತಾ ಇವೆ. ನಮ್ಮ ಜ್ಞಾನೇಂದ್ರಿಯಗಳಲ್ಲಿ, ನಮ್ಮ ಕರ್ಮೇಂದ್ರಿಯಗಳಲ್ಲಿ ಅವು ನಿಂತುಕೊಂಡು ನಾನು ಒಂದು ಪಾವನವಾದ, ಪವಿತ್ರವಾದ, ನಿರ್ಮಲವಾದ ದಾರಿಯಲ್ಲಿ ಸಾಗಬೇಕು ಅನ್ನೋದೇ ನಮ್ಮ ಎಲ್ಲ ಶರಣರ ಪರಮ ಇಚ್ಛೆಯಾಗಿ ಆ ರೀತಿಯಾಗಿ ವಚನಗಳನ್ನ ಬರೆದು ನಮಗೆ ಕೊಟ್ಟು ನಮ್ಮನ್ನು ಉದ್ಧರಿಸಲು ಅವರು ಸನ್ನದ್ಧರಾಗಿದ್ದಾರೆ. ಹೀಗಾಗಿ ಆ ವಚನಗಳು ಹೀಗೆ ಇಲ್ಲಿ ಬರ್ತಾ ಇವೆ ಅಂತ ಹೇಳ್ತಾ ಇಲ್ಲಿಗೆ ಈ ಸಹಸ್ರಾರ ಚಕ್ರದ ಬಗ್ಗೆ ನಿಲ್ಲಿಸಿ ಮುಂದಿನ ಸಾರಿ ನಾನು ಶಿಖಾಚಕ್ರಕ್ಕೆ ಹೋಗೋಣಿದ್ದೀನಿ.
ಈಗ ಮತ್ತೆ ನಾವು ತತ್ವಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆ ತತ್ವಗಳ ಮುಂದಿನ ಒಂದು ಭಾಗವಾಗಿ ನಾವು ಈಗ ಮತ್ತೆ ಏನು ಹೊಸದೇನಿದೆ ಇದರಲ್ಲಿ ಅನ್ನೋದನ್ನ ಇವತ್ತು ನೋಡ್ಕೊಳ್ಳೋಣ. ಹೋದ್ ಸರಿ ನಾವು ನೋಡಿದ್ವಿ ಅಧಿದೈವತೆಗಳ ಬಗ್ಗೆ. ಏನಿದೆ ಆ ಅಧಿದೈವತೆಗಳಂದ್ರೆ ದೇ ಆರ್ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಅಂತ ಹೇಳಿದ್ವಿ. ಈಗ ಈ ಈ ಅಧಿದೈವತೆಗಳಿಗೆ ಕಲೆಗಳು ಅಂತ ಇವೆ. ಅಂದ್ರೆ ಆ ಸಾಧಕನಿಗೆ ಇವು ಈಗಾಗಲೇ ಮಾತಾಡಿದ್ವಿ, ಆದ್ರೆ ಮತ್ತೆ ಮತ್ತೆ ಪಕ್ವವಾಗಲು ನಾವು ಇವನ್ನ ಹೇಳ್ಬೇಕಾಗ್ತಾ ಇದೆ ನಿಮಗೆ. ಕಲೆಗಳಂತ ಬರ್ತಾ ಇವೆ ಸಕ್ಕಿಲೆಗಳಲ್ಲಿ. ನಿವೃತ್ತಿ ಕಲೆ ಭಕ್ತಸ್ಥಳದಲ್ಲಿ, ಪ್ರತಿಷ್ಠಾ ಕಲೆ, ವಿದ್ಯಾ ಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ, ಅನಾದಿ ಕಲೆ, ನಿರ್ಮಯ ಕಲೆ, ಅನಿರ್ವಾಚ್ಯ ಕಲೆ ಅಂತ 9 ಲಿಂಗಗಳಿಗೆ 9 ಕಲೆಗಳು, 9 ಸ್ಥಳಗಳಿಗೆ 9 ಕಲೆಗಳಿವೆ. ಇವು ಏನಿವೆ ಅಂತ ಸಾಧಕರಿಗಾಗಿ ಇವು ಕಲೆಗಳು ಏನು? ನಿವೃತ್ತಿ ಕಲೆ ಅಂದ್ರೆ ಏನು? ರಾಗ. ರಾಗ ಅಂದ್ರೆ ಏನು? ಇಚ್ಛೆ. ಲೌಕಿಕದ ಸುಖವು ದುಃಖದ ಮೂಲವೆಂದು ಅರಿತು ವಿಷಯ ಉಪಭೋಗದ ಇಚ್ಛೆಗಳಿಂದ ನಿವೃತ್ತನಾಗುವುದು ನಿವೃತ್ತಿ ಕಲೆ. ಭಕ್ತ ಸ್ಥಳದಲ್ಲಿಯೇ ಬರ್ತಾ ಇದೆ ನಿವೃತ್ತಿ ಕಲೆ. ಲೌಕಿಕ ಜಗತ್ತಿನ ಆಶೆ ಆಮಿಷಗಳಿಂದ ದುರಾಸೆಗಳಿಂದ ನಿವೃತ್ತಿ ಹೊಂದುವುದೇ ನಿವೃತ್ತಿ ಕಲೆಯಾಗಿದೆ. ನಿವೃತ್ತಿ ಕಲೆಯು ಅರ್ಪಣ ಶಕ್ತಿಯಾಗಿದೆ. ಇಲ್ಲೇನ್ ಮಾಡಿದ್ದಾರೆ? ಸಮರ್ಪಣ. ಈ ಕಲೆ ಏನಂದ್ರೆ ಸಮರ್ಪಣವೇ ಇದರ ಕ್ರಿಯೆ. ಭಕ್ತ ಸ್ಥಳದಲ್ಲಿರುವ ಶಕ್ತಿ ಕ್ರಿಯಾಶಕ್ತಿ ಅಂತ ಗೊತ್ತು ನಿಮಗೆ. ಈ ಕ್ರಿಯೆಯುಳ್ಳವನೇ ಭಕ್ತ. ಇವನು ತಾನು ಸೇವಿಸುವ ಗಂಧವನ್ನು ಗ್ರಾನೋಪಹಿತ ಚೈತನ್ಯಕ್ಕೆ ಅಂದರೆ ಅಲ್ಲಿರುವ ಆಚಾರಲಿಂಗಕ್ಕೆ ಅರ್ಪಿಸುತ್ತಾನೆ. ಅದರಿಂದಾಗಿ ಗಂಧ ವಿಷಯ ಸಂಬಂಧದ ರಾಗದ್ವೇಷ ವಿಕಾರಗಳು ಅಡಗ್ತಾ ಇವೆ. ಪೃಥ್ವಿಯೇ ಕಾಠಿನ್ಯತೆಯ ಒಂದು ಗುಣವಿರುವ ಪೃಥ್ವಿಯೇ ಅವನಿಗೆ ವಶವಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪೃಥ್ವಿ ತತ್ವ ಇದೆ. ಇದು ಗಂಧ ಪ್ರಸಾದದ ಮಹಿಮೆ ಅಂತ ಹೇಳ್ತಾರೆ. ಕರ್ಮೇಂದ್ರಿಯಗಳಾದ ಉದ, ಗುಹ್ಯ, ಪಾದ, ಪಾನಿ ಮತ್ತು ವಾಕ್ಗಳ ಸ್ಥೂಲವಾದ ಮಲಿನವ ಕಳೆದು ಅವುಗಳನ್ನ ಪರಿಶುದ್ಧ ಮಾಡಿಕೊಳ್ಬೇಕು. ಅವುಗಳನ್ನ ನಿರ್ಮಲ ಮಾಡಿಕೊಳ್ಳುವುದೇ ಒಂದು ನಿವೃತ್ತಿ ಕಲೆಯಾಗಿದೆ. ಅಂದ್ರೆ ಸಮರ್ಪಣೆ. ನಾವು ಹೊರಗಿನ ಜಗತ್ತಿನ ಈ ಆಶೆ ಆಮಿಷಗಳಿಂದ ದೂರವಾಗಿ ನನ್ನ ಇಡೀ ಅಂಗವನ್ನ ಲಿಂಗಕ್ಕೆ ಸಮರ್ಪಿಸೋದೇನಿದೆಯಲ್ಲ, ಕ್ರಿಯಾಶಕ್ತಿಯ ಮೂಲಕ ನಾನು ಶಿವಯೋಗಿಯಾಗಬೇಕು, ಶಿವಯೋಗದಲ್ಲಿ ತೊಡಗಬೇಕು. ಹಾಗೇನೆ ಈ ಕರ್ಮೇಂದ್ರಿಯಗಳೇನಿದೆ ನೋಡಿ, ಗುದ, ಗುಹ್ಯ, ಪಾದ, ಪಾನಿ, ವಾಕ್ಗಳ ಮೇಲೆ ಏನ್ ಮಾಡ್ಬೇಕು? ನನ್ನ ನಿಯಂತ್ರಣ ಮಾಡಿಕೊಂಡು ಅವುಗಳಲ್ಲಿರುವ ಮಲಿನವನ್ನ ಕಳೆದುಕೊಂಡು ನಿರ್ಮಲವನ್ನಾಗಿ ಮಾಡಿಕೊಳ್ಳೋದೇ ನಿವೃತ್ತಿ ಕಲೆಯಾಗಿದೆ. ಇವು ನೆನಪಿಟ್ಕೊಳ್ಬೇಕು. ಕಲೆಗಳು ಸಕ್ಕಿಲೆಗಳಲ್ಲಿ ಒಂದು ತತ್ವ ಇದು. ಪ್ರತಿಷ್ಠಾ ಕಲೆ ಅಂದ್ರೆ ಏನು? ಕಾಲ ಅಂದ್ರೆ ಅನಿತ್ಯತೆ. ಅಶಾಶ್ವತ ಜೀವನದ ಅನಿತ್ಯತೆಯನ್ನ ಜ್ಞಾನದ ಆಧಾರದಿಂದ ತಿಳಿದು ಶಾಶ್ವತ ಸತ್ಯವನ್ನ ಸಾಧನೆಯಿಂದ ಕಂಡು ತನ್ನ ಸ್ವರೂಪದಲ್ಲಿ ಅಂದ್ರೆ ಆತ್ಮಸ್ವರೂಪದಲ್ಲಿ ಸ್ಥಿತಗೊಳಿಸುವುದು ಅಥವಾ ಧರಿಸುವುದು ಪ್ರತಿಷ್ಠಾ ಕಲೆ ಎಂದೆನಿಸುವುದು. ಆತ್ಮದ ಬಗ್ಗೆ ನಿನ್ನೆ ಚಿಂತನೆ ಆಯಿತು. ಆತ್ಮಸ್ವರೂಪದಲ್ಲಿ ಸ್ಥಿತಗೊಳಿಸುವುದು ಅಥವಾ ಧರಿಸುವುದು ಅಂದ್ರೆ ಏನಂದ್ರೆ, ಅಂಗದಲ್ಲಿ ನಾವು ಮಾತನಾಡಬಾರದು, ಲಿಂಗಮಯವಾಗಿ ಮಾತನಾಡಬೇಕು. ಅಂಗವನ್ನು ಮುಂದೆ ಮಾಡಿದರೆ ಅದು ಸರಿಯಾಗಲ್ಲ. ಲಿಂಗವನ್ನ ಪ್ರಸಾದ ಅಂತ ಮಾತಾಡುವಾಗ ಇದು ಪ್ರಶ್ನೆ ಬಂತು. ಅದೇ ಆತ್ಮಸ್ವರೂಪದಲ್ಲಿ ಸ್ಥಿತಗೊಳಿಸುವುದಂದ್ರೆ ಈ ಪ್ರತಿಷ್ಠಾ ಕಲೆ ಅಂದ್ರೆ ಎಲ್ಲಿ ನಾನು ಪ್ರತಿಷ್ಠಾಪನೆಗೊಳ್ಳಬೇಕು ಅಂದ್ರೆ ಅಂಗದಲ್ಲಿ ಅಲ್ಲ, ಲಿಂಗದಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕು. ಈ ಆದಿಸ್ಥಳದಲ್ಲಿ ಜನನವಾದ ನಂತರ ಮೃತ್ಯುವಿನಿಂದ ನಿರ್ಗಮನವಾಗುವ ಸತ್ಯವನ್ನ ಅರಿತುಕೊಂಡು, ಅಂದ್ರೆ ಏನು? ನಾನು ಇಲ್ಲಿ ಇರೋಕೆ ಬಂದಿಲ್ಲ, ಹೋಗ್ಲೇಬೇಕು, ಇಲ್ಲಿಂದ ನಾನು ನಿರ್ಗಮಿಸಲೇಬೇಕು. ಹೀಗಾಗಿ ನನ್ನ ನೆಲೆ ಆ ಲಿಂಗ ಆಗಬೇಕು. ಆ ಲಿಂಗ ಎಲ್ಲಿದೆ? ಮಹಾಲಿಂಗ ಅಂತ ತಿಳ್ಕೊಂಡು ಆತ್ಮ ಅದರ ತತ್ವವಾಗಿ ಅಲ್ಲಿ ನಾನು ನನ್ನ ಇಡೀ ಅಂಗವನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದೇ ಪ್ರತಿಷ್ಠಾ ಕಲೆಯಾಗಿದೆ. ಅಂದ್ರೆ ಏನು? ಅಂಗದಲ್ಲಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದೇ ಪ್ರತಿಷ್ಠಾ ಕಲೆಯಾಗಿ ನಾನು ಈಗ ಲಿಂಗವಾಗ್ತಾ ಇದ್ದೀನಿ ಅನ್ನೋದೇ ಪ್ರತಿಷ್ಠಾ ಕಲೆ. ಹಾಗೆ ಆದಾಗ ನನ್ನ ಪ್ರತಿಷ್ಠೆ ಅಂತಿದೆ ನೋಡಿ, ನನ್ನ ಹೆಸರು, ನನ್ನ ಕುಲ, ನನ್ನ ಅಧಿಕಾರ, ನನ್ನ ಸಂಪತ್ತು, ಇವೆಲ್ಲ ಪ್ರತಿಷ್ಠೆಯ ಮಾತುಗಳೇನು ಲೌಕಿಕ ಜಗತ್ತಿನಲ್ಲಿ ಮಾತನಾಡ್ತಾರಲ್ಲ, ಅವೆಲ್ಲ ನಷ್ಟವಾಗಿ ಈಗ ಪ್ರತಿಷ್ಠೆ ಅನ್ನೋದು ನನ್ನ ಇಷ್ಟಲಿಂಗವಾಗಿದೆ. ಅದರ ಮೂಲಕ ನನ್ನ ಒಳಗಿರುವ ಆ ನವಲಿಂಗಗಳಾಗಿವೆ. ಇಲ್ಲಿರುವ ಒಂದು ಜ್ಞಾನ ಶಕ್ತಿ ಅಥವಾ ಧಾರಣ ಶಕ್ತಿ, ಧಾರಣೆ ಮಾಡೋದು ಅಂದ್ರೆ ಇದರ ಕ್ರಿಯೆ. ಏನು ಧಾರಣ ಮಾಡ್ತಾನೆ ಇವನು? ಅಂಗವನ್ನ ಲಿಂಗವನ್ನಾಗಿ ಮಾಡಬೇಕು. ಇದೇ ಒಂದು ದೊಡ್ಡ ಧಾರಣೆ. ಈ ಕ್ರಿಯಾಯುಕ್ತ ಸಾಧಕನೀಗ ಮಹೇಶನು. ಅವನು ತಾನು ಸ್ವೀಕರಿಸುವ ರಸವನ್ನ ಜೀವೋಪಹೇತೆ, ಯಾಕಂದ್ರೆ ನಾಲಿಗೆ ಬರ್ತಾ ಇದೆ, ಗುರುಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ. ಅದರಂದಾಗಿ ರಸ ವಿಷಯಕ ರಾಗದ್ವೇಷ ಭಾವನೆಗಳು ಅವನಲ್ಲಿ ತೋರವು.
ಈಗ ಅಲ್ಲಿ ಪೃಥ್ವಿ ಅವನ ವಶವಾಗಿತ್ತು. ಭಕ್ತ ಸ್ಥಳದಲ್ಲಿ ನಿವೃತ್ತಿ ಕಲೆಯ ಮೂಲಕ, ಈ ಪ್ರತಿಷ್ಠಾ ಕಲೆಯ ಮೂಲಕ ಅವನಿಗೆ ಜಲವೂ ಕೂಡ ವಶವಾಗ್ತಾ ಇದೆ. ಇದು ರಸಪ್ರಸಾದದ ಮಹಿಮೆ. ನಿನ್ನೆ ಬಂತು ಏನ್ ಸ್ವೀಕರಿಸಬೇಕು, ಏನ್ ಸ್ವೀಕರಿಸಬಾರದು. ಸಾತ್ವಿಕ ಅಂದ್ರೆ ಏನು? ನಾವು ಪ್ರಸಾದ ಸ್ವೀಕರಣೆ ಅಂದಾಗ ಅದು ಆಹಾರ ಅಷ್ಟೇ ಅಲ್ಲ ಅನ್ನೋದು ಕೂಡ ನಾವು ನಿನ್ನೆ ಒಂದು ಮುದ್ರೆ ಒಟ್ಬಿಟ್ವಿ ಡಿಸ್ಕಷನ್ ಮಾಡುವಾಗ. ರಸಪ್ರಸಾದ ಜೀವೋಪಹಿತ ಗುರುಲಿಂಗಕ್ಕೆ ಅರ್ಪಣೆ ಮಾಡುತ್ತಾನೆ ಅಂದಾಗ, ನಾನು ನೀರು ಕುಡಿಲಿ, ಏನೇ ಆಹಾರ ಸ್ವೀಕರಿಸಲಿ, ಏನೇ ಮಾಡಲಿ, ನನ್ನ ನಾಲಿಗೆ ಅಲ್ಲಿ ಗುರುಲಿಂಗ ಇರೋದ್ರಿಂದ ನಾನು ಏನೇ ಸ್ವೀಕರಿಸ್ತೀನಲ್ಲ ಅದು ಪ್ರಸಾದ ರೂಪದಲ್ಲಿ ಗುರುಲಿಂಗಕ್ಕೆ ಅರ್ಪಣೆ ಮಾಡಿ, ಆ ಪ್ರಸಾದವನ್ನ ಅದು ನೈವೇದ್ಯವಾಗಿ ನಾನು ಅವನಿಗೆ ಅರ್ಪಣೆ ಮಾಡಿ ನಾನು ಪ್ರಸಾದವಾಗಿ ಅದನ್ನು ಸ್ವೀಕರಿಸೋದಿದೆಯಲ್ಲ, ಇದು ರಸಪ್ರಸಾದದ ಮಹಿಮೆ. ಗಂಧ ಪ್ರಸಾದ ನಿವೃತ್ತಿ ಕಲೆಯಲ್ಲಿ, ಇಲ್ಲಿ ರಸಪ್ರಸಾದ. ಹೀಗೆ ಅಲ್ಲಿ ಏನ್ ಮಾಡ್ಕೊಂಡ್ರಿ, ಕರ್ಮೇಂದ್ರಿಯಗಳಾದ ಗುದ ಗುಯ್ಯ ಪಾದ ಪಾನಿ ಮತ್ತು ವಾಕ್ಗಳನ್ನ ನೈರ್ಮಲೀಕರಣ ಮಾಡಿಕೊಂಡ್ರೆ, ಇಲ್ಲಿ ಜ್ಞಾನೇಂದ್ರಿಯಗಳಾದ ಗ್ರಾಣ ಜಿಹ್ವೆ ನೇತ್ರ ತ್ವಕ್ ಮತ್ತು ಶ್ರೋತ್ರಗಳನ್ನ ನಿರ್ಮಲ ಮಾಡ್ಕೊಳ್ಬೇಕಾಗ್ತಾ ಇದೆ. ಜಲತತ್ವ ಇಲ್ಲಿ ಇದೆ. ವಿದ್ಯಾಕಲೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಅವಿದ್ಯೆ ಅಂದ್ರೆ ಅಜ್ಞಾನ, ಅದು ತಮ್ಗೆಲ್ರಿಗೂ ಗೊತ್ತು. ಈ ಅವಿದ್ಯೆ ನಮ್ಗೆ ಏನ್ ಮಾಡುತ್ತೆ ಗೊತ್ತಾ? ಶಿವನನ್ನು ಕೂಡುವಲ್ಲಿ ಬಹುದೊಡ್ಡ ತೊಡಕಾಗಿದೆ. ಏನ್ ಮಾಡ್ತಿ ಬಿಡಿಯೋ, ಏನ್ ಶಿವಯೋಗ ಇದು, ಯಾಕೆ ಕೂತ್ಕೊಳ್ತೀಯ ಸುಮ್ನೆ, ಎಷ್ಟು ಚೆನ್ನಾಗಿದೆ ಹೊರಗಿನ ಜಗತ್ತು, ಮಜಾ ಮಾಡೋಣ ಬಾ ಅಂತ ಮನಸ್ಸು ಕರಿತಾ ಇದೆಯೇ ಹೊರತು, ಈ ಶಿವನನ್ನ ಕೂಡೋದು ಯಾಕೆ ಬೇಕಪ್ಪ ನಿನಗೆ ಇಷ್ಟೆಲ್ಲ ಕಷ್ಟ, ಬಿಟ್ಬಿಡು ಅಂತಾನೆ ಹೇಳುತ್ತೆ ಮನಸ್ಸು. ದೇಹವೇ ತಾನೆಂಬ ತಪ್ಪು ತಿಳುವಳಿಕೆಯನ್ನ ಕೊಡುತ್ತೆ ಅದು. ಇದು ನಂದು, ನನ್ನ ಮನೆ, ನನ್ನ ಆಸ್ತಿ, ನನ್ನ ವಾಹನ, ಇದು ಅಂದ್ ಏನಂದ್ರೆ ದೇಹವೇ ತಾನು. ಅದೊಂದು ತಪ್ಪು ತಿಳುವಳಿಕೆ. ನಿತ್ಯ ಮತ್ತು ಅನಿತ್ಯ ವಸ್ತುಗಳ ಜ್ಞಾನವಿಲ್ಲದಿರುವುದು ಅವಿದ್ಯೆಯಾಗಿದೆ. ಏನು, ಯಾವುದು ನಿತ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಅನಿತ್ಯ? ಈಗ ಸ್ವಾನುಭವದ ನೆಲೆಯಲ್ಲಿ ಇವ್ರಿಗೆ ಅದು ಗೊತ್ತಿದೆ. ಇದು ಯಾವುದು ಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ. ನಮ್ಗೆ ಗೊತ್ತಾಗಿದೆ ಈಗ ಪರಮಾತ್ಮನೊಬ್ಬನೇ ನಿತ್ಯನು, ಉಳಿದವೆಲ್ಲವೂ ಅನಿತ್ಯ ಗೊತ್ತಾಗಿದೆ ಈಗ. ಆ ಒಂದು ಜ್ಞಾನವನ್ನ ನಾವು ಯಾವಾಗ ಪಡ್ಕೊಳ್ತೀವಲ್ಲ, ಅದು ಈ ವಿದ್ಯಾಕಲೆ. ಆ ವಿದ್ಯೆ ಶಕ್ತಿ ನೋಡಿ. ಈಗ ಉಳಿದಿದ್ದೆಲ್ಲವೂ ಅನಿತ್ಯವಾಗಿದೆ ಅಂದ್ರೆ ಏನು, ಅದು ಮಾಯವಾಗೋದನ್ನೇ, ಅದು ಇಲ್ಲಿರೋದೇ ಇಲ್ಲ, ಅದು ನಷ್ಟವಾಗಿಯೇ ಹೋಗೋದನ್ನೋದು ನಮ್ಗೆ ಗೊತ್ತಿದೆ. ಏನು ಉಳಿಯುತ್ತದೆ? ನನ್ನ ಇಷ್ಟಲಿಂಗದ ರೂಪದಲ್ಲಿರುವ ಪರಮಾತ್ಮನೊಬ್ಬನೇ ಇರ್ತಾನೆ. ಆ ಶಿವಯೋಗದ ಜ್ಞಾನ ನನಗೆ ಬೇಕೇ ಬೇಕು ಅನ್ನೋದೇ ಒಂದು ವಿದ್ಯಾಕಲೆ. ಈ ವಿದ್ಯಾಕಲೆ ಇರೋದ್ರಿಂದಲೇ ಅಜ್ಞಾನದ ನಿವೃತ್ತಿ ಆಗ್ತಾ ಇದೆ. ಆ ವಿದ್ಯಾಕಲೆ ಇರೋದ್ರಿಂದಲೇ ನಾನು ಸ್ವಾನುಭವದ ನೆಲೆಯಲ್ಲಿ ಬಂದು ಕೇಳಬೇಕು, ಇವ್ರೇನು ಹೇಳ್ತಿದ್ದಾರೆ ಅದನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು ಅನ್ನೋದೇ ಆ ವಿದ್ಯಾಕಲೆ ನಮಗೆ ಕಲಿಸ್ಕೊಡ್ತಾ ಇದೆ. ಯಾಕೆ ಬೇಕು ವಿದ್ಯಾಕಲೆ? ನನ್ನಲ್ಲಿರುವ ಅಜ್ಞಾನವನ್ನ ಅದು ನಷ್ಟ ಮಾಡಬೇಕು, ನಿರಸನೆ ಮಾಡಬೇಕು. ಶಿವಯೋಗದಲ್ಲಿ ಅಪ್ರತಿಮ ವಿಶ್ವಾಸ ಬೇಕಲ್ಲ. ಬೆಳಿಗ್ಗೆ ಏಳ್ಬೇಕು, ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳಬೇಕು. ಇಷ್ಟಲಿಂಗವೆಂದರೆ ಬೇರೆ ಬೇರೆ ಯಾವ ಲಿಂಗಗಳಿವೆ, ಅವುಗಳ ಒಳಗಿನ ಆಂತರಿಕ ಪಯಣವನ್ನ ಹೇಗೆ ಮಾಡಿಕೊಳ್ಳಬೇಕು, ಶಿವಯೋಗವನ್ನ ನಾನು ಹೇಗೆ ಸಿದ್ಧಿಸಿಕೊಳ್ಳಬೇಕು, ಆಗಲೇ ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳಿದ ವಚನದಲ್ಲಿರುವ ನವಲಿಂಗಗಳನ್ನು ನಾನು ಹೇಗೆ ದರ್ಶನ ಮಾಡಿಕೊಳ್ಳಬೇಕು, ಅವುಗಳ ಅರ್ಚನೆ ಏಕೆ ಮಾಡಿಕೊಳ್ಳಬೇಕು, ಹೇಗೆ ಮಾಡಿಕೊಳ್ಳಬೇಕು, ಅಲ್ಲಿರುವ ತತ್ವಗಳು ಯಾವುವು, ಇದೆಲ್ಲ ಏನು ನಾನು ವಿಚಾರ ಮಾಡ್ತೀನಲ್ಲ, ಅದೇ ವಿದ್ಯಾಕಲೆಯಾಗಿ ಆ ವಿದ್ಯಾಕಲೆಯಿಂದ ನಮಗೆ ದೊರಕೋದು. ಇದಕ್ಕೇನ್ ಬೇಕು? ಇಚ್ಛಾಶಕ್ತಿ ಬೇಕಲ್ಲ. ಮಾಡಿಕೊಳ್ಳೇ ತೀರ್ತೀನಿ, ಅರ್ಥ ಮಾಡಿಕೊಳ್ಳಲು ನಾನು ಯಾವಾಗ್ಲೂ ಪ್ರಯತ್ನ ಮಾಡ್ತೀನಿ, ಕಂಡೇ ಮಾಡ್ತೀನಿ, ನಾನು ಶಿವಯೋಗ ಮಾಡಿಕೊಂಡೇ ತೀರ್ತೀನಿ ಅನ್ನೋ ಛಲ ಬೇಕಲ್ಲ. ಹಾಗೇನೆ ಏನ್ ಹೇಳ್ತಿದ್ದಾರೆ ಅನ್ನೋದು ಇದನ್ನ ಮನಸ್ಸಿಗೆ ತಗೊಂಡು ವಿವೇಚನೆ ಮಾಡ್ಬೇಕಲ್ಲ. ಏನ್ ಹೇಳ್ತಿದ್ದಾರೆ ಇವರು, ಪ್ರಸಾದದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಿದಾರಲ್ಲ, ಅದನ್ನ ವಿವೇಚನೆ ಮಾಡಿ ಒಳಗೆ ಮನಸ್ಸಿನಲ್ಲಿ ನೆಲೆಸ್ಕೊಳ್ಬೇಕಲ್ಲ. ಇದೇ ವಿದ್ಯಾಕಲೆ. ಇಚ್ಛಾಶಕ್ತಿ ಅಂದ್ರೆ ವಿವೇಚಿಸುವುದು, ಇದ ಕ್ರಿಯೆ. ವಿವೇಚಿಸುವುದು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ವಾಯಿತು. ವಿಚಾರ ಅಂದ್ರೆ ವಿವೇಚಿಸುವುದು. ಅನುಭವ ಮಂಟಪದಲ್ಲಿ ಪ್ರತಿ ಹೆಜ್ಜೆಗೆ ಅವರು ವಿಚಾರ ಮಾಡ್ತಾ ಇದ್ರು. ಅದರ ನಂತರ ಅವರು ಆಚಾರ ಅಂದ್ರು. ಆಚಾರವೆಂಬ ಕಾಯಾಯಿತು. ವಿವೇಚಿಸಬೇಕು. ಈ ಕ್ರಿಯಾಯುಕ್ತ ಸಾಧಕನಿಗೆ ಪ್ರಸಾದಿ ಅಂತಾರೆ. ಪ್ರಸಾದಿ ಅಂದ್ರೆ ಯಾರು ಪ್ರಸಾದವನ್ನ ಸ್ವೀಕರಿಸ್ತಾರೆ ಅವರು ಪ್ರಸಾದಿ ಅಲ್ಲ. ಯಾರು ಪ್ರಸಾದಿ ಅಂದ್ರೆ
ಏನ್ ನಡೀತಾ ಇದೆ, ನಾನು ಒಳಗೆ ತಗೊಳ್ತಾ ಇದ್ದೀನಲ್ಲ, ಅದ್ ನಾನು ತಗೊಳ್ಬೇಕೋ ಬೇಡವೋ, ತಗೊಳ್ಳೋದಾದ್ರೂ ಕೂಡ ನಾನು ಹೇಗೆ ತಗೊಳ್ಬೇಕು? ಲಿಂಗಕ್ಕೆ ಅರ್ಪಣೆ ಮಾಡಿ ತಗೊಳ್ಬೇಕಲ್ಲ. ಹೀಗಾಗಿ ಆ ಕ್ರಿಯಾಯುಕ್ತ ಇಚ್ಛಾಶಕ್ತಿಯುಳ್ಳ ವಿವೇಚನೆಯನ್ನು ಮಾಡುವ ಒಂದು ಶಕ್ತಿ ಇರುವ ಸಾಧಕನಿಗೆ ಪ್ರಸಾದಿ ಅಂತಾರೆ ವಿನಃ ಆಹಾರವನ್ನು ಸ್ವೀಕರಿಸುವವರಿಗೆ, ಓಗರ ಸ್ವೀಕರಿಸುವವರಿಗೆ ಪ್ರಸಾದಿ ಅನ್ನೋಕ್ಕಾಗೋಲ್ಲ. ಅವನು ತಾನು ಸೇವಿಸುವ ರೂಪ ವಿಷಯಗಳನ್ನ ಏನ್ ನೋಡ್ತಾನಲ್ಲ ಈ ಹೊರಗಡೆ ಎಲ್ಲ, ಇಲ್ಲಿರುವ ಒಂದು ಜ್ಞಾನೇಂದ್ರಿಯ ನೇತ್ರ, ಕಣ್ಣು, ತಾನು ಸೇವಿಸುವ ರೂಪ ವಿಷಯಗಳನ್ನ ನೇತ್ರೋಪಸಹಿತ ಚೈತನ್ಯಕ್ಕೆ, ಇಲ್ಲಿರುವ ಲಿಂಗ ಶಿವಲಿಂಗ, ನೇತ್ರೋಪಸಹಿತ ಚೈತನ್ಯಕ್ಕೆ ಅಂದ್ರೆ ಶಿವಲಿಂಗಕ್ಕೆ ಅರ್ಪಿಸ್ತಾನೆ ಬಂಧುಗಳೇ. ಆಗ ಏನಾಗುತ್ತೆ ಹೇಳಿ? ಶಿವಲಿಂಗವನ್ನ ನೋಡಿ ಶಿವಲಿಂಗಕ್ಕೆ ಅರ್ಪಿಸ್ತಾ ಇರೋದ್ರಿಂದ ನಾನು ಏನ್ ನೋಡ್ತೀನಲ್ಲ, ಆ ರೂಪ ವಿಷಯಕ್ಕ ಇವೆಲ್ಲ ರಾಗದ್ವೇಷ ಭಾವಗಳು ಹೇಳೋದಿಲ್ಲ. ಅವನು ಹಾಗೆ, ಇವನು ಹೀಗೆ, ಅವನು ಕಪ್ಪಗಿದ್ದಾನೆ, ಇವಳು ಕೆಂಪಿದ್ದಾಳೆ, ಹಾಗಿದ್ದಾಳೆ, ಎತ್ತರ, ಗಿಡ್ಡ, ಅವ್ರ ಮನೆ ಅಷ್ಟು ಚೆನ್ನಾಗಿದೆ, ಇವ್ರ ಮನೆ ಗುಡಿಸಲಿದೆ, ಇದೆಲ್ಲ ಹೊರಗಿನ ದೃಶ್ಯಗಳನ್ನ ಏನು ನೋಡಿ ನಾವು ದೃಶ್ಯಾಂತಕ. ಯಾಕೆಂದ್ರೆ ಅಗ್ನಿ ಇಲ್ಲಿ ಅಗ್ನಿ ತತ್ವ ಇರೋದ್ರಿಂದ ಏನಾಗುತ್ತೆ ಗೊತ್ತಾ? ಯಾವಾಗಲೂ ಅಹಂಕಾರ. ಇಲ್ಲಿ ಅಹಂಕಾರವನ್ನ ಶಮನ ಮಾಡಬೇಕಲ್ಲ. ಆ ಅಹಂಕಾರವನ್ನ ಶಮನ ಮಾಡಲಿಕ್ಕೆ ನಾನೇನ್ ನೋಡ್ತೀನೋ ಆ ಎಲ್ಲ ರೂಪ ವಿಷಯಗಳನ್ನ ನೇತ್ರೋಪಸಹಿತ ಚೈತನ್ಯಕ್ಕೆ ಅಂದ್ರೆ ಶಿವಲಿಂಗಕ್ಕೆ ಅರ್ಪಿಸ್ತಾನೆ. ಅಲ್ಲಿ ಪೃಥ್ವಿ ಜಲ ವಶವಾಗಿತ್ತು ಇವನಿಗೆ, ಇಲ್ಲಿ ಅಗ್ನಿಯು ಅವನಿಗೆ ವಶವಾಗುತ್ತದೆ. ಅಂದ್ರೆ ಅವನಲ್ಲಿರುವ ಅಹಂಕಾರ ನಾಶ ಆಗ್ತಾ ಇದೆ. ಅಗ್ನಿಯ ಇನ್ನೊಂದು ರೂಪವೇ ಅಹಂಕಾರ. ಅದಕ್ಕಾಗಿ ಇಲ್ಲಿ ನಿರಹಂಕಾರ ಹಸ್ತ ಅನ್ನೋದು ತಮ್ಗೆ ಗೊತ್ತಿದೆ. ಇದು ರೂಪ ಪ್ರಸಾದದ ಮಹಿಮೆ. ಹೀಗಾಗಿ ಇಚ್ಛಾಶಕ್ತಿ ಬೇಕು. ಏನ್ ಇಚ್ಛಾಶಕ್ತಿ ಬೇಕು? ನಾನು ಕಲ್ಕೊಳ್ಬೇಕು, ವಿದ್ಯೆಯನ್ನ ಕಲ್ಕೊಳ್ಬೇಕು, ಶಿವವಿದ್ಯೆಯನ್ನ ಕಲ್ಕೊಳ್ಬೇಕು, ಶಿವಯೋಗದ ಜ್ಞಾನವನ್ನ ಪಡಿಕೊಳ್ಬೇಕು. ಈ ಶಿವಯೋಗ ಅಂದ್ರೆ ಅಪ್ರತಿಮವಾದ ಒಂದು, ಅದರಲ್ಲಿ ವಿಶ್ವಾಸವನ್ನ ನಾವು ಹಾಕಿ ಅದನ್ನು ಕಲ್ಕೊಳ್ಬೇಕು. ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನಾವು ತೊಡಗಲೇಬೇಕು. ಆ ವಿದ್ಯಾಕಲೆ ಅದನ್ನ ನನಗೆ ಕಲಿಸ್ತಾ ಇದೆ. ಹೀಗಾದಾಗ ಏನಾಗುತ್ತೆ? ಒಂದೇನೋ ಪರಮ ಶಾಂತಿ ನಮ್ಮಲ್ಲಿ ನೆಲೆಸ್ತಾ ಇದೆ. ಅದಕ್ಕೆ ಶಾಂತಿ ಕಲೆ ಅಂತ ಅಂದ್ಬಿಟ್ರು. ಮನಸ್ಸಿನ ವಿಕಾರಗಳನ್ನ ಅಡಗಿಸಿ ಆತ್ಮಸ್ವರೂಪದಲ್ಲಿ ಸ್ಥಿತಗೊಂಡ ಸಾಧಕನಲ್ಲಿ ಈಗ ಪರಮಶಾಂತಿ ನೆಲೆಸ್ತಾ ಇದೆ. ಪರಮಶಾಂತಿ ಹೃದಯಕ್ಕೆ ಬಂದಿದ್ದೀವಿ ನಾವೀಗ. ಅನಾಹತ ಚಕ್ರದಲ್ಲಿರುವ ಜಂಗಮಲಿಂಗಕ್ಕೆ ಬಂದಿದ್ದೇವೆ. ಇಲ್ಲಿ ಶಾಂತಿಯೇ ಶಾಂತಿ ಕಲೆ. ಶಾಂತಿ ಕಲೆ ಎಷ್ಟೊಂದು ಶಾಂತಿ, ಶಿವಶಾಂತಿ. ಶಾಂತಿ ಕಲೆಯಿಂದಾಗಿ ಏನಾಗ್ತಾ ಇದೆ? ಸಾಧಕನ ಪ್ರಾಣಚೇತನವು ಲಿಂಗಚೇತನವಾಗ್ತಾ ಇದೆ. ಉಸಿರಾಟ ಕೂಡ ಲಿಂಗಮಯ. ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ ಅನ್ನುವಾಗ ಪ್ರಾಣಚೇತನವು ಲಿಂಗಚೇತನವಾಗೋದು. ಸುಮ್ಮನೆ ಕೂತಾಗ್ಲೂ ಕೂಡ, ಏನು ಮೌನವಾಗಿ ಇರುವಾಗ ಆ ಉಸಿರಾಟದಲ್ಲಿ ಕೂಡ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ ಅನ್ನೋದು ಪ್ರಾಣಚೇತನ ಲಿಂಗಚೇತನ ಆಗೋಕೆ ಬಹಳ ಸಹಕಾರಿಯಾಗ್ತಾ ಇದೆ. ಆ ಮಂತ್ರ ಏನಿದೆ ನೋಡಿ, ಪಂಚಾಕ್ಷರಿ ಅನ್ನಿ, ಷಡಕ್ಷರಿ ಅನ್ನಿ, ಅಥವಾ ಈ ದಶಾಕ್ಷರ ಮಂತ್ರ ಅನ್ನಿ, ಅದರಿಂದ ಏನಾಗ್ತಾ ಇದೆ? ಈ ಮಂತ್ರದಿಂದ ಮಾಂಸಪಿಂಡ ಮಂತ್ರಪಿಂಡವಾಗೋದಿದೆ. ಶಾಂತಳಾಗಿ ಪೂಜೆ ಮಾಡುವೆ ಅಂತ ಅಕ್ಕ ಹೇಳಿಲ್ವಾ? ಅದೇ ಇದು ಶಾಂತಳಾಗಿ ಪೂಜೆ ಮಾಡುವೆ. ಆ ಅಕ್ಕನ ವಾಣಿಯಲ್ಲಿ ಶಾಂತಿ ಕಲೆ ಅಡಗಿದೆ. ಇದು ಶಾಂತಿ ಶಕ್ತಿ, ಅಥವಾ ಇದಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಆದಿಶಕ್ತಿ, ದೈವಿಕ ಶಕ್ತಿ ಆರಂಭವಾಗ್ತಾ ಇವೆ ಇಲ್ಲಿಂದ. ದೈವಿಕ ಶಕ್ತಿಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಯ ನಂತರ ಬರೋದು ಆದಿಶಕ್ತಿ. ಏನ್ ಮಾಡ್ತಾ ಇದೆ ಇದು? ಯಾಕೆ ಬೇಕು ಈ ಶಕ್ತಿ? ಎಲ್ಲಾ ವಿಕಾರಗಳ ಅಡಗಿಸಿ ಶಾಂತಿ ಶಾಂತಿ ಓಂ ಶಾಂತಿ ಅಂತಾರೆ ನೋಡಿ. ಶಾಂತಿ ಸ್ಥಾಪಿತ ಮಾಡುವುದು ಎಲ್ಲಿ? ಹೃದಯದಲ್ಲಿ. ಈ ಶಾಂತಿಯನ್ನ ಸ್ಥಾಪಿತ ಮಾಡೋದೇ ಈ ಶಾಂತಿ ಕಲೆಯಾಗಿದೆ. ಅದರ ಕ್ರಿಯೆ ಇದು. ಅದಕ್ಕೇನಂದ್ರೆ ಇವನ್ಗೆ ಪ್ರಾಣಲಿಂಗಿ ಅಂದ್ರು, ಪ್ರಾಣಲಿಂಗಿ ಸ್ಥಳ ಅಂದ್ರು. ಪ್ರಾಣಲಿಂಗಿ ಅಂದ್ರೆ ಇವನ್ಗೆ ಯಾಕೆ ಪ್ರಾಣಲಿಂಗಿ ಅಂದ್ರು? ಉಸಿರಾಟವೇ ಲಿಂಗವನ್ನಾಗಿ ಮಾಡ್ಕೊಂಡ್ಬಿಟ್ನಲ್ಲ ಇವನು. ಹೀಗಾಗಿ ಅವನು ಸೇವಿಸುವ ಸ್ಪರ್ಶ ವಿಷಯವನ್ನೆಲ್ಲ ಚರ್ಮೋಪಸಹಿತ ಚೈತನ್ಯಕ್ಕೆ ಅಂದ್ರೆ ಅಲ್ಲಿರುವ ಜಂಗಮಲಿಂಗಕ್ಕೆ ಅರ್ಪಿಸುತ್ತಾನೆ. ಏನ್ ಮುಟ್ಬೇಕು, ಏನ್ ಮುಟ್ಬಾರ್ದು ಅದೆಲ್ಲ ತಿಳ್ಕೊಳ್ಬೇಕು. ಪರಸತಿಯ, ಪರಧನವ ಇವೆಲ್ಲ ಹೇಳಿದ್ದಾರೆ. ಚಲಬೇಕು ಶರಣಂಗೆ ಆ ವಚನ ಈ ಸ್ಪರ್ಶಗಳ ಬಗ್ಗೆ ಹೇಳ್ತಾ ಇದೆ. ಮುಟ್ಟದೆ ಯಾವ್ದು ನಾನು ಮುಟ್ಟಬಾರ್ದು ಅದನ್ನ ಮುಟ್ಲೇಬಾರದು. ಅದರಿಂದಾಗಿ ಸ್ಪರ್ಶ ವಿಷಯಕ ರಾಗದ್ವೇಷಗಳು ಇಲ್ಲಿ ಇಲ್ಲವಾಗ್ತಾ ಇವೆ. ವಾಯು ಅವನ ವಶವರ್ತಿ ಆಗ್ತಾ ಇದೆ. ವಾಯು ಅವನ ವಶವರ್ತಿ ಆಗ್ತಾ ಇದೆ ಅಂದ್ರೆ ನಿಧಾನವಾಗಿ ಉಸಿರಾಡುತ್ತಾ, ಯಾವಾಗಲೂ ಅವನು ಉಸಿರಾಟ ಹೆಚ್ಚಾಗೋಲ್ಲ. ಯಾಕೆಂದ್ರೆ ಅವನು ಕೋಪಿಷ್ಠನಾಗೋದೇ ಇಲ್ಲ. ಕೋಪ ಅವನಿಗೆ ಇಲ್ವೇ ಇಲ್ಲ. ಕೋಪ ಹೆಚ್ಚಾದಾಗ
ಉದ್ವೇಗ ಆದಾಗ, ಉದ್ರೇಕಗೊಂಡಾಗ ನ್ಯಾಚುರಲಿ ಹಿಸ್ ರೆಸ್ಪಿರೇಷನ್ ಇನ್ಕ್ರೀಸಸ್, ಉಸಿರಾಟ ಹೆಚ್ಚಾಗುತ್ತದೆ. ಅಲ್ಲಿ ಇದು ಆಗೋಲ್ಲ. ಇಲ್ಲೇನಾಗುತ್ತೆ, ವಾಯು ಅವನ ವಶವರ್ತಿಯಾಗಿರೋದ್ರಿಂದ ನಿಧಾನವಾಗಿ ಉಸಿರಾಡಿಸ್ತಾನೆ. ಅಷ್ಟೇ ಅಲ್ಲ, ಜಂಗಮಲಿಂಗಕ್ಕೆ ಈ ಉಸಿರಾಟವನ್ನು ಅರ್ಪಿಸ್ತಾ ಇದ್ದಾನೆ. ಹಾಗೇನೆ ಮಂತ್ರ ಸ್ವರೂಪಿಯಾಗಿ ಆ ಜಂಗಮ ಲಿಂಗದಿಂದ ಮೂಲಕವೇ ಉಸಿರಾಟ ಮಾಡೋದ್ರಿಂದ ಈಗ ಅವನು ಲೌಕಿಕ ಜಗತ್ತಿನ ಒಬ್ಬ ಉಸಿರಾಟ ತಗೊಳ್ತಾ ಇರುವ ಮನುಷ್ಯನಲ್ಲ ರೀ, ಅವನೊಬ್ಬ ಪ್ರಾಣಲಿಂಗಿಯಾಗಿದ್ದಾನೆ. ಹೀಗಾಗಿ ಯಾರೋ ಏನೋ ಅಂದ್ರು, ಯಾರೋ ಏನೋ ಮೂದಲಿಸಿದ್ರು, ಯಾರೋ ಏನೋ ನಮಗೆ ಚುಚ್ಚಿದ್ರು ಮಾತಿನಲ್ಲಿ, ಅವೇನು ಅನ್ಸೋಲ್ಲ. ಸ್ಪರ್ಶ ವಿಷಯಕ ರಾಗ ದ್ವೇಷಗಳು ಇಲ್ಲವಾಗ್ತಾ ಇವೆ. ಅವರ ಮಾತುಗಳು ನನ್ನ ಕಿವಿಯ ಮೇಲೆ ಬೀಳೋದೇ ಇಲ್ಲ, ನನ್ನನ್ನು ತಟ್ಟೋದೇ ಇಲ್ಲ. ಹೀಗಾಗಿ ಹಾರ್ಟ್ ಅಟ್ಯಾಕ್ ಆಗೋದು, ಹೃದಯ ಸ್ತಂಭನ ಆಗೋದು, ಲಕ್ವ ಹೊಡೆಯೋದು, ಒಮ್ಮಿಂದೊಮ್ಮೆಯೇ ಜೀವ ಹೋಗೋದು, ಅಪಮೃತ್ಯುಗಳಾಗೋದು, ಇದೆಲ್ಲ ತಪ್ಪಿಬಿಡುತ್ತೆ. ಜಂಗಮ ಲಿಂಗದ ಆರಾಧನೆ ಇಲ್ಲಿದೆ. ಜಂಗಮ ಲಿಂಗಕ್ಕೆ ಏನ್ ಬೇಕು ಗೊತ್ತಾ? ನಿಮ್ಮ ಶಾಂತಿ ಬೇಕದಕ್ಕೆ. ನಿಮ್ಮ ಉಸಿರಾಟ ಅದು ಆ ಮಂತ್ರದ ಮೂಲಕ ಸಾಗಿರೋದನ್ನ ಜಂಗಮಲಿಂಗ ಬೇಡ್ತಾ ಇದೆ. ಒಂದು ಜಂಗಮಲಿಂಗದ ಆರಾಧನೆಯಲ್ಲಿ ನಾವು ಸಫಲರಾದರೆ ಆ ನನ್ನ ಹೃದಯ ಶುದ್ಧ ಆಮ್ಲಜನಕದಿಂದ, ಏಕೆಂದ್ರೆ ನನ್ನ ಉಸಿರಾಟ ಈಗ ಏನಾಗಿದೆ ಅದು ನಮಃ ಶಿವಾಯ ಓಂ ಬಸವ ಆಗಿರೋದ್ರಿಂದ ಬರೀ ಆಮ್ಲಜನಕ ಅಷ್ಟೇ ಅಲ್ಲ, ನನ್ನ ಮಂತ್ರ ಮಂತ್ರಪಿಂಡವಾಗ್ತಾ ಇರೋದ್ರಿಂದ ಎಲ್ಲ ಮಾಂಸಗಳಲ್ಲಿ ಸರಿಯಾದ ಆ ಆಮ್ಲಜನಕ ಎಲ್ಲ ಕಡೆ ಪೂರೈಕೆಯಾಗಿ, ಹಾಗೇನೆ ಈ ಜಂಗಮಲಿಂಗ ಅಥವಾ ಚರಲಿಂಗದಿಂದಾಗಿ ನಾನು ಯಾವಾಗಲೂ ಆ ಚೈತನ್ಯಾತ್ಮಕ ಶಕ್ತಿ ಇರೋದ್ರಿಂದ ಕ್ರಿಯಾಶೀಲನಾಗ್ತಿರ್ತಾನೆ. ಒಂದೇ ಕಡೆ ಕೂತ್ಕೊಳ್ಳೋದು ಜಡ ಚೈತನ್ಯ. ಜಡ ಅಂದ ತಕ್ಷಣ ಅದು ಚೈತನ್ಯಾತ್ಮಕ ಶಕ್ತಿ ಇಲ್ಲ ಅಂತಾನೆ ಅರ್ಥ. ಇದು ಜಡಲಿಂಗ ಅಲ್ಲ, ಇದು ಚರಲಿಂಗ. ಜಂಗಮಲಿಂಗ ಆಲ್ವೇಸ್ ಯು ಆರ್ ಆಕ್ಟಿವ್ ಅಂಡ್ ಆಕ್ಟಿವ್. ಜಂಗಮಲಿಂಗ ಆದ್ರೇನೆ ಆಕ್ಟಿವ್. ಚರಲಿಂಗ ಚಲಿಸ್ತಾ ಇರೋದು, ಚೈತನ್ಯಾತ್ಮಕನಾಗಿ ಇರೋದು, ಲವಲವಿಕೆಯಿಂದ ಇರೋದು, ಎಲ್ಲ ಕೆಲಸಗಳನ್ನ ನಾನೇ ಮುಂದೆ ಹೊಕ್ಕಿ ಮಾಡೋದು. ನನಗಿದು ಬರೋಲ್ಲ ಅಂತ ಹೇಳೋಲ್ಲ, ಎಲ್ಲವನ್ನೂ ಮಾಡೋಕೆ ಪ್ರಯತ್ನ ಮಾಡೋದು. ಶಿವನ ನೆಲೆಯಲ್ಲಿ ನಿಂತು ಅದು ಆ ಕಾರ್ಯಗಳನ್ನ ಮಾಡಿದರೆ ಜಂಗಮಲಿಂಗದ ಆಶೀರ್ವಾದ ನಮಗೆ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಶಾಂತವಾಗಿ ನೀವು ಯಾವುದಾದ್ರೂ ಕೆಲಸ ಮಾಡಿದ್ದೇ ಆದ್ರೆ ನಿಮ್ಮ ಪ್ರಜ್ಞೆ ಏನಿದೆಯಲ್ಲ ಅದು ಯಾವಾಗಲೂ ಜಾಗೃತವಾಗಿ, ನಿಮ್ಮ ಕಾರ್ಯಗಳು ಯಾವಾಗಲೂ ಯಶಸ್ವಿಯಾಗಿ ಆಗ್ತಾ ಇವೆ. ಯಾಕಂದ್ರೆ ಶಾಂತಿ ಬೇಕು. ಅದನ್ನ ಎಷ್ಟು ಚೆನ್ನಾಗಿ ಈ ಪ್ರಾಣಲಿಂಗಿ ಸ್ಥಳದಲ್ಲಿ ಶಾಂತಿ ಕಲೆಯನ್ನ ಅವ್ರು ಕೊಟ್ಟಿದ್ದಾರೆ ನೋಡಿ. ಶಾಂತಿ ಕಲೆ ಬರೀ ಶಾಂತಿ ಅಲ್ಲ, ಪರಮ ಶಾಂತಿ. ಅದಕ್ಕೆ ಅಕ್ಕ ಏನಂದ್ಲು, ಶಾಂತವಾಗಿ ಪೂಜೆ ಮಾಡುವೆ ಅಂತ ತಾಯಿಯವರು ನಮಗೆ ಹೇಳಿದರು. ಮಜ್ಜನ ಮಾಡುವಾಗ ಆ ಲಿಂಗಕ್ಕೆ ಶಾಂತವಾಗಿ ಪೂಜೆ ಮಾಡುವೆ ಅಂದಾಗ ಆ ಶಾಂತಿ ಕಲೆ ನಮಗೆ ಬೇಕೇ ಬೇಕು. ಮುಂದೆ ಪ್ರಸಾದಿ ಲಿಂಗ, ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಿ ಲಿಂಗಕ್ಕೆ ಬಂದಾಗ ಶಾಂತ್ಯಾತೀತ ಕಲೆ ಅಂತ ಅಂದ್ರು. ಅಂದ್ರೆ ಶಾಂತಿ ಕಲೆಯ ಮೇಲಿನ ಕಲೆ. ಇಲ್ಲೇನು, ನಾನೆಂಬ ಅಹಂಕಾರ ತ್ಯಜಿಸಿ, ನಾನು ಯಾರು? ನಾನು ಡಾಕ್ಟರ್ ನೂಲಿ, ನಾನು ಒಬ್ಬ ದೊಡ್ಡ ಸರ್ಜನ್, ನನ್ನ ದೊಡ್ಡ ಆಸ್ಪತ್ರೆ ಇದೆ, ನನ್ನ ಅಷ್ಟು ವೆಹಿಕಲ್ಸ್ ಇದೆ, ಅಷ್ಟು ವಾಹನಗಳಿವೆ, ನನಗೆ ಅಷ್ಟು ಹೊಲ ಇದೆ, ಆಸ್ತಿ ಇದೆ. ನಾನೆಂಬ ಅಹಂಕಾರ ತ್ಯಜಿಸಿ, ಅದು ಎಳ್ಳಷ್ಟು ಬರಬಾರದ ಹಾಗೆ ಸದಾ ಎಚ್ಚರದಿಂದಿದ್ದು. ಪಂಚೇಂದ್ರಿಯಗಳು ಮನಸ್ಸನ್ನ ಜ್ಞಾನ ಮಾರ್ಗದಲ್ಲಿ ನಡೆಸುವುದರಿಂದ ಹೃದಯದಲ್ಲಿ ಈಗ ಏನಾಗ್ತಾ ಇದೆ, ಅರಿವಿನ ದೀಪ ಬೆಳಗಿ, ಅಂದ್ರೆ ಆ ಶಿವಜ್ಞಾನದ ದೀಪ ಬೆಳಗಿ ಶಾಂತಿಯು ಈಗ ಏನಾಗ್ತಾ ಇದೆ, ಕುತ್ತಿಗೆಗೆ ಬಂದಿವಲ್ಲ, ಮೇಲೆ ಬಂದಿವಲ್ಲ, ವಿಕಾಸಗೊಂಡು ಶಾಂತ್ಯಾತೀತ ಕಲೆಗೆ ಬರಲು ಏನಾಗ್ತಾ ಇದೆ ಅಂದ್ರೆ ಅದು ವೃದ್ಧಿಗೊಳ್ತಾ ಇದೆ, ಹೆಚ್ಚಾಗ್ತಾ ಇದೆ, ಅತೀತವಾಗ್ತಾ ಇದೆ, ಶಾಂತಿಯ ಮೇಲಿನ ಸ್ಥಿತಿಗೆ ಬರ್ತಾ ಇದೆ. ಸೂರ್ಯಾತೀತೋತ್ತರ ಅಂತ ಏನ್ ಮಾತಾಡ್ತೀವಲ್ಲ, ಹಾಗೆ ಶಾಂತ್ಯಾತೀತ. ಯಾಕೆ ಬೇಕಿದು? ಈ ಕಲೆಯಿಂದ ಸಾಧಕನು ನಿರ್ವಿಕಾರ ನಿರ್ಮಲ ಮನಸ್ಸುಳ್ಳವನಾಗಿ ಮಹಾಮೌನದ ಮೀರಿದ ಆನಂದವನ್ನ ಸವಿತಾ ಇದ್ದಾನೆ. ಯಾಕಂದ್ರೆ ಶಿವಯೋಗದ ಮುಂದಿನ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿರುವ ಶಕ್ತಿ ಪರಾಶಕ್ತಿ, ನಿರಹಂಕಾರ ಶುದ್ಧ ಶಕ್ತಿ, ಅಹಂಕಾರದ ನಾಶ ಮಾಡುವುದು ಈ ಶಾಂತ್ಯಾತೀತ ಕಲೆಯ ಒಂದು ಮುಖ್ಯ ಕ್ರಿಯೆಯಾಗಿದೆ. ಈ ಕ್ರಿಯಾಯುಕ್ತಿಯ ಶರಣ ತಾನು ಸೇವಿಸುವ ಶಬ್ದ ವಿಷಯವನ್ನ ಅಂದ್ರೆ ಏನು? ನಾನೇನು ಕೇಳ್ತೀನಲ್ಲ ಅದೆಲ್ಲ ಶ್ರೋತ್ರೋಪಹಿತ ಚೈತನ್ಯಕ್ಕೆ, ಅಂದ್ರೆ ಕಿವಿಗಳಲ್ಲಿರುವ ಚೈತನ್ಯಕ್ಕೆ, ಅಂದರೆ ನಾನೇನ್ ಕೇಳ್ಬೇಕಲ್ಲ, ಕೆಟ್ಟದ್ದೋ ಒಳ್ಳೆಯದೋ ಅದು ಎಲ್ಲವನ್ನ ಪ್ರಸಾದ ಲಿಂಗಕ್ಕೆ ಅರ್ಪಿಸುತ್ತಾನೆ. ಅದಕ್ಕೆ ನೋಡಿ, ಈಗ ಯಾರೋ ಬಂದು ನಮಗೆ ತಡ ಅಂತ ಬೈಯೋಕ್ ಶುರು ಮಾಡ್ತಾರೆ, ಏನೇನೋ ಅಂತಾರೆ. ಈಗ ನನಗೆ ಅಂತಾರೆ, ಏನ್ ಬೇಕು ಈ ಡಾಕ್ಟರ್ ಆಗಿ, ಈ ಶಿವಯೋಗ ಅದು ಇದು ಯಾವ್ದಾದ್ರು ಮಠಕ್ಕೆ ಸ್ವಾಮಿ ಆಗಬಾರ್ದ ನೀನು ಅಂತ ಮೂದಲಿಸ್ತಾರೆ, ಕಾಲ ಎಳಿತಾರೆ. ಇದಕ್ಕೆ ಎದಕ್ ಬೇಕು ನಿಮಗೆ ಅಂತಾರೆ. ಅದು ಅವರು ಅಂದ್ರಲ್ಲ, ನಾನು ಅವ್ರಿಗೇನು ಅನ್ನೋಲ್ಲ.
ಯಾಕೆ ಬೇಕು ನಿಮಗೆಲ್ಲ ಇದನ್ನು? ಗಾಡಿ ತಗೊಂಡು ಚಳ್ಳಕೆರೆ ಅಂತೆ, ಬಳ್ಳಾರಿ ಅಂತೆ, ರಾಯಚೂರು ಅಂತೆ, ಶಿವಮೊಗ್ಗ ಅಂತೆ ಈ ಆಸ್ಪತ್ರೆ ಬಿಟ್ಟು ಯಾಕೆ ಹೋಗ್ಬೇಕು ಇದನ್ನೆಲ್ಲ ತಗೊಂಡು? ಆ ಸಂಗೊಳ್ಳಿ ಶರಣರು ಒಳ್ಳೆ ಟೀಚರ್ ಆಗಿದ್ದಾರೆ, ಅವರು ಶಿಕ್ಷಕರಾಗಿದ್ದಾರೆ. ಬೈಲೊಂಗಲ ಎಲ್ಲಿ ಎಲ್ಲಿ ಚಳ್ಳಕೆರೆ, ಎಲ್ಲಿ ತುಮಕೂರು, ಯಾಕೆ ಹೋಗ್ತೀರಿ ನೀವೆಲ್ಲ ಅಂತಾರೆ. ಆ ಮೂದಲಿಕೆಗಳು, ಕಾಲ ಎಳೆಯುವ ಶಬ್ದಗಳು, ಆ ಒಂದು ನಮ್ಮನ್ನ ಏನಂತೀರಿ ನೀವು, ಅಪಮಾನ ಮಾಡೋ ಶಬ್ದಗಳನ್ನ ಮಾತಾಡ್ಲಿ. ಅವನೇನ್ ಮಾಡೋದು? ನಾವು ಶ್ರೋತ್ರೋಪಹಿತ ಚೈತನ್ಯಕ್ಕೆ ಅಂದ್ರೆ ಪ್ರಸಾದ ಲಿಂಗಕ್ಕೆ ಅರ್ಪಿಸ್ಬೇಕು. 8:30 ಊಟ ಕೂಡ ಮಾಡಲ್ಲ, ಹೋಗಿ ಸ್ವಾನುಭವದ ನೆಲೆಯಲ್ಲಿ ಕೂತ್ಕೊಳ್ತಿರಲ್ಲ ಅಂತ ನಿಮ್ಮ ಮನೆಯಲ್ಲೂ ನಿಮಗೂ ಯಾರಾದ್ರೂ ಅನ್ಬಹುದು. ಒಂದೊಂದ್ ಸಾರಿ ಅದು ಎಷ್ಟೊಂದು ಕಠೋರವಾಗಿ ನೋಯಿಸುತ್ತೆ, ಮನವನ್ನ ಹಿಂಡುತ್ತೆ. ಬೇಡವೇ ಇದೆ, ಹಾಗಾದ್ರೆ ಬಿಟ್ಬಿಡೋನ್ವೆ ಅನ್ಸೋತನ ಈ ಹೊರಗಿನ ಲೌಕಿಕ ಸಮಾಜ ನಮ್ಮನ್ನ ಕಾಡುತ್ತೆ. ಆದರೆ ಅವುಗಳನ್ನ ನಾವು ಶ್ರೋತ್ರೋಪಹಿತ ಚೈತನ್ಯಕ್ಕೆ ಅಂದರೆ ಪ್ರಸಾದ ಲಿಂಗಕ್ಕೆ ಅರ್ಪಿಸುವಾಗ, ಇದನ್ನು ಅರ್ಪಿಸಬೇಕು ಅಂದ್ರೆ ನನ್ನಲ್ಲಿ ಪರಾಶಕ್ತಿ ಜಾಗೃತವಾಗಬೇಕು. ಇಲ್ಲಿರುವ ಪ್ರಸಾದ ಲಿಂಗದ ಆರಾಧನೆಯನ್ನು ನಾನು ಮಾಡಬೇಕು. ಅದಕ್ಕೆ ನಾವು ನಿತ್ಯ ಶಿವಯೋಗದಲ್ಲಿ ಆ ಪ್ರಸಾದ ಲಿಂಗವನ್ನು ಕೂಡ ಮಾಡ್ತೀವಿ. ಓಂ ಯಂ 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 ಅಂತ ಅಂತೀವಿ, ನಿಮ್ಗೆ ಗೊತ್ತದು. ಆದ್ದರಿಂದ ಶಬ್ದ ವಿಷಯಕ ರಾಗದ್ವೇಷಾದಿ ವಿಕಾರ ಅವನಲ್ಲಿ ಏಳವು, ಆಕಾಶವು ಅವನ ವಶವಾಗುತ್ತದೆ. ಅಂದ್ರೆ ಏನು? ಆ ಶಬ್ದಗಳೇನು ಬರ್ತಾವಲ್ಲ, ಈ ಕಠೋರ ಶಬ್ದಗಳು, ಕಟು ನುಡಿಗಳು, ನಮ್ಮನ್ನ ನಿಂದಕರಂತೇನಿದಾರಲ್ಲ ಈ ಸಮಾಜದಲ್ಲಿ, ಅವ್ರಿಗೆ ಇದೆಲ್ಲ ಸಹನವಾಗಲ್ಲ. ಯಾಕೆ ಇದು ತಮ್ಮ ಉದ್ಯೋಗವನ್ನು ಬಿಟ್ಟಿದೆಲ್ಲ ಏನ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾಕೆ ಬೇಕಿದು, ಇದನ್ನೆಲ್ಲ ಯಾಕೆ ಹುಡ್ಕೊಂಡು ಕೂತಿದ್ದಾರೆ? ಇಷ್ಟಲಿಂಗ ಪೂಜೆಯನ್ನು ಯಾರಿಗೆ ಗೊತ್ತಿಲ್ವಾ? ಅದನ್ನೇನು ಕಲಿಸ್ಬೇಕು? ಇಲ್ಲ, ಅದಕ್ಕೇನು ನಾವು ತಲೆ ಕೊಡಿಸದೆ ಅಲ್ಲಿ ಏನ್ ಮಾಡ್ಬೇಕು? ಪ್ರಸಾದ ಲಿಂಗಕ್ಕೆ ಅಂದಾಗ ಏನಾಗುತ್ತೆ ಗೊತ್ತಾ? ಅವು ನನ್ನನ್ನ ಸೇರದೆ ಆ ಪ್ರಸಾದ ಲಿಂಗಕ್ಕೆ ಸೇರಿದಾಗ ಆ ಶಬ್ದಗಳು ಆಕಾಶದಲ್ಲಿ ಹೋಗ್ಬಿಡ್ತಾ ಇವೆ. ಯಾಕಂದ್ರೆ ಆಕಾಶ ಅವನ ವಶವಾಗಿದೆ. ಈಗ ಅವನ ಆ ಕುಶಬ್ದಗಳನ್ನ, ಆ ಕಟು ನುಡಿಗಳನ್ನ ನನ್ನಲ್ಲಿ ಬೀಜದ ರೂಪದಲ್ಲಿ ಮೊಳೆಯಲು ನಾನೇನಾದ್ರೂ ಅವಕಾಶ ಮಾಡಿಕೊಟ್ರೆ ಅವು ಗಿಡವಾಗಿ ಮರವಾಗಿ ನನ್ನನ್ನೇ ನಾಶ ಮಾಡ್ತಾ ಇವೆ. ಅದಕ್ಕಾಗಿಯೇ ಶರಣರು ನಮಗೆ ಆ ಪರಾಶಕ್ತಿಯನ್ನ ಕರುಣಿಸಿದರು. ಅಲ್ಲೊಂದು ಲಿಂಗವನ್ನ ಕೊಟ್ಟರು, ಪ್ರಸಾದ ಲಿಂಗವನ್ನ. ಆ ಕಿವಿಗಳಲ್ಲಿ ಏನ್ ಮಾಡಿದ್ರು? ಶಬ್ದ ವಿಷಯಕ ರಾಗದ್ವೇಷಾದಿ ವಿಕಾರಗಳನ್ನ ನೀನು ತಗೊಳ್ಬೇಡಪ್ಪ, ಪ್ರಸಾದ ಲಿಂಗಕ್ಕೆ ಅರ್ಪಿಸಿ ಬಿಡು. ಅವನೇನ್ ಮಾಡ್ತಾನೆ ಅದನ್ನ ಮಾಡಿಬಿಡ್ಲಿ. ನನಗಂದಿಲ್ಲ. ನನ್ನ ಕಿವಿಗಳಲ್ಲಿರುವ, ನನ್ನ ಕಿವಿಯಿಂದ ಎಲ್ಲಿ ಹೋಗ್ತಾ ಇವೆ? ನನ್ನ ಮೆದುಳಿಗೆ ಹೋಗ್ತಾ ಇಲ್ಲ ರೀ ಅವು. ಅವರು ಮಾತನಾಡಿದ ಶಬ್ದಗಳು ನನ್ನಲ್ಲಿರುವ ಪ್ರಸಾದ ಲಿಂಗಕ್ಕೆ ಅರ್ಪಿಸ್ತಾ ಇದ್ದೀನಿ. ಪ್ರಸಾದ ಲಿಂಗಕ್ಕೆ ಅರ್ಪಿಸಿದಾಗ ಪ್ರಸಾದ ಲಿಂಗ ಅವನ ಆಕಾಶದಲ್ಲಿ ತೇಲಿಸ್ಬಿಡ್ತಾ ಇದೆ. ಅವನ ಮನಸ್ಸಿನ ನಾನು ಇಟ್ಕೊಳ್ಳೋದೇ ಇಲ್ಲ. ಅವ್ರು ಏನಂದ್ರು, ಯಾರೋ ಏನೋ ಅಂದ್ರು, ಬಿಟ್ಟು ಬಿಡೋದು ನೋಡಿ. ಐ ಜಸ್ಟ್ ವಾಕ್ ಇನ್ ಟು ಮೈ ಶಿವಯೋಗ. ನನ್ನ ಪಥದಲ್ಲಿ ನಾನು ಹೋಗ್ತಾ ಇದ್ದೀನಿ, ನಾನು ವಿಮುಖನಾಗೋಲ್ಲ. ಅನ್ನೋರು ಬಿಡಿ, ಅನ್ಲಿ ಪ್ರಸಾದ ಲಿಂಗಕ್ಕೆ ಅರ್ಪಿಸಿ ಬಿಡೋದು. ನೀ ನನಗಂತೀಯಲ್ಲಪ್ಪ ಅನ್ನು. ಎಷ್ಟು ನಿನಗೆ ಅದರಿಂದ ಖುಷಿ ಆಗುತ್ತಾ? ನಿನಗದರಿಂದ ಆನಂದವನ್ನಿಸುತ್ತಲ್ಲ, ಮಾತಾಡು. ನನ್ನನ್ನು ನಿಂದಿಸಿದ್ರೆ ನಿನಗೆ ಸುಖವನ್ನಿಸುತ್ತಲ್ಲ, ಹಾಗಾದ್ರೆ ಮಾತಾಡು. ಏನ್ ಮಾತಾಡು? ನೀನೇನೇ ಮಾತಾಡು, ನಾನ್ ಮಾತ್ರ ಏನು ನಿನಗೆ ಹೇಳಲ್ಲಪ್ಪ. ನನ್ನ ಪ್ರಸಾದ ಲಿಂಗಕ್ಕೆ ನಾನು ಅರ್ಪಣೆ ಮಾಡ್ತೀನಿ. ಅವನ್ಗೆ ಹೇಳೋದಲ್ಲ, ನನಗೆ ಹೇಳ್ಕೊಳ್ಳೋದು. ಪ್ರಸಾದ ಲಿಂಗಕ್ಕೆ ಅರ್ಪಣೆ ಮಾಡಿದಾಗ ಏನಾಗುತ್ತೆ ಹೇಳಿ? ಆಕಾಶದಲ್ಲಿ ತೇಲಿ ಹೋಗ್ಬಿಡ್ತಾ ಇವೆ. ಎಷ್ಟು ಬೇಕಾದ್ರೂ ಮಾತಾಡ್ಲಿ. ಅದಕ್ಕಂದ್ರೆ ಅವರು ಒಡಲಲ್ಲಿ ಹುಟ್ಟಿತ್ತು ಭ್ರಮೆಯಿಂದ ಬೆಳೆಯಿತ್ತು. ನಿನ್ನೆ ಭ್ರಮೆಯ ಬಗ್ಗೆನೂ ರುದ್ರಪ್ಪ ಶರಣರು ಮಾತಾಡ್ತಾ ಇದ್ರು. ಒಡಲಲ್ಲಿ ಹುಟ್ಟಿತ್ತು ಭ್ರಮೆಯಿಂದ ಬೆಳೆಯಿತ್ತು, ಒಡನೆ ಹುಟ್ಟಿತ್ತು ತನ್ನನ್ನರಿಯದ ಕಾರಣ. ಅಲ್ಲಿ ಒಂದು ಸೋಜಿಗವ ಕಂಡೆ, ಕೂಡೆ ಭರಿತವೆಂದರಿಯಲು ಅಂಗದಲ ಅಳವಟ್ಟಿತ್ತು ಗುರೀಶ್ವರ. ಆ ಶಾಂತ್ಯಾತೀತ ಕಲೆಯಲ್ಲಿ ಪ್ರಸ್ತಾಪಿಸಿರುವ ಅಹಂಕಾರವು ದೇಹದಲ್ಲಿ ನಮ್ಮೊಡನೆಯೇ ಹುಟ್ಟುತ್ತಾ ಇದೆ. ನಮ್ಮ ಅನೇಕ ಬ್ರಹ್ಮಗಳಿಂದಾಗಿ ಬೆಳೆದು ನಿಲ್ಲುತ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ತನ್ನನ್ನು ತಾನು ಅರಿಯದಿರುವುದು. ಶಿವಯೋಗ ಅಂದ್ರೆ ನನ್ನನ್ನು ನಾನು ಅರಿಯಬೇಕಾಗಿರೋದು, ನನ್ನ ನಿಜ ಸ್ವರೂಪವನ್ನ ತಿಳಿಯಬೇಕಾಗಿರೋದು. ಬಹಳ ಆಶ್ಚರ್ಯದ ವಿಷಯವೆಂದ್ರೆ, ತಾನು ದೇಹವಲ್ಲ, ತಾನು ಸಚ್ಚಿದಾನಂದ ಘನಪರ ವಸ್ತುವೆಂದು ಅರಿತಾಗ ದೇಹದಲ್ಲಿ ಹುಟ್ಟಿದ ಅಹಂಕಾರ ದೇಹದಲ್ಲಿಯೇ ಅಡಗಿ ಹೋಗುತ್ತಾ ಇದೆ. ಅದಕ್ಕೆ ಪರಾಶಕ್ತಿ ಬೇಕು. ವ್ಯಕ್ತಿಯು ತನ್ನನ್ನು ತಾನು ಅರಿತಾಗ ಯಾವುದೇ ಭಾವಭ್ರಮೆಗಳು ಇರೋದಿಲ್ಲ, ಅಹಂಕಾರವು ಇರೋದಿಲ್ಲ ಅಂತ ನಮ್ಮ ಅಲ್ಲಮರು ಹೇಳ್ತಾ ಇದ್ದಾರೆ. ಅದಕ್ಕೇನು? ಶಿವಯೋಗ ಒಂದೇ ಪರಮ ಒಂದು ಉಪಾಯವಾಗಿದೆ. ಮುಂದೆ ಶಾಂತ್ಯಾತೀತರ ತತ್ವ ಕಲೆ ಅಂತ ಬರ್ತಾ ಇದೆ. ಅದು ಬಹಳ ವಚನಗಳಲ್ಲಿ ಸಿಗೋಲ್ಲ. ಒಂದು ವಚನ, ತುಂಬಾ ದೀರ್ಘವಾದ ವಚನವಿದೆ, ಅದು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ. ಆ ಪೂರ್ತಿ ವಚನದ ನಾನು ಹೇಳಕ್ ಹೋಗಲ್ಲ. ಅಲ್ಲಿರುವ ಈ ಒಂದು ಶಬ್ದ ಬರ್ತಾ ಇದೆ ನೋಡಿ. ಆ ನಿಖಲ ಜ್ಞಾನ ಚಿತ್ತವೇ ಬಲಿದು ಚಿಚ್ಚಕ್ತಿಯಾದಲ್ಲಿ, ಆ ಚಿಚ್ಚಕ್ತಿಯ ಸಂಘದಿಂದ ನೀನು ಮಹಾಲಿಂಗವಾದಲ್ಲಿ.
ಆ ಶಾಂತ್ಯಾತೀತೋತ್ತರ ಎಂಬ ಕಲೆಯಿಂದ ನಾನು ಉದಯವಾಗಿ ಆ ಮಹಾಲಿಂಗಕ್ಕೆ ಆಶ್ರಯವಾಗಿ ಐಕ್ಯನಾಗಿಪ್ಪುದನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳುವಂತ ನಮ್ಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಈಗ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗಕ್ಕೆ ಬಂದಿದ್ದೀವಿ. ಆ ಮಹಾಲಿಂಗದಲ್ಲಿ ಈ ಶಾಂತ್ಯಾತೀತೋತ್ತರ ಕಲೆ ಅಂತ ಬರ್ತಾ ಇದೆ. ಇಲ್ಲಿ ಈ ಶಕ್ತಿ ಚಿಚ್ಛಕ್ತಿ ಅಂತ ನಿಮ್ಗೆ ಗೊತ್ತಿದೆ. ಇದೊಂದು ಉತ್ತುಂಗ ಸ್ಥಿತಿ. ಯಾಕೆ ನಾವು ಮಹಾಲಿಂಗಕ್ಕೆ ಬಂದ್ವಿ, ಐಕ್ಯ ಸ್ಥಳಕ್ಕೆ ಬಂದಿದ್ದೀವಿ. ಪರಾಕಾಷ್ಠೆಯ ಸ್ಥಿತಿ ಇದು. ಇದು ನಿಸ್ತಬ್ಧ, ನಿರ್ವಿಕಾರ, ನಿರ್ಮಲ ಶಕ್ತಿ ಅಥವಾ ಚಿಚ್ಛಕ್ತಿ. ದೇಹ ಹಾಗೂ ಮನೋಗತ ವಿಕಾರಗಳ ನಾಶ ಮಾಡಿ ಅಂತಃಕರಣದಲ್ಲಿ ನಿರ್ವಿಕಾರವನ್ನ ನೆಲೆಗೊಳಿಸುವುದು ಇದರ ಕ್ರಿಯೆ. ನಿರ್ವಿಕಾರ, ನಿರ್ವಿಕಲ್ಪ, ನಿರಾಕಾರ ಅಂತ ಹಿಂಗೆ ನಿರ್ವಿಕಾರ. ಈಗ ಈ ಕ್ರಿಯಾಯುಕ್ತ ಸಾಧಕನು ಐಕ್ಯಸ್ಥಲಿಯಾಗಿದ್ದಾನೆ. ಈಗ ಅವನು ಸ್ವೀಕರಿಸುವ ತೃಪ್ತಿಯನ್ನ ಅಥವಾ ಅತ್ಯಾನಂದವನ್ನ ಅಂತಃಕರಣೋಪಹಿತ, ಯಾವ ಅಂತಃಕರಣಗಳು ಚಿತ್ತ, ಬುದ್ಧಿ, ಮನ, ಜ್ಞಾನ ಅಂತ ಏನು ಮಾತಾಡ್ತೀವಲ್ಲ, ಆ ಅಂತಃಕರಣೋಪಹಿತ ಚೈತನ್ಯಕ್ಕೆ ಅಂದರೆ ಮಹಾಲಿಂಗಕ್ಕೆ ಅರ್ಪಿಸುತ್ತಾನೆ. ಪ್ರಕೃತಿ ಸಂಬಂಧದ ವಿಕಾರಗಳನ್ನ ಕಳೆದುಕೊಳ್ಳುತ್ತಾನೆ. ಪ್ರಕೃತಿ ಅವನ ವಶವಾಗ್ತಾ ಇದೆ. ಅವನ ಭಾವನೆಗಳು, ಅವನ ಚಿತ್ತದಲ್ಲಿರುವ ಅನೇಕರ ಬಗ್ಗೆ ಇರುವ ಚಿಂತನೆಗಳು, ಅಂದ್ರೆ ಏನು, ಅವನು ಕೆಟ್ಟವನು, ಇವನು ಒಳ್ಳೆಯವನು, ಅವಳು ಹಾಗೆ, ಇವನು ಹೀಗೆ, ಇದೆಲ್ಲ ಆ ಚಿತ್ತವನ್ನ ಪರಿಶುದ್ಧವನ್ನವಾಗ ಮಾಡಿಕೊಂಡು ಬುದ್ಧಿ ಭ್ರಮಣೆ ಅಂತ ಆಗಿರುತ್ತೆ ನೋಡಿ. ಆ ಒಂದು ಸ್ಥಿರವಾದ ನಂಬಿಕೆಗಳು ನಮ್ಮಲ್ಲಿ ಇರ್ತಾ ಇವೆ ಬುದ್ಧಿಯಲ್ಲಿ. ಅವುಗಳನ್ನೆಲ್ಲ ಸಹಜವಾಗಿ ನಿರಾಕರಣೆ ಮಾಡಿಕೊಂಡು ಪ್ರಕೃತಿ ಅವನ ವಶವಾಗ್ತಾ ಇದೆ. ಇದು ತೃಪ್ತಿ ಪ್ರಸಾದದ ಮಹಿಮೆ. ಶಿವಯೋಗದ ಲಿಂಗಾರ್ಚೆಯನ್ನ ಅರಿತು ದಶವಿಧ ಪಾದೋದಕ ಏಕಾದಶ ಪ್ರಸಾದ ಮಂತ್ರಗಳಿಂದ ಲಿಂಗಾರ್ಪಣಾ ಮೂರ್ತಿಯಾಗಿರುವುದು ಶಾಂತ್ಯಾತೀತೋತ್ತರ ಕಲೆಯಾಗಿದೆ. ಅಂದ್ರೆ ನಾವು ಇಲ್ಲಿ ನಿರ್ವಿಕಾರ ಆಗಿರಬೇಕು. ಮುಂದಿನ 3 ಇವು ಹೇಳಿ ಇಲ್ಲಿಗೆ ನಿಲ್ಲಿಸೋಣ. ಬೇಗವಾಗಿ ಹೇಳ್ತೀನಿ, ಬಹಳ ಸಮಯ ತಗೊಳ್ಳೋದು. ಇನ್ನೊಂದು 5 ನಿಮಿಷ. ಅನಾದಿ ಕಲೆ ಅಂದ್ರೆ ಸಹಸ್ರಾರ ಚಕ್ರದಲ್ಲಿ ಬರೋದು. ತ್ರಿವಿಧ ದೀಕ್ಷೆಗಳಿಂದ ಅಂದ್ರೆ ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆಗಳಿಂದ ಷಟ್ಕಲೆಗಳ ಆನಂದ, ಸದ್ಭಕ್ತ ಶರಣಗಣಗಳ ಉದಯ ಅಸ್ತಮಾನವೆನ್ನದೆ ಅಂದ್ರೆ ಹಗಲು ರಾತ್ರಿ ಅನ್ನದೆ ಪರತತ್ವ ಲಿಂಗಾನುಭವ ಸಮರತಿಗಳಿಂದ ಯುಕ್ತರಾಗಿರುವುದು ಈಗ ಅನಾದಿ ಕಲೆಯಾಗಿದೆ. ಅಂದ್ರೆ ಏನು, ಇಷ್ಟಲಿಂಗ ಪೂಜೆಗೆ ಸಮಯವಿಲ್ಲ. ನೀವು ಯಾವಾಗ್ಲೂ ಇದನ್ನ ಮಾಡ್ಕೊಳ್ತಾನೇ ಇರಬೇಕು. ಪರತತ್ವ ಲಿಂಗಾನುಭವ ಸಮರತಿಗಳಿಂದ ಯುಕ್ತರಾಗಿ ಇರುವುದು ಅನಾದಿ ಕಲೆಯಾಗಿದೆ. ಅಂದ್ರೆ ಸದ್ಭಕ್ತ ಶರಣಗಣಗಳ ಉದಯ ಅಸ್ತಮಾನವೆನ್ನದೆ ಆ ಪರತತ್ವ ಲಿಂಗಾನುಭವ ಅಂದ್ರೆ ಇಷ್ಟಲಿಂಗ ಪೂಜೆಯಲ್ಲಿ ಲಿಂಗಾಂಗ ಸಮರತಿ ಅಂತೇನಿದೆಯಲ್ಲ, ಯಾವಾಗಲೂ ನಾವು ಅದರಲ್ಲಿ ಯುಕ್ತರಾಗಿರಬೇಕು. ಅದರಿಂದ ವಿಮುಖರಾಗಿರಲು ನಮಗೆ ಎಳ್ಳಷ್ಟು ಪರ್ಮಿಷನ್ ಇಲ್ಲ, ಅನುಮತಿ ಇಲ್ಲ. ಇದೇ ಅನಾದಿ ಕಲೆ. ನಿರ್ಮಾಯ ಕಲೆನೂ ನಿಮ್ಗೆ ಗೊತ್ತಿದೆ. ಅಂತರಂಗದ ಪಂಚಮಹಾಪಾತಕ, ಸೂತಕ, ಅರಿಷಡ್ವರ್ಗ, ಷಡೂರ್ಮಿ ಇವೆಲ್ಲ ಗೊತ್ತಿದೆ ನಿಮಗೆ. ಷಡ್ಭಾವ ವಿಕಾರಗಳಿಂದ ವಿಷಯ ವಾಯುಕರಣಗಳ ಮಲ, ಮಾಯ, ಆಶಾಪಾಶಗಳ ತನ್ನ ಸ್ವ ಆತ್ಮಪೂರ್ಣ ಜ್ಞಾನದಿಂದ ಅಂದ್ರೆ ಆ ಶಿವಜ್ಞಾನದಿಂದ ದಗ್ಧಪಟ ಉರಿ ಕರ್ಪೂರದಂತೆ ಅನಿಸುವಂತಹದ್ದು ಎಂಬುದು ಈಗ ನಿರ್ಮಾಯ ಕಲೆಯಾಗಿದೆ. ಅಂದ್ರೇನು, ಅನೇಕ ಈ ಎಲ್ಲ ಹೇಳಿದೀವಿ ನೋಡಿ. ಪಂಚಮಹಾಪತಕ ಇರಬಹುದು, ಸೂತಕ ಇರಬಹುದು, ಮದಗಳಿರಬಹುದು, ಅಷ್ಟಮದಗಳು, ಅಂತರಂಗ, ಬಹಿರಂಗ, ಅರಿಷಡ್ವರ್ಗ, ಷಡೂರ್ಮಿ, ಷಡ್ಭಾವ ವಿಕಾರಗಳು ಇವೆಲ್ಲ ಏನಿದೆಯಲ್ಲ, ಇವುಗಳೆಲ್ಲ ಶಿವಜ್ಞಾನ ಮೂಲಕ ಸ್ವಾನುಭಾವದ ನೆಲೆಯಿಂದ ಅದನ್ನ ಎಲ್ಲವನ್ನ ಸುಟ್ಟು ಹಾಕಿ ನಾನು ನಿರ್ವಿಕಾರ್ಯ ಅಂತ ಮೇಲ್ ಹೇಳಿದ್ರಲ್ಲ, ಅದೇ ಸ್ಥಿತಿಯಲ್ಲಿ ನಾನು ಈಗ ನಿರ್ಮಾಯ ಕಲೆಯಾಗಿ ಇರೋದು ನೋಡಿ. ಅದು ಕೊನೆಯಲ್ಲಿ ಬರೋದು ಅಂದ್ರೆ ನಿರಂಜನ ಲಿಂಗಕ್ಕೆ ಬಂದ ಅನಿರ್ವಾಚ್ಯ ಕಲೆ ಅಂತ ಬರ್ತಾ ಇದೆ. ಉನ್ಮಣಿ ಮಂಡಲಗಳು ತುರ್ಯಾತೀತೋತ್ತರ ಮೀರಿ ತೋರುವವರ ಚೌಕರಂಗ ಮಂಟಪ ಸಿಂಹಾಸನದ ಮಧ್ಯದಲ್ಲಿ, ಅಂದ್ರೆ ಈ ಮೂಲಾಧಾರ ಚಕ್ರದಿಂದ ಹಿಡಿದು ಅದು 4 ದಳ ಇರುತ್ತೆ ನೋಡಿ, ಅದಕ್ಕೆ ಚೌಕರಂಗ ಮಂಟಪ ಅಂತಾರೆ. ಅಲ್ಲಿಂದ ಹಿಡಿದು ತನ್ನ ತಾನೇ ಚಿದ್ವಿಲಾಸ ತೋರಿ ಜೋಗುಳದಿಂದ ತೂಗಾಡುವ ಜ್ಯೋತಿರ್ಮಯ ವಸ್ತುವಿನಲ್ಲಿ ಗುರುಕೃಪೆಯಿಂದ ಕಂಡು ಕಂಗಳು ತುಂಬಿ ಮೈಮರೆತು ಮನೋರ್ಲಯವ ನೈತಿವಂಥದ್ದು ಈಗ ಅನಿರ್ವಾಚ್ಯ ಕಲೆಯಾಗಿದೆ. ಅಂದ್ರೆ ಏನು, ಆ ಚೌಕರಂಗ ಮಂಟಪ ಆಚಾರ ಲಿಂಗದಿಂದ ಹಿಡಿದು ಈಗ ಎಲ್ಲಿಗೆ ಬಂದ್ರಿ ನೀವು, ಕೊನೆಗೆ ನಿರಂಜನ ಲಿಂಗಕ್ಕೆ ಬಂದ್ರಲ್ಲ, ಅದೇ ಅನಿರ್ವಾಚ್ಯ ಕಲೆ. ಮನೋರ್ಲಯ ಆಯಿತು ಇವಾಗ ಯಾರಲ್ಲಿ, ಲಿಂಗದಲ್ಲಿ. ಮನೋಮಗ್ನ ಯೋಗನ ದೃಷ್ಟಿಯೋಗದಿಂದ ಇಷ್ಟಲಿಂಗ ಪೂಜೆಯಿಂದ ನಾನೀಗೇನಾದೆ, ಆ ಆಚಾರ ಲಿಂಗದಿಂದ ಹಿಡಿದು ನಿರಂಜನ ಲಿಂಗದ ತನಕ ಬಂದಾಗ ಅದೇ ಅನಿರ್ವಾಚ್ಯ ಕಲೆ ಆಗಿದೆ. ಇಂತೂ 9 ಪ್ರಕಾರದಿಂದ ಪರಮಾನಂದ ಪರಶಿವನ ಅಪ್ಪನೆ ಹಿಡಿದು ವಿನೋದಾರ್ಥವಾಗಿ ಸಾಕಾರ ಲೀಲೆಯ ಧರಿಸಿ ನವವಿಧ ಚಿತ್ ಕಲೆಗಳಿಂದ ಲಿಂಗವಂತ, ಸಾಮಾನ್ಯ ಲಿಂಗವಂತ, ವಿಶೇಷ ಲಿಂಗವಂತ, ನಿರಾಭಾರಿ ಲಿಂಗವಂತ, ನಿರ್ವಾಣ ಲಿಂಗವಂತ, ನಿರಾವರಣ ಲಿಂಗವಂತ, ನಿಜಾನಂದ ಲಿಂಗವಂತ, ನಿರಾತಂಕ ಲಿಂಗವಂತ, ನಿಖಲ ಲಿಂಗವಂತರ ಮಾರ್ಗವನ್ನುಳ್ಳ ಆದಿಗಾನ ಅನಾದಿಗನ ಶರಣ ಪ್ರಮತ ಗಣರಾಧ್ಯರಲ್ಲಿ ಸಂಬಂಧದ ಆಚರಣೆಗಳಿಂದ ಶೋಭಿಸಿ
ಅನಾದಿ ಶರಣ ಪರಾತ್ಪರ ಮೂರ್ತಿಗೆ ನವವಿಧ ಕಲೆಗಳಾಗಿ ಸಂಬಂಧವೇ ಆಗಿವೆ. ಈ ಕಲೆಗಳು ಹೇಗಿವೆ ಅನ್ನೋದನ್ನ ತಾವು ಇವತ್ತು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಹೇಳುತ್ತಾ, ಮುಂದಿನ ಸಾರಿ ನಾನು ಸಾಧಕ್ಯಗಳ ಬಗ್ಗೆ ಮಾತನಾಡೋದಿದ್ದೇನೆ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ನಿಮಗೇನಾದರೂ ಸಂದೇಹ, ಸಲಹೆ, ಸೂಚನೆಗಳಿದ್ರೆ ಮಾತನಾಡಬಹುದು ಅಂತ ಹೇಳ್ತಾ ನಾನು ಇಂದಿನ ನನ್ನ ಶಿವಯೋಗ ಒಂದು ವರ್ಗವನ್ನು ನಿಲ್ಲಿಸ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಶರಣಾರ್ಥಿಗಳು. ಇಲ್ಲಿಯವರೆಗೂ ಶರಣ ಶಿವ ಗುರುತಾಗಿ ಅನುಭವ ನಡೆ ಮಾಡತಕ್ಕಂಥ ದಯಾನೂಲ್ಯ ಪರಭಕ್ತಿ ಶರಣಾರ್ಥಿಗಳು. ಈ ಹಿಂದಿನ ಅನುಭವದ ಮೇಲೆ ಯಾರಿಗಾದ್ರೂ ಸಂಶಯ ಹೆಚ್ಚಿನ ಬೆಳಕಿದ್ರೆ ಒಂದೆರಡು ನಿಮಿಷ ಚಿಂತನೆ ಮಾಡ್ಬೋದು ಯಾರಾದ್ರೂ. ಶರಣ ಶರಣ ಶರಣಾರ್ಥಿ. ಹಲೋ, ಶರಣ ಶಿವಲಿಂಗನ ಹೇಳಿ. ಅಪರದ ಅನಿರ್ವಾಚ್ಯ ಅಂತಂದ್ರೆ ಅವಾಚ್ಯ ಪ್ರಣವಲ್ಲ ಸರ್, ವಾಚ್ಯಕ್ಕೆ ಬರಲಾರದು. ಅದು ಆ ಅನಾದಿಯಲ್ಲಿರ್ತಕ್ಕಂಥದ್ದು ಎಲ್ಲವೂ ನಾದ ಬಿಂದು ಕಲೆ ಅವೆಲ್ಲವೂ ಸೇರಿ ಆಗುತ್ತೆ ಅಲ್ರಿ? ಹೌದನ್ನ ನಾವು ಮೇಲೆ ಹೋದಾಗ ಯಾವಾಗ ಈ ನಿಷ್ಕಲ, ನಿಶೂನ್ಯ, ನಿರಂಜನಕ್ಕೆಲ್ಲ ಬಂದಾಗ ನಿಮ್ಮ ಶಬ್ದಗಳು ಹೋಗ್ಬಿಡ್ತಾವೆ. ಅಲ್ಲಿ ಶಬ್ದಾತೀತ, ಅನಿರ್ವಾಚ್ಯ, ನಾವೇನು ಮಾತಾಡಕ್ಕಾಗಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಪ್ರಣವಾಕ್ಷರಗಳು ಕೂಡ ಇಲ್ಲವಾಗ್ಬಿಡ್ತಾವೆ. ಅದಿದೆ ಅಲ್ಲಿ. ಎಲ್ಲ ಅನಾದಿ ಕಲೆ ಅನಾದಿ. ಅದೇ ನಿನ್ನೆ ಏನದು ನಾವು ಭಾವದ ಬಗ್ಗೆ ಮಾತಾಡ್ತಾ ಇದೀವಿ ನೋಡಿ. ಇಲ್ಲಿ ಬಂದು ನಿಂತಾಗ ಅದು ಭಾವ ಅನ್ನೋ ಶಬ್ದಕ್ಕೂ ಕೂಡ ಏನು ಅರ್ಥ ಇಲ್ಲ. ನಿರ್ಭಾವನು ಅನ್ನೋಕ್ಕಾಗಲ್ಲ, ನಿರಾಳ ಅಂತಿರೋ, ಏನಂತಿರೋ, ಏನು ಇಲ್ವಾ? ಈಗ ಏನು ಇಲ್ಲ ಅನ್ನೋದಾಗ್ಬಿಡುತ್ತೆ ನೋಡಿ. ಯಾವುದೇ ಏನು ಇಲ್ಲ, ಇಲ್ಲ ಶೂನ್ಯ, ನಿಶೂನ್ಯ. ನಿಶೂನ್ಯ ಲಿಂಗ, ಶಬ್ದ ಮುಗ್ಧ ಸ್ಥಿತಿ. ಹೀಗಾಗಿ ಯಾರು ನಿಮ್ಗೆ ಏನಂದ್ರು ಏನು ಅನ್ಸೋಲ್ಲ, ಏನ್ ಮಾಡಿದ್ರು ಅದಕ್ಕೆ ಏನಾಗ್ಬಿಡ್ತೀರಿ ನೀವು? ಯು ಬಿಕಮ್ ಎ ಜೀರೋ. ಶೂನ್ಯ ಸ್ಥಿತಿ, ಬಯಲು ಸ್ಥಿತಿ ಅನ್ನೋದಕ್ಕೆ ಬಂದ್ಬಿಟ್ಟಾಗ ಏನಾಗುತ್ತೆ? ಮೇಲಿನ ಲಿಂಗಗಳನ್ನೇ ಅದಕ್ಕೆ ಏನಾಗುತ್ತೆ? ಶಿವಲಿಂಗನ ಬೇರೆ ಎಲ್ಲೂ ನಿಮಗೆ ಈ ಶಿವಾನುಭವದ ವ್ಯಾಖ್ಯಾನಗಳಲ್ಲಿ ಯಾಕೋ ನನಗೆ ಗೊತ್ತಿಲ್ಲ ಈ ನಿಷ್ಕಲ ಲಿಂಗ, ನಿರಂಜನ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಅನುಲಿಂಗಗಳ ಬಗ್ಗೆ ಯಾಕೋ ಹೆಚ್ಚು ಚರ್ಚೆ ಮಾಡೋದಿಲ್ಲ. ಎಲ್ರೂ ಐಕ್ಯ ಸ್ಥಳಕ್ಕೆ ಬಂದು ಮಹಾಲಿಂಗದ ಮೇಲೆ ಹೆಚ್ಚು ಹೋಗಿ ಇದ್ ಮಾಡಲ್ಲ. ಆದ್ರೆ ಈ ಸ್ವಾನುಭವದ ನೆಲೆಯಲ್ಲಿ ಯಾಕೆ ಮಾಡ್ಬೇಕಂದ್ರೆ ನಾವು ಹೇಳ್ಬೇಕು. ಶರಣರು ಈ ವಚನಗಳ ಮೂಲಕ, ಇದೀಗ ನಾನು ದೇಶಿಕೇಂದ್ರ ಸಂಗನ ಬಸವಯ್ಯನವರು ವಚನ ತಗೊಂಡ್ ಬಂದೆ. 9 ಲಿಂಗಗಳ ಬಗ್ಗೆ ಅನೇಕ ಶರಣರು ಹೇಳ್ತಾರೆ. ಕೆಲವೊಂದು ಅನುಭವಿಗಳಲ್ಲಿ ಅದು ಅವಿಲ್ಲೇ ಅಂತ ಹೇಳ್ತಾರೆ. ಇದಕ್ಕೆ ಬಂದು ನಿಂತು ಬಿಡ್ತಾರೆ ಮಹಾಲಿಂಗಕ್ಕೆ ಬಂದು. ಅದು ಹಾಗಿಲ್ಲ. ಅದು ನಾವು ಪೂರ್ಣವಾಗಿ ಆ ಶಿವಯೋಗವನ್ನು ನಾವು ತಿಳಿದುಕೊಳ್ಳಲೇಬೇಕು ಅಂತ ನನ್ನ ಅನಿಸಿಕೆ. ನೋಡ್ಬೇಕು. ಅದು ಮ್ಯಾಗಿನು 4 ಲಿಂಗ ಅದು ಅನುಭವಕ್ಕ ದಿನನೂ ಕೂಡ ನಾವು ಅನುಸಂಧಾನ ಮಾಡ್ಕೊಂತ ಹೋದ ಹಾಗೆ ಅವು ನಮಗ ಅರಿವಿಗೆ ಬರ್ತಾವೆ. ಅದನ್ನ ಅನುಸಂಧಾನ ಮಾಡ್ಕೊಳ್ಳದೆ ಅದ್ರ ಅರಿವಿಲ್ಲದೆ ಇದ್ದವ್ರಿಗೆ ಅವ ಅರ್ಥ ಆಗಲ್ರಪ್ಪ. ಅರ್ಥ ಆಗೋಲ್ಲ. ಒಂದಕ್ಕ. ಎರಡನೇದು ಏನ್ ಗೊತ್ತಾ, ಈ ಮೊದ್ಲಿದ ಇದು ಇದೇ ಅಂತ ನಾವು ನಂಬಬೇಕಲ್ಲ ಮೊದ್ಲು. ಈ ಜ್ಞಾನವನ್ನ ನಮ್ಮ ಸ್ವಾನುಭವ ಅದೇನ್ ಬೇಕು, ನಮ್ಮ ಸ್ವಾನುಭವದ ನೆಲೆಯಲ್ಲಿ ಹೇಗೆ ಈ ಚಿಂತನೆ ಮಾಡ್ತಾರ ನೋಡಿ ಇಲ್ಲಿ. ಈ ಆ ತರ ಚಿಂತನೆ ಆಗ್ಬೇಕ್ರಿ. ಅದಾಗ್ತಾ ಇಲ್ಲ. ಮೊದಲ ನಮಗ ಲಿಂಗಗಳ ಬಗ್ಗೆ ಪರಿಚಯ ಇದ್ದಾಗ ನಂತರ ಅವನ ಪ್ರಣವಗಳ ಜೊತೆಗೆ ನಾವು ಅನುಸಂಧಾನ ಮಾಡ್ಕೊಳ್ಲಿಕ್ಕೆ ಬರ್ತದ. ಈ ನಾಮ ಶಿವಾಯ ಓಂ ಇವು 6 ಚಕ್ಕರಿಗೆ ಮುಗಿದ್ ಬಿಟ್ಟುರ್ಪ ಅಷ್ಟ ಬರುವಂತಾವು ಅಕಾರ ಉಕಾರ ಮಕಾರ ಬಸವ ಓಂ. ಇದನ್ನ ಅನುಚಕ್ರಕ್ ಹೋಗಿ ನಿಂದ್ರಿಸುವಂತ ತಾಳ್ಮೆ ಸಹನೆ ಅವರಲ್ಲೆಲ್ಲಾ ಬೆಳೆದ್ರ ಅವ್ ಅರಿವಿಗೆ ಬಂದ್ ಅಧ್ಯಯನ ಮಾಡಾಕನು. ಈಗ ಎಷ್ಟು ದಿನ ಇದನ್ನ ಹೇಳಿದ್ರು ನಮಗಿನ್ನ ಕೇಳ್ಬೇಕು ಅನಿಸ್ತದ. ಯಾಕೆ ಅನಿಸುತ್ತೆ ಹೇಳ್ರಿ? ಕೇಳ್ಬೇಕು ಯಾಕೆ ಅನಿಸುತ್ತೆ ಅಂದ್ರೆ ವಿದ್ಯಾಕಲೆ ನಮ್ಮಲ್ಲಿ ಜಾಗೃತ ಆಗ್ತಾ ಇದೆ. ಕಲೆಗಳ ಬಗ್ಗೆ ಯಾಕೆ ಹೇಳ್ಬೇಕ್ರಿ ಅವ್ರು? ಈಗ ಸ್ವಾನುಭವದಲ್ಲಿ ವಚನಗಳ ಏನದಾವ ಅದನ್ನ ಬಿಟ್ಟು ಬ್ಯಾರೆದ್ ಏನು ತಗೊಳ್ಳದೇ ಇಲ್ಲ ಚಿಂತನೆಗೆ. ಅವು ಉಳಿದ ಕಡೆ ಏನಾಗ್ಬಿಡ್ತಾವ್ರಿ, ಉಪ್ಪಿನಕಾಯಿಗೆ ವಚನ, ಉಳದದ್ದನ ಬಾಳ ಅವು ಆಡಂಬರ ಕಥೆಗಳನ್ನ ಹೇಳಿ ಮುಗಿಸಿ ಬಿಡ್ತಾರು. ಸಮಾಜದಲ್ಲಿ ಜಾಗೃತ ಆಗ್ಬೇಕ್ರಿಪ. ಅಲ್ಲ, ಏನಾಯ್ತು ಈಗ ಆ ಕನ್ನೇರಿ ಸ್ವಾಮಿಗಳ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅಕ್ಕ. ಏನಂದ್ರೆ ಕೇವಲ ವಚನಗಳ ಮೂಲಕ ಯಾವುದಾದ್ರೂ ಸಿದ್ಧಾಂತವನ್ನು ಮಂಡಿಸಬಹುದೇ ಅಂತ ಕೇಳಿದ ಆ ಭೂಪ.
ಅಯ್ಯಯ್ಯೋ. ಈಗ ನಮ್ಮ ಸ್ವಾನುಭವದ ನೆಲೆಯಲ್ಲಿ ತಗೊಳ್ಳಿ. ನಾವು ವಚನಗಳನ್ನ ಬಿಟ್ಟು ಇಲ್ಲಿ ಎಲ್ಲಿ ಮಾತಾಡ್ತೀವಿ ಹೇಳಿ? ಮತ್ತೆ ಎಷ್ಟ್ ದಿನ ಆಯ್ತು ಈಗ ಮಾತಾಡ್ತಾ ಹತ್ತಿದ್ದೇನೆ ನಾವು. ಅಯ್ಯಪ್ಪ ಬರೀ ಕಾಡಸಿದ್ದೇಶ್ವರ ವಚನಗಳು ಓದಿದ್ರೆ ಸಾಕು, ಸಾಕು, ಬೇರೆಯವ್ರ ವಚನಗಳು ಕೂಡ ಬೇಡ. ವಚನಗಳು ಸಾಕು, ಅವ್ರಿಗೆಲ್ಲ ಸಿಗುತ್ತೆ ದರ್ಶನ. ಅಪ್ಪಿ ತಪ್ಪೇನು ತನ್ನ ಭಾಷಣದಾಗ ಕಾಡಸಿದ್ದೇಶ್ವರ ಒಂದ್ ವಚನ ತಗೊಂಡಿಲ್ ನೋಡ್ರಿ ಅವ್ರು. ಯಾಕಂದ್ರೆ ಅವ್ರ ಆಚಾರಕ್ಕೆ ವಿರುದ್ಧವಾಗಿದ್ದವ್ರು. ಅವರು ವಚನಗಳೇ ಓದಿಲ್ರಿ ಅವ್ರು. ಅವ್ರಿಗೆ ಎಲ್ಲಿಂದ ಅವನ ಹಣೆ ಮೇಲೆ ವಿಭೂತಿ ಕಂಡ್ರೆ ಸಾಕು ನನಗೆ. ವಚನಗಳು ಬಿಡಿ, ಒಂದ್ ದೊಡ್ಡ ಕುಂಕುಮ ಇಟ್ಕೊಂಡ್ ಬರ್ತಾನೆ, ಹಣೆ ಮೇಲೆ ವಿಭೂತಿ ಕೂಡ ಇಲ್ಲ, ಏನ್ ಮಾಡಕ್ಕಾಗುತ್ತೆ ಹೇಳಿ? ಈಗ ನಾವು ಏನ ಈಗ ಅಲೋ, ಚಿಕ್ಕನೀನು ವಿಭೂತಿ ಇರ್ತೇ ಇರಲ್ಲ, ಹಚ್ಚೋದ್ ಕುತ್ಕೊಳ್ತೆ ಅವನಿಗೆ ಪೇಂಟ್ ಹೊಡೆದು ಕುತ್ಕೊಳ್ಳಲ್ಲ. ಅಲ್ಲ, ಮೊನ್ನೆ ನಂಜಪ್ಪನ ಅವ್ನು ಹೇಳ್ತಾನೆ, ವಚನಗಳ ಮೂಲಕ ಯಾವ್ದಾದ್ರು ಸಿದ್ಧಾಂತವನ್ನ ಮಂಡಿಸಬಹುದೇ ಅಂತ ಅವನು ಒಂದು ವ್ಯಾಖ್ಯಾನ ಇದೆ. ಈಗೆಲ್ಲ ನಾವು ಮಾತಾಡ್ತಿರೋದು ವಚನ ಬಿಟ್ಟ ಏನಿದೆ ಹೇಳಿ ಮತ್ತೆ? ಹಾಗಿದ್ರೆ ಏನು ಮಾಡಿಲ್ಲ, ಈಗ ಸೃಷ್ಟಿ ಆಯಿಸಿಲ್ಲ. ಅವ್ರಿಗೆ ಸಿದ್ಧಾಂತ ಅಂದ್ರನೇ ವೇದಗಳು ಅನ್ನುವಷ್ಟ್ರ ಮಟ್ಟಿಗೆ ಅದಾರ ಅವ್ರಷ್ಟ. ಅಲ್ಲೋ ಆಗಲ್ಲ, ಅವ್ರಿಗೆ ಕೆಲವು ವಿಚಾರ ಗೊತ್ತಿದೆ, ಆದರೆ ಅದನ್ನ ಅನುಷ್ಠಾನಗೊಳಿಸಕ್ಕಾಗಲ್ಲ. ಅವನು ಎಲ್ಲೋ ಪ್ಯಾರಾಸೈಟ್ ಆಗಿ ಇದಾಗ್ಬಿಟ್ಟಿದ್ದಾನ ಪಾರ್ಟಿ. ಅದರಿಂದ ಅವನಿಗೆ ಕೊಡ್ಬೇಕು ಹಣೆಗ ಅಷ್ಟೇ. ಏನೋ ಅದಕ್ಕೆ ಈಗ ಏನ್ ಮಾಡ್ತಾ ಇದ್ವಿ, ಪ್ರೇಮಕ್ಕ ತಾಯಿಯವರ ಒಂದು ಸಹಾಯದಿಂದ ಅನ್ನಿ ಅಥವಾ ಸಹಕಾರದಿಂದ ಈಗ ನಾವು ಇಂಥ ಮಠಗಳಿಗೆ ಪ್ರವೇಶ ಮಾಡ್ತಾ ಇದ್ದೀವಿ. ನಂಜಪ್ಪನವ್ರೆ, ಏನಂದ್ರೆ ನಾವು ಆ ಮಠಗಳಿಗೆ ಹೋಗೋರು ಈ ಕಲೆಗಳ ಬಗ್ಗೆ ಹೇಳ್ತೀವಿ, ಈ ಸಾಧಕ್ಯಗಳ ಬಗ್ಗೆ ಹೇಳ್ತೀವಿ, ಲಿಂಗಗಳ ಬಗ್ಗೆ ಹೇಳ್ತೀವಿ, ನಮ್ಮ ಸ್ವಾನುಭವದ ನೆಲೆಯಲ್ಲಿ ಏನ್ ಚಿಂತನೆ ಆಗ್ತಾ ಇದೆ ಅದನ್ನ ಹೇಳ್ತೀವಿ ವಿನಃ ವಚನಗಳ ಬಿಟ್ಟು ನಾವ್ ಏನೂ ಮಾತಾಡೋದಿಲ್ಲ. ಒಬ್ಬೊಬ್ಬರೇ ಸ್ವಾಮಿಯನ್ನ ನಾವು ಈಗ ನಮ್ಮ ವಶಕ್ಕೆ ತಗೊಳ್ಬೇಕಾಗ್ತಾ ಇದೆ. ಯಾಕಂದ್ರೆ ಈ ಈ ಈ ಜ್ಞಾನ ಇಲ್ಲ ಅವರಲ್ಲಿ, ಜ್ಞಾನದ ಕೊರತೆ ಇದೆ. ಪ್ರೇಮಕ್ಕ ನಿನ್ನೆಯಲ್ಲಿ ಚಿತ್ರದುರ್ಗದಿಂದ 3 ಸ್ವಾಮಿಗಳು ಬಂದಿದ್ರು. ಅವ್ರಂದ್ರು ನಿಮ್ ಜೊತೆ ನಾವು ಲಿಂಗ ಪೂಜೆ ಮಾಡ್ಕೊಳ್ತೀವಿ ಅಂದ್ರು ನನ್ಗೆ. ನನಗ್ ಸ್ವಲ್ಪ ಸಂಕೋಚ. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಗೃಹಸ್ಥ. ಅವರು ಪಾಪ ಎಲ್ಲಾ ವಿರಕ್ತ ಮಠ ಸ್ವಾಮಿಗಳು. ಅವ್ರಿಗೆ ನಾನಂದೆ, ಪಾಪ ನೀವ್ಯಾಕೆ ನನ್ ಜೊತೆ ಇಲ್ಲ ಸರ್, ನಮ್ಗೆ ಇದೇನ್ ಗೊತ್ತಿಲ್ಲ, ನೀವ್ ಹೇಳಿ ಅಂತ. ನನ್ ಜೊತೆ ಮಾಡ್ಕೊಂಡ ನಂತರ ಅವ್ರು ಬಂದ್ ನನ್ ಕಾಲಿಗೆ ಬೀಳೋಕ್ ಶುರು ಮಾಡಿದ್ರು. ನಾನ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅನುಭವ ಎಷ್ಟು ಕೊರತೆ ಇದೆ ನೋಡಿ ಮಠಾಧೀಶರಿಗೆ, ಎಷ್ಟು ಅನುಭವ ಕೊರತೆ ಇದೆ ನೋಡಿ ನೀವು. ಯಾಕೆಂದ್ರೆ ನಾನು ಬಸವ ಸ್ತುತಿ ಮಾಡಿಸಿದೆ, ಶಟಸ್ಥಲ ಮರ್ಮವನ್ನು ಹೇಳಿದೆ, ಬಸವ ಸ್ತುತಿ ಮಾಡಿದೆ, ಶಟಸ್ಥಲ ಮರ್ಮದಿಂದ ಆರಂಭ ಮಾಡಿದೆ. ಶಟಸ್ಥಲ ಮರ್ಮ ಗೊತ್ತಿಲ್ಲ ಹೇಳ್ರಿ ಪ್ರೇಮಕ್ಕ ಅವ್ರಿಗೆ? ಶಟಸ್ಥಲ ಧ್ವಜ ಹಾರಿಸ್ತಾರೆ. ಶಟಸ್ಥಲ ಮರ್ಮ ಗೊತ್ತಿಲ್ಲ ಹೇಳ್ರಿ? ಬಸವ ಸ್ತುತಿ ಗೊತ್ತಿಲ್ಲ, ಶಟಸ್ಥಲ ಮರ್ಮ ಗೊತ್ತಿಲ್ಲ. ಅಲ್ಲ, ಇವ್ರು ಪೀಠಾರೋಹಣ ಮಾಡುವಾಗ ಶಟಸ್ಥಲ ಬರದ ಮ್ಯಾಲ ಹೋಗ್ಕೊಂಡಿರ್ತಾರ. ಏನ್ರಪ್ಪ ಏನು? ಅವ್ರು ನನಗ್ ಬಂದ್ ನಿನ್ನೆ ಅವ್ರು ಕೇಳಿದ್ರು, ನೀವು ಇಷ್ಟಲಿಂಗ ಅಂದ್ರೆ ನೀವು ಆಚಾರಲಿಂಗ, ಗುರುಲಿಂಗ ಅಂದ್ರೆ ಇಷ್ಟಲಿಂಗ ಅಂದ್ರೆ ನಿಷ್ಕಲಲಿಂಗ ಅಂತ ಹೇಳ್ತಿದ್ರಿ, ಇದು ಎಲ್ಲಿಂದು ಏನು? ಈ ಶಟಸ್ಥಲ ಮರ್ಮ ವಚನ ಯಾರು ನಿಮ್ಗೆ ಹೇಳಿದ್ರು? ಅದನ್ನ ಅವ್ರಿಗೆ ಯಾವ ತರ ಪರಿಚಯಿಸೋದು ಅಂದ್ರೆ, ಈ ಏನ್ ನಮ್ಮದ ರುಂಡ ಮುಂಡ 2 ಭಾಗ ಹಿಡದನ್ನ ಹೇಳ್ಬೇಕ ಅವಕ್ಕ. ಅಲ್ಲ ಅವರು ಅಲ್ರಿ, ಆ ಲಿಂಗಗಳನ್ನ ಪರಿಚಯ ಮಾಡ್ಬೇಕಾರ ನಾ ಹಿಂಗ ಮಾಡ್ತೇನ್ರಿ. ಈ ಮುಂಡ ಐತಲ್ಲ, ಇದು ಅಂಗ ಭಾಗ, ಇಲ್ಲಿ 6 ಲಿಂಗಗಳದಾವ. ಆಮೇಲೆ ರುಂಡ ಐತಲ್ಲ, ಅದು ಲಿಂಗ, ಕೆಳಗಿಂದ ಅಂಗ, ಮ್ಯಾಲಿಂದ ಲಿಂಗ. ಲಿಂಗಗಳ ಪರಿಚಯ ಮಾಡ್ಕೊಡ್ರಿ. ಬಸವ ಸ್ತುತಿಯನ್ನ ಸಿದ್ದರಾಮೇಶ್ವರ ಮಾಡ್ತಾರಲ್ರಿ, ಬಸವ ಸ್ತುತಿ ಒಳಗ ಸಿದ್ದರಾಮೇಶ್ವರ ಮಾಡ್ತಾರಲ್ಲ, ಹರ ಬಸವನ ಪ್ರಭು ಬಸವನ, ಲಾಸ್ಟಿಗೆ ಅದರಲ್ಲಿ ಬಹಳ ಸೂಕ್ಷ್ಮವಾಗಿ 9 ಲಿಂಗಗಳ ಬಗ್ಗೆನೂ ಹೇಳ್ತಾರ್ರಿ ಅವ್ರು. ನನ್ನ ಒಂದು ಇದ್ರ ಪ್ರಕಾರ ನೋಡಿದ್ರಪ್ಪ, ಅದೇನ ಇದಕ್ಕ ಮುಗಿತೈತಲ್ರಪ್ಪ, ನಕಾರ ಮಕಾರ ತ್ರಿಕಾರ ಓಂಕಾರ, ಆಮೇಲೆ ಸಂಗಮೇಶ್ವರ, ಆಮೇಲೆ ಪ್ರತ್ಯಕ್ಷ ಸಿದ್ಧ ಮಲ್ಲಿಕಾರ್ಜುನ, ಅಣುಚಕ್ರ. ಅಲ್ರಿ, ನಾನು ಅದನ್ನ ಚಿಂತನೆ ಮಾಡಿದ್ದೇನೆ. ಅಲ್ಲ ನೋಲಿಯಪ್ಪರೇ, ಇನ್ನು ಮೇಲೆ ಮಠಾಧೀಶರಿಗೆ ಹೇಳ್ರಿ, ಈ ಅನುಭವ ನೆಲೆಯವರಿಗೆ ಆಗ್ಲಿ. ಹೌದು, ಅದಕ್ಕೆ ಅಕ್ಕ ನಾವು ಮಠ ಈಗ ಮಠಗಳಿಗೆ ಹೋಗೋಣಿದೀನಿ ನಾನು. ಮಠಗಳಿಗೆ ಹೋಗೋಣ ನಾನೀಗ. ಅವ್ರು ಯಾವುದೇ ಇದೆ, ನಿನ್ನೆ ಅದು ವೀರಶೈವ ಕಲ್ಯಾಣ ಮಂಟಪ, ಅವ್ರೆಲ್ಲ ಅಲ್ಲಿ ಬಂದ್ ಭಕ್ತರೆಲ್ಲ ಪಂಚಾಚಾರ್ಯಗಳ ಬಗ್ಗೆ, ಪಂಚಾಚಾರ್ಯ ಏನೇನೋ ಒಂದು ಜೈಕಾರ ಹಾಕೋ ಜನ ಅಲ್ಲಿ. ಅದಕ್ಕೆ ನಾನು ಏನೂ ಅವ್ರ ಜೊತೆ ವಾದ ಕೇಳಲಿಲ್ಲ. ನನ್ ಜೊತೆ ನೀವು ಬರೀ ಲಿಂಗ ಪೂಜೆ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದೆ. 300 ಜನ ಇದ್ರು. ನೀವು ಸರ್ಪಭೂಷಣ ಅಯ್ಯ ಅವ್ರು ಹೇಳಿದ್ರು ಮೊದ್ಲೇ, ಅಲ್ಲ ಇವರೆಲ್ಲ ಪಂಚಾಚಾರ್ಯನ ಆರಾಧಿಸ್ತಾರೆ ಸ್ವಾಮಿ, ನೀವೇನು ಅದ್ರ ಬಗ್ಗೆ ಮಾತಾಡಬೇಡಿ, ಬರೀ ನೀವು ಇಷ್ಟಲಿಂಗ ಪೂಜೆ ತೋರಿಸಿ ಅವ್ರಿಗೆ ಅಂದಾಗ ಅವ್ರಿಗೆಲ್ಲ ಹೀಗೆ ಮಾಡ್ಕೊಳ್ತಾರ ಇಷ್ಟಲಿಂಗ ಪೂಜೆನ ಅಂತ ಅಂದು, ಅಯ್ಯೋ ದೇವ್ರೆ. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋದೇ ಗೊತ್ತಿಲ್ಲ ಹೇಳಿ ಅನ್ನಪೂರ್ಣಕ್ಕ ಅವ್ರಿಗೆ.
ಏನೂ ಗೊತ್ತಿಲ್ಲ, ಹೌದ್ರಿ ಏನು ಗೊತ್ತಿಲ್ಲ ಅವ್ರಿಗೆ. ಅವ್ ಶಟಸ್ಥಲ ಮಾರ್ಗನೇ ಗೊತ್ತಿಲ್ರಿ ಅವ್ರಿಗೆ. ಗೊತ್ತಿಲ್ಲ, ಶಟಸ್ಥಲ ಸಿದ್ಧಾಂತ ಗೊತ್ತಿಲ್ರಿ. ಗೊತ್ತಿಲ್ಲ, ಶಟಸ್ಥಲಗಳಂದ್ರೇನೆ ಗೊತ್ತಿಲ್ಲ, ಮುಗೀತಷ್ಟೇ. ನಮ್ಮ ಸಂಗೊಳ್ಳಿ ಶರಣರು ನಮ್ಮ ಸ್ವಾನುಭವದ ನೆಲೆ ಎಲ್ಲ ಸದಸ್ಯರಿಗೆ ನಾನು ಒಂದು ಗಂಭೀರ ವಿಷಯ ಹೇಳ್ತೀನಿ. ಅವರು ನೋಡಿ ಇಂಥ ಇಳಿ ವಯಸ್ಸಿನಲ್ಲಿ ನಮ್ಮ ಸಂಗೊಳ್ಳಿ ಶರಣರು ವಿಭೂತಿ ಗಟ್ಟಿಗಳನ್ನ ತಂದಿದ್ರು, ರುದ್ರಾಕ್ಷಿ ಮಾಲೆಗಳನ್ನ ತಂದಿದ್ರು, ಶಿವದಾರವನ್ನು ತಂದಿದ್ರು, ಲಿಂಗ ವಸ್ತ್ರಗಳನ್ನ ತಂದಿದ್ರು, ಲಿಂಗದ ಚೀಲೆಗಳನ್ನ ತಂದಿದ್ರು. ಯಾಕಂದ್ರೆ ಅಲ್ಲಿ ಜನರ ಹತ್ರ ಏನ್ ಇಲ್ವೇ ಇಲ್ಲ. ಅಲ್ಲಿ ರುದ್ರಾಕ್ಷಿ ಅಂತ ಒಬ್ಬರು ಕೊರಳಲ್ಲಿ ರುದ್ರಾಕ್ಷಿ ಇರ್ಲಿಲ್ಲ. ಹೇಗೆ ಪಂಚಾಚಾರ್ಯರು ಇವ್ರಿಗೆ ಹೇಳಿಲ್ಲ, ಅದೇ ಆ ಶರಣರಿಗೆ. ನಮ್ಮ ಪಾಪ ಇವ್ರು ನಮ್ಮ ಇವ್ರು ಸಂಗೊಳ್ಳಿ ಶರಣರು ಎಲ್ರಿಗೂ ರುದ್ರಾಕ್ಷಿ ಸರ ಕೊಟ್ರು, ರುದ್ರಾಕ್ಷಿ ಕೊಟ್ರು, ವಿಭೂತಿ ಗಟ್ಟಿಗಳನ್ನ ಕೊಟ್ರು. ಅಯ್ಯೋ ಏನ್ ಮಾಡ್ತೀರಿ, ಎಷ್ಟು ಹದಗೆಟ್ಟಿದೆ ಈ ವ್ಯವಸ್ಥೆ ಅಂದ್ರೆ ಏನ್ ಮಾಡಬೇಕು. ಅದಕ್ಕೆ ನಾನ್ ಮಠಗಳನ್ನ ಬಿಡೋಲ್ಲ. ಇನ್ನ ಈ ಮಠಗಳಲ್ಲೇ ಮಾಡೋದು. ವೀರಶೈವ ಕಲ್ಯಾಣ ಮಂಟಪ ಹಾಕೊಳ್ಳಿ. ಇಂಥವ್ರ ಶಿಷ್ಯರೇ ತುಂಬ್ಯಾರಿ ಲಿಂಗಾಯತ್ ಧರ್ಮದಾಗ ಅಂತ. ಅದಕ್ಕೆ ನಿನ್ನೆ ನಾನು ಮೂರ್ನಾಲ್ಕು ಜನ ನನ್ನ ಜೊತೆ ಕೂತ್ಕೊಂಡ್ರು, ಲಿಂಗ ಪೂಜೆ ಕೂತ್ಕೊಳ್ಳಿ ಅಂತ ಹೇಳಿದೆ ನಾನು. ಅವ್ರು ಎಲ್ಲ ಮುಗಿಸಿದ ನಂತರ ಕಾವಿಧಾರಿಗಳಾಗಿ ನನ್ನ ಕಾಲಿಗೆ ಬೀಳೋಕ್ ಬರ್ತಾ ಇದಾರೆ. ನನಗೆ ಏನ್ ಹೇಳೋಕೆ ತಿಳಿತಾ ಇಲ್ಲ. ಏನ್ ಮಾಡ್ತೀರಿ ಹೇಳಿ, ಎಲ್ಲಿದೆ ನೋಡಿ ನಮ್ ಧರ್ಮ, ನೀವೇ ಹೇಳಿ. ಎಲ್ಲಿದೆ ನೋಡಿ, ಎಷ್ಟೊಂದು ಅಧೋಗತಿಗೆ ಇಳಿಸಿದಾರೆ, ನೀವೇ ನೋಡಿ. ಇವರು ಮತ್ತೆ ಏನೇನೋ ಮಾತಾಡೋದು, ವಚನದಿಂದ ಅದ್ ಮಾಡಕ್ಕಾಗಲ್ಲ, ವಚನಗಳಿಂದ ಇದ್ ಮಾಡಕ್ಕಾಗಲ್ಲ. ಏನ್ ಮಾಡ್ತೀರಾ? ಏನ್ ಹೇಳ್ತಾರ ಕೇಳ್ರಪ್ಪ, ವಚನ ಸಿದ್ಧಾಂತನ ಬಿಟ್ಟು ಅವ್ರಿಗೆ ಹೇಳಿಕ್ ಏನೂ ಇಲ್ಲ ರೀ, ಬೇರೆ ಏನಿಲ್ಲ. ಏನಿದೆ ಸಾಹಿತ್ಯ ಏನಿದೆ? ನನ್ ಕೇಳಿದ್ರು, ನೀವು ಅವ್ರ ಬಗ್ಗೆ ಪಂಚಾಚಾರ್ಯರ ಬಗ್ಗೆ ಯಾಕೆ ಬರ್ದಿಲ್ಲ ಪುಸ್ತಕ ಅಂತ ಕೇಳಿದ್ರು ಶ್ರೀಶೈಲ ಜಗದ್ಗುರುಗಳು. ನಾನಂದೆ, ಪಂಚಾಚಾರ್ಯಗಳ ಬಗ್ಗೆ ನಿಮ್ಮ ಹತ್ರ ಸಾಹಿತ್ಯ ಕೊಡ್ರಲ್ಲ. ನನ್ನ ಹತ್ರ ವಚನ ಸಾಹಿತ್ಯ ಇದೆ, ಅದಕ್ಕೆ ನಾನು ಬರ್ದೆ. ವಚನ ಸಾಹಿತ್ಯ ಇದೆ, ಅದಕ್ಕೆ ನನಗ್ ಏನಾದ್ರು ಬರಿಬೇಕಂತ ಅನಿಸ್ತು. ನಿಮ್ದು ಏನಾದ್ರು ಸಾಹಿತ್ಯ ಇದ್ರೆ ಕೊಡಿರಿ, ನಾನು ಅದ್ರ ಬಗ್ಗೆನೂ ಬರಿತೀನಿ. ಸಾಹಿತ್ಯವೇ ಇಲ್ಲ ನಿಮ್ಮ ಹತ್ರ, ಸಾಹಿತ್ಯ ಏನಾದ್ರು ಬೇಕಲ್ಲ. ಅದ್ ಯಾವ್ದು ಏನದು, ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿ ಮೇಲೆ ಏನ್ ಬರೆಯೋದು? ಅರ್ಥವಾಗದ ಭಾಷೆ ಏನದು ಬರೆಯೋದು? ಬರೆಯೋಕೆ ಏನಿಲ್ವೇ ಇಲ್ಲ ಅಲ್ಲಿ. ಅವ್ರು ಹೇಳಾಕ್ ನಿಂತ್ರುನು ನಮ್ಮ ಶರಣರ ವಚನನೇ ತಗೋತಾರ್ರಿ, ಬೇರೆ ಏನು ಹೇಳಂಗಿಲ್ರಿ. ಈಗ ಅದೇ ಸ್ಥಿತಿಗೆ ಬಂದಿರೋದವ್ರು. ಯಾಕಂದ್ರೆ ವಚನಗಳನ್ನ ಬಿಟ್ಟು ಅವ್ರಿಗೂ ಮಾತಾಡೋಕೆ ಆಗ್ತಾ ಇಲ್ಲ. ಜನ ಎದ್ದು ಹೋಗ್ತಾರಲ್ಲ, ಜನ ಎದ್ದು ಹೋಗ್ತಾರೆ. ನಾನ್ ನಿನ್ನೆ ಅವ್ರು ಕೇಳಿದೆ, ಆ ವೀರಶೈವ ಕಲ್ಯಾಣ ಮಂಟಪದ ಅಧ್ಯಕ್ಷರು ಬಂದಿದ್ರು, ಸದಸ್ಯರು ಬಂದಿದ್ರು. ಅಲ್ರಿ, ನನಗೆಲ್ಲ ನೀವು ಇಷ್ಟೊಂದು ಸನ್ಮಾನ ಮಾನ ಇಂಥದ್ದು ಎಲ್ಲ ಹೇಳಿಲ್ಲ ಅಂತೀರಿ. ಮತ್ತೆ ವೀರಶೈವ ಕಲ್ಯಾಣ ಮಂಟಪ ಇಷ್ಟು ದಿವಸ ಕಟ್ಟಿ ಪಂಚಾಚಾರ್ಯರಿಂದ ಇದನ್ನೆಲ್ಲ ಕಲಿಬೇಕಾಗಿತ್ತಲ್ಲ ನೀವು ಅಂದೆ ನಾನು. ಅವ್ರಿಗೆ ಗೊತ್ತಿಲ್ಲ ನಮ್ಗೇನ್ ಐದ್ ಫೋಟೋ ಹಾಕಿದಿರಿ, ಎಲ್ಲ ಹಾಕಿದಿರಿ. ಅವರು ಇಷ್ಟಲಿಂಗ ಪೂಜೆ ಮಾಡ್ತಾರೆ, ನಿಮಗ್ ಕಲಿಸ್ಬೇಕಲ್ಲ. ಅವ್ರು ಬಂದಿಲ್ಲಿ ಯಾಕೆ ಕಲ್ಸಿಲ್ಲ? ಯಾಕೆ ಕೇಳೋಲ್ಲ ನೀವು ಇದನ್ನ? ಸುಮ್ನೆ ಆಗ್ಬಿಡ್ತಾರೆ. ಅಂದ್ರೆ ಏನು, ಯಾಮಾರಿಸಿ ಬಿಟ್ಟಿದ್ದಾರೆ ಇವ್ರನ್ನ ಎಲ್ರು, ಯಾಮಾರಿಸಿ ಬಿಟ್ಟಿರೋಂತ. ಇದು ಸುಮ್ನೆ ಗಂಭೀರ ಚಿಂತನೆ ಇದು. ನಾವ್ ಏನ್ ಮಾಡೋದು? ಅದಕ್ಕೆ ಹೋಗೋದು, ಅವ್ರ ಕೋಟೆ ಒಳಗೆ ಹೋಗಿ ಮಾತಾಡಿ ಬರೋದು ನೋಡಿ. ಈ ತರ ಇವು ಕೋಟೆ ಒಳಗೆ ಹೋಗೋದು. ಈಗ ಆ ಮಠಗಳನ್ನ ಬಿಡೋದಿಲ್ಲ ನಾನೀಗ. ಆ ಚಿತ್ರದುರ್ಗ 5-6 ಸ್ವಾಮೀಜಿ ಬಂದಿದ್ರು. ನೀವ್ ಯಾವಾಗ ಕರೀತೀರಿ ನಿಮ್ ಮಠಗಳಿಗೆ ನಾನು ಯಾವ್ದು ಹೊಳಲ್ಕೆರೆ ಅಂತ, ಹೊಳಲ್ಕೆರೆ ಸ್ವಾಮೀಜಿ, ಮತ್ತಾರೋ 2-3 ಮಂದಿ ಬಂದಿದ್ರು. ನಾನ್ ಬರೋ ಅಂತೀನಿ, ನೀವ್ ಯಾವಾಗ ಹೇಳ್ತೀರಿ ಹೇಳ್ರಿ, ನಾನು ಬರ್ತೀನಿ. ನನ್ನ ಜೊತೆ ನೀವು ಮತ್ತೊಮ್ಮೆ ನಿಮ್ ಜನರಿಗೆಲ್ಲ ಇಷ್ಟಲಿಂಗ್ ಪೂಜೆ ಮಾಡೋಕ್ ಹಚ್ತೀನಿ ಅಂತ ಹೇಳೇ ಬಂದಿದ್ದೀನಿ ನಾನು. ಅದೇ ಮಾಡೋದು. ನಮ್ ತಾಯಂದ್ರಿ ಬಂದಿದ್ರು. ನಮ್ಮ ಅಲ್ಲಿ ನಂಗೆ ಹೆಸರು ನೆನಪಾಗ್ತಾ ಇಲ್ಲ. ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ನಮ್ ಸ್ವಾನುಭವ ನಿಲಯ ಸದಸ್ಯರು ಬಂದಿದ್ರು. ಸದಸ್ಯರು ಬಂದಿದ್ರು, ಗಂಡ್ಮಕ್ಳು ಬಂದಿದ್ರು, ಹೆಣ್ಮಕ್ಳು ಬಂದಿದ್ರು. ನನ್ಗೆ ಅತ್ಯಂತ ಖುಷಿ ಅದು ನಮ್ಮ ಸೈನ್ಯ ಅದು ನಮ್ ಜೊತೆ ಇರೋದಲ್ಲಿ. ನನ್ ಖುಷಿ ಆಗುತ್ತೆ ಅವ್ರಿಗೆಲ್ಲ ಬಂದಾಗ. ಶರಣಾರ್ಥಿ ಅನ್ನ ಸಮಯ ಇಲ್ಲಿವರೆಗೂ ಶಾಂತನಕ್ಕರು ಮತ್ ನಮ್ಮ ಯಜಮಾನ್ರು ಎಲ್ಲ ಬಂದಿದ್ರಲ್ರಿ ಅಪ್ಪರೇ ಚಳ್ಳಕೆರೆಗೆ. ಹೌದು ಅಕ್ಕ, ಭೇಟಿ ಆದ್ರಕ್ಕ ನಿನ್ನೆ. ಶಿವ ಗುರುತಾಗ ಭಾವನೆ ಮಾಡ್ತಕ್ಕಂಥ ದಯಾನಂದಲಿಪರಿಗೂ ಮತ್ತು ಸಂವಾದದಲ್ಲಿ ಭಾಗವಹಿಸತಕ್ಕಂತ ಸರ್ವ ಶರಣರಿಗೂ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ ಸಂಪನ್ನ ಮಾಡ್ರಪ್ಪರ. ಸಮಯ ಆಯ್ತು, ಸಮಯ ಬಹಳ ಆಗಿದೆ. ನಾಳೆ ಅಕ್ಕ ಮಹಾದೇವಿ ತಾಯಿಯವರ ಯೋಗಂಗತಿಯ ಬಗ್ಗೆ ಪಾರ್ಥಿವರಿಂದ ಅನುಭವ ಇರುತ್ತೆ. ತಾವುಗಳು ಸಕಾಲಕ್ಕೆ ಆಗಮಿಸಬೇಕು. ಅಭಿನವ ಮಾಡ್ಕೊಂತ ಇದನ್ನ ಸ್ವಲ್ಪ ವರ್ಷ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರಲ್ಲವೇ ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಜೈ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ.